ಟಾಪಿಕ್ ಇದೆ ಅಂತ ನಿಮಗೆ ಫಸ್ಟ್ ಗೊತ್ತಿರಬೇಕು. ಓಕೆನಾ? ಯು ಹ್ಯಾವ್ ಟು ಲಿಸ್ಟ್ ದೆಮ್. ಸೊ ಇನ್ ದ ವೆರಿ ಫಸ್ಟ್ ಪೇಜ್ ಆಫ್ ಯುವರ್ ನೋಟ್ಸ್ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಆಲ್ ದೀಸ್ ಟಾಪಿಕ್ಸ್. ಇದನ್ನೆಲ್ಲ ಒಂದ್ ಕಡೆ ಬರೆದಿಟ್ಕೊಳ್ಳಿ. ನಾನು ಹೇಳಿದೆ ವೆರಿ ಫಸ್ಟ್ ಪೇಜ್ ಆಫ್ ಯುವರ್ ನೋಟ್ಬುಕ್, ಬಿಗ್ ಬ್ಯಾಂಗ್ ಥಿಯರಿ. ಏನಾಗಂತ ಹೇಳಿದ್ರೆ ಹೌ ದ ಅರ್ತ್ ವಾಸ್ ಫಾರ್ಮ್ಡ್, ಹೇಗೆ ಫಾರ್ಮೇಶನ್ ಆಯಿತು. ಕಂಪ್ಯಾರಿಟಿವ್ ಅನಾಟಮಿ ಅಂಡ್ ಮಾರ್ಫಾಲಜಿಕಲ್ ಎವಿಡೆನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ದೇರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಕನ್ವರ್ಜೆಂಟ್ ಅಂಡ್ ಡೈವರ್ಜೆಂಟ್ ಎವಲ್ಯೂಷನ್ ಆರ್ ಹೋಮೋಲಾಗಸ್ ಅಂಡ್ ಅನಾಲಾಗಸ್ ಆರ್ಗನ್ಸ್. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಯ್, ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. Yes, today we are going to discuss about one more important topic, chapter. So comes under your Zoology class 12. That is called evolution. So now summary lecture series ಅಲ್ಲಿ ಎಂಟೈರ್ ಚಾಪ್ಟರ್ ಅನ್ನ ತುಂಬಾನೇ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ತಿಳ್ಕೊಳ್ತಾ ಇದ್ದೀವಿ. ನಿಮ್ಮ ನೀಟ್ ಮತ್ತೆ KCET ಗೆ ಹೆಲ್ಪ್ ಆಗೋ ತರ. ಸೊ ಜೊತೆಗೆ ಎಂಟೈರ್ ನೋಟ್ಸ್ ಕೂಡ ಇಲ್ಲಿ ಇರುತ್ತೆ and you can utilize it for your board exam too. Okay na? So today we are going to discuss about the chapter evolution under the series summary lecture. Okay, and what are the topics we are going to discuss today? ಯಾವ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ? We are discussing about all the topics of this chapter. So ಯಾವ ಟಾಪಿಕ್ ಇದೆ ಅಂತ ನಿಮಗೆ ಫಸ್ಟ್ ಗೊತ್ತಿರಬೇಕು. ಓಕೆನಾ? ಯು ಹ್ಯಾವ್ ಟು ಲಿಸ್ಟ್ ದೆಮ್. ಸೊ ಇನ್ ದ ವೆರಿ ಫಸ್ಟ್ ಪೇಜ್ ಆಫ್ ಯುವರ್ ನೋಟ್ಸ್, ಅಂದ್ರೆ ಆ ಚಾಪ್ಟರ್ ಬರೆಯೋಕ್ಕೂ ಮುಂಚೆ, ನೋಟ್ಸ್ ಅನ್ನ ತೆಗೆದುಕೊಳ್ಳೋಕ್ಕೂ ಮುಂಚೆ ಫಸ್ಟ್ ಪೇಜ್ ಅಲ್ಲಿ ಇಂಡೆಕ್ಸ್ ತರ ಕಂಟೆಂಟ್ಸ್ ಗಳನ್ನ ನೀವು ಬರಿಬೇಕಾಗುತ್ತೆ. ಸಬ್ ಟಾಪಿಕ್ಸ್ ಮತ್ತೆ ಟಾಪಿಕ್ಸ್ ಗಳನ್ನ ಯಾವ್ದಿದೆ, ಒರಿಜಿನ್ ಆಫ್ ಯೂನಿವರ್ಸ್ ಅಂಡ್ ಅರ್ತ್, ಜೊತೆಗೆ ಲೈಫ್. ಯೂನಿವರ್ಸ್ ಯಾವ ತರ ಒರಿಜಿನ್ ಆಯ್ತು, ಅರ್ತ್ ಯಾವ ತರ ಫಾರ್ಮ್ ಆಯ್ತು, ಲೈಫ್ ಯಾವ ತರ ಅರೈಸ್ ಆಯ್ತು ಅನ್ನೋದನ್ನ ತಿಳ್ಕೊಳ್ತೀವಿ. ಕೆಮಿಕಲ್ ಎವಲ್ಯೂಷನ್, ಎಸ್ಪೆಷಲಿ ದ ಸ್ಟ್ಯಾನ್ಲಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ಇಫ್ ಯು ವಾಂಟ್ ಟು ಸೇ ದ ಎವಲ್ಯೂಷನ್ ಇಸ್ ಅ ಪ್ರಾಸೆಸ್, ಯು ಶುಡ್ ಎಕ್ಸ್ಪ್ಲೈನ್ ವಿತ್ ಎವಿಡೆನ್ಸ್. ಆ ಎವಿಡೆನ್ಸ್ಗಳು ಯಾವ್ದಿದೆ ಅಂತ ತಿಳ್ಕೋಬೇಕು. ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ. ಸೊ ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಪ್ರಾಬ್ಲಮ್ಯಾಟಿಕ್ ಕ್ವಶನ್ ಅನ್ನ ಕೇಳ್ತಾರೆ. ಸೊ 4-5 ನೀವು ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡಿದ್ರೆ ಅದೇ ಕ್ವಶನ್ಗಳು ರಿಪೀಟ್ ಆಗುತ್ತೆ. ಅಂದ್ರೆ ಕ್ವಶನ್ಸ್ ಬೇರೆ ತರ ಇರುತ್ತೆ. ಸೊ ಆ ನಂಬರ್ಸ್ಗಳು, ಡೇಟಾ ಏನಿದೆ, ಡೇಟಾ ಅಂತ ಹೇಳಿದು ಚೇಂಜ್ ಮಾಡ್ಕೊಡ್ತಾರೆ. ಆದ್ರೆ ಕ್ವಶನ್ ಕಂಪಲ್ಸರಿ. ಸೊ 100% there is a question from this topic, Hardy Weinberg equilibrium ಕೇಳ್ತಾರೆ. ಸೊ ಅದೇ ತರ ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್. ಎವಲ್ಯೂಷನ್ ಯಾವ ತರ ಆಯ್ತು, ಪ್ಲಾಂಟ್ಸ್ ಅಲ್ಲಿ ಯಾವ ತರ ಆಯ್ತು, ಜೊತೆಗೆ ಅನಿಮಲ್ಸ್ ಅಲ್ಲಿ ಯಾವ ತರ ಆಗುತ್ತೆ, ಹ್ಯೂಮನ್ ಎವಲ್ಯೂಷನ್. ಸೊ ಡಿಫರೆಂಟ್ ಫಾಸಿಲ್ಸ್ ಆಫ್ ಹೋಮಿನಿಡ್ಸ್ ಅಲ್ಲಿ ಯಾವ ತರ ಫಾಸಿಲ್ಸ್ ಗಳಿದೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಇವಾಗ. ಓಕೆನಾ? ಸೊ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಆಲ್ ದೀಸ್ ಟಾಪಿಕ್ಸ್. ಇದನ್ನೆಲ್ಲ ಒಂದ್ ಕಡೆ ಬರೆದಿಟ್ಕೊಳ್ಳಿ. ನಾನು ಹೇಳಿದೆ ವೆರಿ ಫಸ್ಟ್ ಪೇಜ್ ಆಫ್ ಯುವರ್ ನೋಟ್ಬುಕ್, ಎಸ್ಪೆಷಲಿ ಬಿಫೋರ್ ದಟ್ ಚಾಪ್ಟರ್ ಏನೇನಿದೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸೊ ದ ಚಾಪ್ಟರ್ ನೇಮ್ ಇಸ್ ಎವಲ್ಯೂಷನ್ ಅಂಡ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಬಿಗ್ ಬ್ಯಾಂಗ್ ಥಿಯರಿ ಟು ಎಕ್ಸ್ಪ್ಲೈನ್ ದ ಆರಿಜಿನ್ ಆಫ್ ಯೂನಿವರ್ಸ್. ಯೂನಿವರ್ಸ್ ಯಾವ ತರ ಆರಿಜಿನ್ ಆಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ನೆಬ್ಯುಲಾರ್ ಥಿಯರಿ ದಟ್ ಎಕ್ಸ್ಪ್ಲೈನ್ಸ್ ದ ಆರಿಜಿನ್ ಆಫ್ ಗ್ಯಾಲಾಕ್ಸೀಸ್. ಗ್ಯಾಲಾಕ್ಸೀಸ್ಗಳು ಯಾವ ತರ ಫಾರ್ಮ್ ಆಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಅರ್ತ್ ಯಾವ ತರ ಫಾರ್ಮೇಶನ್ ಆಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಅದೇ ತರ ಆರಿಜಿನ್ ಆಫ್ ಲೈಫ್ ಯಾವ ತರ ಅರೈಸ್ ಆಯ್ತು, ಅದನ್ನ ಪ್ರವೋಕ್ ಮಾಡಿದ್ದೇನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತಾನೆ ತುಂಬಾ ಥಿಯರೀಸ್ಗಳಿದೆ. ದೋಸ್ ಥಿಯರೀಸ್ ಆರ್ ಅಬೌಟ್ ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್, ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ, ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್, ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್. ಸೊ ಹಾಗಾಗಿ ಇಷ್ಟನ್ನು ಕೂಡ ತಿಳ್ಕೊಂತೀವಿ. ಇದರ ಜೊತೆಗೆ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ಎವಲ್ಯೂಷನ್ ಆಗಿದೆ ಅನ್ನೋದಕ್ಕೆ ಎವಿಡೆನ್ಸಸ್ ಗಳೇನು? ಆ ಎವಿಡೆನ್ಸ್ ಗಳೇ ಪೇಲಿಯಂಟಾಲಜಿಕಲ್ ಎವಿಡೆನ್ಸಸ್, ಬಯೋಕೆಮಿಕಲ್ ಎವಿಡೆನ್ಸಸ್, ಎಂಬ್ರಿಯಾಲಜಿಕಲ್ ಎವಿಡೆನ್ಸ್, ಕಂಪ್ಯಾರಿಟಿವ್ ಅನಾಟಮಿ ಅಂಡ್ ಮಾರ್ಫಾಲಜಿಕಲ್ ಎವಿಡೆನ್ಸ್ ಅಂಡ್ ಬಯೋಜಿಯೋಗ್ರಫಿಕಲ್ ಎವಿಡೆನ್ಸ್. ಇಷ್ಟು ಎವಿಡೆನ್ಸ್ ಗಳ ಬಗ್ಗೆ ತಿಳ್ಕೊಂತೀವಿ ವಿತ್ ಒನ್ ಎಕ್ಸಾಂಪಲ್. ಅಥವಾ ಕಾಮನ್ ಆಗಿ ಕೇಳೋದು 2-3 ಅಷ್ಟೇನೆ ಇಷ್ಟರಲ್ಲಿ. ಯಾವುದು? ಎಂಬ್ರಿಯಾಲಜಿಕಲ್ ಎವಿಡೆನ್ಸ್ ಅನ್ನ ಯಾರು ಪ್ರಪೋಸ್ ಮಾಡಿದ್ರು, ಯಾರು ಅದನ್ನ ಡಿಸಪ್ರೂವ್ ಮಾಡಿದ್ರು ಅಂತ ಕೇಳ್ತಾರೆ, ಯಾವ ಬೇಸಿಸ್ ಮೇಲೆ ಮಾಡಿದ್ರು ಅಂತ ಕೇಳ್ತಾರೆ. ಅದನ್ನ ಬಿಟ್ಟರೆ ಕಂಪ್ಯಾರಿಟಿವ್ ಅನಾಟಮಿ ಅಂಡ್ ಮಾರ್ಫಾಲಜಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರಾಕ್ಟೀಸ್ ಮಾಡಬೇಕು ವಿತ್ ಎಕ್ಸಾಂಪಲ್ಸ್. ಅದನ್ನ ಬಿಟ್ಟರೆ ಅಡಾಪ್ಟಿವ್ ರೇಡಿಯೇಷನ್ ಇದೆ. Of course, we need to understand this with 2 examples. ಅಂದ್ರೆ ಮಾರ್ಸುಪಿಯಲ್ಸ್, ಪ್ಲಾಸೆಂಟಲ್ ಅನಿಮಲ್ಸ್ ಆಫ್ ಆಸ್ಟ್ರೇಲಿಯಾ, ಇನ್ನೊಂದು ಡಾರ್ವಿನ್ಸ್ ಫಿಂಚ್ ಅಂತ ಹೇಳ್ತೀವಿ, ಅದನ್ನ ನೆನ್ಪಿಟ್ಕೊಂಡಿರ್ಬೇಕು. ಹಾರ್ಡಿ ವೇನ್ಬರ್ಗ್ ಪ್ರಿನ್ಸಿಪಲ್, ಆಸ್ ಐ ಸೆಡ್ 100% ಒಂದು ಕ್ವಶನ್ ಈ ಕಾನ್ಸೆಪ್ಟ್ ಇಂದ ಬಂದೇ ಬರುತ್ತೆ. ಆ ಈಕ್ವೇಶನ್ ಏನಿದೆ, p² + 2pq + q² = 1 ಅಂತ ಹೇಳಿ ಆ ಬೇಸಿಸ್ ಮೇಲೆ ನಾವು ಅದನ್ನ ಸಾಲ್ವ್ ಮಾಡಬೇಕಾಗತ್ತೆ. In a theory of evolution, many scientists came to explain how evolution was happened, ಯಾವ ತರ ಆಯ್ತು ಅಂತ ಹೇಳಿ. ಸೊ ಅದರಲ್ಲಿ ತುಂಬಾನೇ ಪಯೋನಿಯರ್ ಅಂತ ಹೇಳಿದ್ರೆ ಲೆಮಾರ್ಕ್ ಅಂತ ಹೇಳ್ತೀವಿ, ಜೀನ್ ಬ್ಯಾಪ್ಟಿಸ್ಟ್ ಲೆಮಾರ್ಕ್ ಅವರು. ಸೊ ಅದನ್ನ ಲೆಮಾರ್ಕಿಸಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಚಾರ್ಲ್ಸ್ ಡಾರ್ವಿನ್, ಡಾರ್ವಿನಿಯನ್ ಥಿಯರಿ, ಡಾರ್ವಿನಿಸಮ್.
ಓಕೆ, ನೆಕ್ಸ್ಟ್ ಮ್ಯೂಟೇಷನ್ ಥಿಯರಿ, ಹೊಸ ಎರಾ ಕ್ರಿಯೇಟ್ ಆಗುತ್ತೆ. ಮ್ಯೂಟೇಷನ್ ಥಿಯರಿ 1900 ಅಲ್ಲಿ ಹಿಗೋ ಡ್ಯೂರಿಸ್ ಮತ್ತೆ ಅಗಸ್ಟ್ ವೈಸ್ಮನ್, ಸೊ ಇವರೆಲ್ಲ ಏನ್ ಮಾಡ್ತಾರೆ, ಅದನ್ನ ಪ್ರಪೋಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಎವಲ್ಯೂಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಮತ್ತೆ ಹ್ಯೂಮನ್ ಎವಲ್ಯೂಷನ್. ಸೊ ಇಷ್ಟು ಕಾನ್ಸೆಪ್ಟ್ಗಳನ್ನ ಇವಾಗ ತಿಳ್ಕೊಳ್ತೀವಿ. ಸೊ ದ ವೆರಿ ಫಸ್ಟ್ ಟಾಪಿಕ್ ಇಸ್ ಬಿಗ್ ಬ್ಯಾಂಗ್ ಥಿಯರಿ. ಏನಾಗಂತ ಹೇಳಿದ್ರೆ, ಸಿ ಬಿಗ್ ಬ್ಯಾಂಗ್ ಥಿಯರಿ ದಟ್ಸ್ ಅ ವೈಡ್ಲಿ ಅಕ್ಸೆಪ್ಟೆಡ್ ಥಿಯರಿ ವಿಚ್ ಎಕ್ಸ್ಪ್ಲೈನ್ಸ್ ದ ಒರಿಜಿನ್ ಆರ್ ಫಾರ್ಮೇಶನ್ ಆಫ್ ಯೂನಿವರ್ಸ್. ಯೂನಿವರ್ಸ್ ಯಾವ ತರ ಒರಿಜಿನ್ ಆಯ್ತು, ಫಾರ್ಮ್ ಆಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದೇ ಬಿಗ್ ಬ್ಯಾಂಗ್ ಥಿಯರಿ. ಸೊ ಅದರಲ್ಲಿ ನಾವು ನೋಡ್ತೀವಿ ದ ಯೂನಿವರ್ಸ್ ಇಸ್ ವೆರಿ ಓಲ್ಡ್. ಎಷ್ಟು ಓಲ್ಡ್ ಆಗಿರ್ಬೋದು? ಆಲ್ಮೋಸ್ಟ್ 20 ಬಿಲಿಯನ್ ಇಯರ್ಸ್ ಓಲ್ಡ್. 20 ಬಿಲಿಯನ್ ಇಯರ್ಸ್ ಓಲ್ಡ್ ಅಂತ ಹೇಳ್ತೀವಿ. ಲುಕ್ ಅಟ್ ಹಿಯರ್, ಐ ಆಮ್ ರೈಟಿಂಗ್ ಬಿಲಿಯನ್ ಹಿಯರ್. ನಮಗೆ ಒಂದು ವರ್ಷ 365 ದಿನ ಕಾಮನ್ ಆಗಿ ಹೇಳೋದಾದ್ರೆ. 100 ಇಯರ್ಸ್, ಓಕೆ, ಸೆಂಚುರಿ, ಡಿಕೇಡ್ ಆಯ್ತು, ಸೆಂಚುರಿ ಆಗುತ್ತೆ. 1000 ಇಯರ್ಸ್, ಓಕೆ ಫೈನ್, ಲ್ಯಾಕ್ ಟುಗೆದರ್, ದೆನ್ ಫೈನಲಿ ಮಿಲಿಯನ್ಸ್, 10 ಲ್ಯಾಕ್. 1 ಮಿಲಿಯನ್ ವರ್ಷಗಳು ಅಂತ ಹೇಳಿದ್ರೇನೆ 10 ಲಕ್ಷ ವರ್ಷಗಳು ಆಗೋಗಿರುತ್ತೆ. ಬಿಲಿಯನ್ ಬರೀತಾ ಇದೀವಿ ನಾವು, 20 ಬಿಲಿಯನ್. ಓಕೆ, ಅಷ್ಟು ವರ್ಷಗಳ ಹಿಂದೆ ಯೂನಿವರ್ಸ್ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಓಕೆ, ಯು ಶುಡ್ ರಿಮೆಂಬರ್ ದಿಸ್. ಓಕೆ, ಯೂನಿವರ್ಸ್ ಇಸ್ ಓಲ್ಡ್ ಅಬೌಟ್ ಆಸ್ 20 ಬಿಲಿಯನ್ ಇಯರ್ಸ್. ಅಷ್ಟು ತುಂಬಾ ಹಳೆಯದಾಗಿರುತ್ತೆ. ಸೊ ಯಾವುದರಿಂದ ಆಗಿರುತ್ತೆ? ಕಂಪ್ರೈಸ್ಡ್ ವಿತ್ ಹ್ಯೂಜ್ ಕ್ಲಸ್ಟರ್ಸ್ ಆಫ್ ಗ್ಯಾಲಾಕ್ಸೀಸ್. ಒಂದು ಯೂನಿವರ್ಸ್ ಅಂತ ಹೇಳಿದ್ರೆ ತುಂಬಾ ಗ್ಯಾಲಾಕ್ಸೀಸ್ಗಳಿರುತ್ತೆ. ಅಂದ್ರೆ ನಾರ್ಮಲ್ ಆಗಿ 19th ಮತ್ತೆ 20th ಸೆಂಚುರಿ ತನಕ ಅಲ್ಲಿ ಗ್ಯಾಲಾಕ್ಸೀಸ್ಗಳು ಇರುತ್ತೆ ಅಂತ ಗೊತ್ತಿರಲಿಲ್ಲ. ಫೈನಲಿ ದೇ ಕೇಮ್ ಟು ನೋ ದಟ್ ನಾವಿರೋದು ಕೂಡ ಒಂದು ಗ್ಯಾಲಾಕ್ಸಿಯಲ್ಲಿ. ಓಕೆ, ಅಂದ್ರೆ ಅರ್ತ್ ಇಟ್ ಕಮ್ಸ್ ಅಂಡರ್ ದ ಮಿಲ್ಕಿ ವೇ ಗ್ಯಾಲಾಕ್ಸಿ, ಹಾಲು ಪಥ ಅಂತ ಹೇಳ್ತೀವಿ. ಈ ತರ ಗ್ಯಾಲಾಕ್ಸಿ ಅಂದ್ರೆ ಒಂದು ಸೋಲಾರ್ ಸಿಸ್ಟಮ್, ಅದು ಆ ಥರದ್ದು ತುಂಬಾ ಇರಬಹುದು. ಓಕೆ, ದೇರ್ ಆರ್ ಮೆನಿ ಸ್ಟಾರ್ಸ್ ಆಸ್ ಜಸ್ಟ್ ಲೈಕ್ ಅ ಸನ್. ಸೊ ಹಾಗಾಗಿ ಅದು ಎಂಟೈರ್ ಯೂನಿವರ್ಸ್ ಏನಾಗಿದೆ, ಇಟ್ಸ್ ಮೇಡ್ ಆಫ್ ಕಂಪ್ರೈಸ್ಡ್ ಆಫ್ ವಾಟ್ ಇಸ್ ದಟ್ ಹ್ಯೂಜ್ galaxies, clusters of galaxies. So galaxies contain stars and clouds of gases and dust. ಆ ಗ್ಯಾಲಾಕ್ಸೀಸ್ಗಳಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿರೋದು ತುಂಬಾನೇ ಸ್ಟಾರ್ಸ್ಗಳು. ಸನ್ ಅನ್ನೋದು ಒಂದು ಸ್ಟಾರ್ ಅಷ್ಟೇನೆ, ಆ ತರ ಸ್ಟಾರ್ ತುಂಬಾ ಇದೆ. ಸೊ ಲೈಟ್ ಇಯರ್ಸ್ ಅಂತ ಹೇಳ್ತೀವಿ ಇನ್ ಬಿಟ್ವೀನ್ ದ, ಇಫ್ ಯು ವಾಂಟ್ ಟು ಟ್ರಾವೆಲ್ ಬಿಟ್ವೀನ್ ಒನ್ ಸ್ಟಾರ್ ಟು ಅನದರ್ ಸ್ಟಾರ್, ಆ ಒಂದು ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡೋದಕ್ಕೆ ಫಿಸಿಕ್ಸ್ ಅಲ್ಲಿ ಓದಿರ್ತೀರಾ ನೀವು, ಏನಂತ ಹೇಳಿ, ಲೈಟ್ ಇಯರ್ ಅಂತ ಹೇಳಿ. ಸೊ ಹಾಗಾಗಿ ಗ್ಯಾಲಾಕ್ಸೀಸ್ ಅಲ್ಲಿ ಏನಿದೆ, ಸ್ಟಾರ್ಸ್, ಕ್ಲೌಡ್ಸ್ ಆಫ್ ಗ್ಯಾಸಸ್ ಮತ್ತೆ ಡಸ್ಟ್ ಗಳೇ ತುಂಬಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ದ ಒರಿಜಿನ್ ಆಫ್ ಯೂನಿವರ್ಸ್ ಇಸ್ ಎಕ್ಸ್ಪ್ಲೈನ್ಡ್ ಬೈ ದ ಬಿಗ್ ಬ್ಯಾಂಗ್ ಥಿಯರಿ. ಎಕ್ಸ್ಪ್ಲೈನ್ ಮಾಡಿದ್ದು ಬಿಗ್ ಬ್ಯಾಂಗ್ ಥಿಯರಿ ಆಗಿರುತ್ತೆ. ಅಕಾರ್ಡಿಂಗ್ ಟು ದಿಸ್ ಥಿಯರಿ ಎ ಹ್ಯೂಜ್ ಎಕ್ಸ್ಪ್ಲೋಷನ್ ಅಕರ್ಡ್, ದ ಯೂನಿವರ್ಸ್ ಎಕ್ಸ್ಪ್ಯಾಂಡೆಡ್, ಟೆಂಪರೇಚರ್ ಕೇಮ್ ಡೌನ್. ಒಂದು ಪಾರ್ಟಿಕಲ್ ತುಂಬಾನೇ ಏನಾಗುತ್ತೆ, ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಲೇಟರ್ ದಟ್ ಸ್ಲೋಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ದ ಟೆಂಪರೇಚರ್ ಕೇಮ್ ಡೌನ್, ನಿಧಾನವಾಗಿ ಟೆಂಪರೇಚರ್ ಕಡಿಮೆ ಆಗ್ತಾ ಬರುತ್ತೆ. ಆ ಕಂಡೆನ್ಸೇಷನ್ ಇಂದ ಯೂನಿವರ್ಸ್ ಫಾರ್ಮೇಶನ್ ಆಗಿದೆ, ಡಿಫರೆಂಟ್ ಗ್ಯಾಲಾಕ್ಸೀಸ್ಗಳು ಮತ್ತೆ ಅರ್ತ್ ಫಾರ್ಮೇಶನ್ ಆಗಿದೆ ಅಂತ ಹೇಳ್ತಾರೆ. ಅಂಡ್ ಲುಕ್ ಅಟ್ ಹಿಯರ್, ಕೇಮ್ ಡೌನ್ ಅಂಡ್ ಡ್ಯಾಶ್ ವರ್ ಫಾರ್ಮ್ಡ್. ಏನ್ ಫಾರ್ಮ್ ಆಯ್ತು? ಯೂಶುವಲ್ ಆಗಿ 2 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಗಳನ್ನ ನಾವು ತಿಳ್ಕೊಬೇಕು. ಒನ್ ಈಸ್ hydrogen and helium. So these 2 elements were there in the initial primordial universe. ಇತ್ತು. ನಂತರ ಇವುಗಳಿಂದ ಏನಾಗಿದೆ, ಡಿಫರೆಂಟ್ ಎಲಿಮೆಂಟ್ಸ್ ಗಳು ಫಾರ್ಮೇಶನ್ ಆಗಿದೆ ಅಂತ ಅದು ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ the galaxies were then formed due to the condensation of gases under gravitation. ಗ್ರಾವಿಟೇಷನ್ ಇಂದ ಗ್ಯಾಲಾಕ್ಸೀಸ್ ಗಳೇನಾಗಿದೆ, ಫಾರ್ಮೇಶನ್ ಆಗಿದೆ. ಕಂಡೆನ್ಸೇಷನ್ ಡ್ಯೂ ಟು ಗ್ರಾವಿಟೇಷನ್. ಸೊ ಗ್ಯಾಲಾಕ್ಸೀಸ್ ಆರ್ ಡ್ಯೂ ಟು ಕಂಡೆನ್ಸೇಷನ್ ಅಂಡ್ ಗ್ರಾವಿಟೇಷನ್ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ಬಿಗ್ ಬ್ಯಾಂಗ್ ಥಿಯರಿ. ದೆನ್ ಹೌ ದ ಅರ್ತ್ ವಾಸ್ ಫಾರ್ಮ್ಡ್, ಹೇಗೆ ಫಾರ್ಮೇಶನ್ ಆಯ್ತು? ಇನ್ ದ ಸೋಲಾರ್ ಸಿಸ್ಟಮ್ ಆಫ್ ಮಿಲ್ಕಿ ವೇ ಗ್ಯಾಲಾಕ್ಸಿ. ಒಂದು ಗ್ಯಾಲಾಕ್ಸಿ ಅಂದ್ರೆ ತುಂಬಾನೇ ಸಿಸ್ಟಮ್ಗಳು ಇರಬಹುದು, ಸೋಲಾರ್ ಸಿಸ್ಟಮ್ಗಳು. ಸೊ ಅದರಲ್ಲಿ ಒಂದು ಮಿಲ್ಕಿ ವೇ ಅಂತ ಹೇಳ್ತೀವಿ. ಓಕೆನಾ, ಸೋಲಾರ್ ಸಿಸ್ಟಮ್ ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ ಬರುತ್ತೆ. ನಮ್ಮ ಸೋಲಾರ್ ಸಿಸ್ಟಮ್ ಸೌರ ಮಂಡಲ ವ್ಯೂಹ ಅಂತ ಹೇಳ್ತೀವಲ್ಲ ಅದು. ಸೊ ಅರ್ತ್ ವಾಸ್ ಸಪೋಸ್ ಟು ಹ್ಯಾವ್ ಬೀನ್ ಫಾರ್ಮ್ಡ್ ಅಬೌಟ್ 4.5 ಬಿಲಿಯನ್ ಇಯರ್ಸ್ ಬ್ಯಾಕ್. 20 ಬಿಲಿಯನ್ ಇಯರ್ಸ್ ಬ್ಯಾಕ್ ಅಲ್ಲಿ ಯೂನಿವರ್ಸ್ ಫಾರ್ಮೇಶನ್ ಆಗಿರುತ್ತೆ. ಬಟ್ 4.5 ಬಿಲಿಯನ್ ಇಯರ್ಸ್ ಬ್ಯಾಕ್ ಅರ್ತ್ ವಾಸ್ ಸಪೋಸ್ ಟು ಫಾರ್ಮ್, ಅವಾಗ ಫಾರ್ಮೇಶನ್ ಆಗಿದೆ ಅಂತ ಹೇಳ್ತಾರೆ. ಸೊ 500 million years after, so life was formed on the earth. ಅರ್ತ್ ಫಾರ್ಮೇಶನ್ ಆಗಿ 500 ಮಿಲಿಯನ್ ವರ್ಷಗಳು ಆದ ಮೇಲೆ
ಸೊ ಏನಾಗಿದೆ, ಲೈಫ್ ಫಾರ್ಮೇಶನ್ ಆಗಿದೆ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್, ಇನಿಷಿಯಲಿ ಅರ್ತ್ ವಾಸ್ ಸರ್ಫೇಸ್ ವಾಸ್ ಕವರ್ಡ್ ವಿತ್ ಯಾವ್ಯಾವ ಗ್ಯಾಸ್ ಇತ್ತು. ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ದ ಡಿಫರೆಂಟ್ ಕಾಂಪೊನೆಂಟ್ಸ್ ವರ್ ಪ್ರೆಸೆಂಟ್ ಇನ್ ದ ಪ್ರೈಮಾರ್ಡಿಯಲ್ ಅರ್ತ್ ಅಂತ ಕೇಳಿದಾಗ ಯು ಶುಡ್ ರಿಮೆಂಬರ್ ದಟ್ ವಾಟರ್ ವೇಪರ್ಸ್. ಸೊ ಅವಾಗ ವಾಟರ್ ವೇಪರ್ಸ್ ಇತ್ತು, ವಾಟರ್ ಇರಲಿಲ್ಲ, ನೆನ್ಪಿಟ್ಕೊಳ್ಳಿ, ಅದು ವೇಪರ್ಸ್ ಅಷ್ಟೇನೆ. ಸೊ ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್, ಯು ಕ್ಯಾನ್ ಸೇ ಕಾರ್ಬನ್ ಡೈಆಕ್ಸೈಡ್. ಸೊ ಅಲ್ಲಿ ವಾಟರ್ ವೇಪರ್ಸ್ ಇದರಿಂದ ನಾನು ಅದನ್ನು ಕಂಪ್ಲೀಟ್ ಆಗಿ ನೇಮ್ ಬರೆದಿದ್ದೀನಿ. ನೆಕ್ಸ್ಟ್ ಮೀಥೇನ್, ಮೀಥೇನ್ ಇತ್ತು, ಅದ್ರ ಜೊತೆಗೆ ಅಮೋನಿಯಾ, ಸೊ ಅಮೋನಿಯಾ NH3. ಸೊ ದೀಸ್ ವರ್ the gases were present or the elements were present so on the earth in the initial days. Ididdu, it was covered by water vapors, carbon dioxide, methane and ammonia. So ಅದಕ್ಕೆ ಕಾಮನ್ ಆಗಿ ನೋಡಿ ಮೀಥೇನ್ ಅಂತ ಬಂದಾಗ ಸೊ ನಾವು ಅಲ್ಲಿ ತುಂಬಾ ಹಾಟ್ ಆಗಿರೋ ಸರ್ಫೇಸ್ ಇತ್ತು ಅಂತ ಹೇಳ್ತೀವಿ, ಹೌದಾ? ಅದನ್ನ ಕೆಮಿಕಲ್ ಎವಲ್ಯೂಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಈಗ ನೋಡಿದ್ರೆ ದ UV rays of the sun broke the water. ವಾಟರ್ ಇದೆ, ವಾಟರ್ ವೇಪರ್ಸ್ ಇದೆ. ಸೊ ದ UV rays of the sunlight that broke the water into hydrogen and oxygen. ಈಗ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಫಾರ್ಮೇಶನ್ ಆಗ್ತಾ ಇದೆ. Now this oxygen that combined, see hydrogen was escaped and oxygen combined with ammonia and methane. ಮೀಥೇನ್ ಜೊತೆಗೆ ಅಮೋನಿಯಾ ಜೊತೆಗೆ ಕಂಬೈನ್ ಆಗುತ್ತೆ and later that forms water and carbon dioxide. ನಂತರ ವಾಟರ್ ಕಂಡೆನ್ಸ್ ಆಗಿ ಫಾರ್ಮೇಶನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಆಲ್ಸೋ ಫಾರ್ಮಿಂಗ್ ದ ಓಝೋನ್ ಲೇಯರ್. ಈಗ ನಾರ್ಮಲ್ ಆಗಿ O2 ಅಂತ ಹೇಳಿದ್ರೆ ನಾವು ರೆಸ್ಪೈರ್ ಮಾಡೋ ಗ್ಯಾಸ್ ಆಗಿರುತ್ತೆ. ಸೊ ವಾಟ್ ಈಸ್ O3? O3 is called ozone. ಇದು ಓಝೋನ್ ಆಗಿರುತ್ತೆ. ಅಂದ್ರೆ ನಾರ್ಮಲ್ ಆಗಿ in the presence of ultraviolet radiation, O2 breaks down into nascent oxygen, OO ಆಗುತ್ತೆ. ಅದೇ nascent oxygen when it combines with the oxygen molecule O2 plus O ಆದಾಗ ಓಝೋನ್ ಆಗುತ್ತೆ. Again in the presence of ultraviolet radiation, ಅದು ಕೂಡ ಅದೇ UV rays ಅಂಡರ್ ಅಲ್ಲಿ ಆಗೋದು. ಸೊ ಓಝೋನ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಸೊ ಇನ್ ದಟ್ ಪೀರಿಯಡ್, ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ದ ಹಾರ್ಮ್ಫುಲ್ ರೇಡಿಯೇಷನ್ ವಿಚ್ ಆರ್ ಕಮಿಂಗ್ ಫ್ರಮ್ ದ ಸನ್, so that started to prevented by the ozone, ಇದು ಪ್ರಿವೆಂಟ್ ಮಾಡುತ್ತೆ. ಸೊ ನಂತರ ಕೂಲಿಂಗ್ ಆಫ್ ವಾಟರ್ ವೇಪರ್ಸ್ ಲೆಡ್ ಟು ರೈನ್. ನಂತರ ಕೂಲಿಂಗ್ ಆಗುತ್ತೆ, ಕಂಡೆನ್ಸೇಷನ್ ಆಗುತ್ತೆ, ರೈನ್ ಫಾರ್ಮೇಶನ್ ಆಗುತ್ತೆ, ಫಿಲ್ಡ್ ವಿತ್ ದ ಡಿಪ್ರೆಷನ್ಸ್ ಆನ್ ದ ಅರ್ತ್. ನಾರ್ಮಲ್ ಆಗಿ ಅರ್ತ್ ಸರ್ಫೇಸ್ ಮೇಲೆ ಡಿಪ್ರೆಷನ್ಗಳಿದೆ. ಆಸ್ ಯು ನೋ, ಚಂದ್ರಯಾನ 3 ಇಮೇಜಸ್ಗಳನ್ನ ಮುಂಚೆನೂ ಕೂಡ ನೋಡಿರ್ತೀರಾ, ಇವಾಗಲೂ ಕೂಡ ನೋಡಿರ್ತೀರಾ, ಹೌದಾ? ಅಲ್ಲಿ ತುಂಬಾ ಡಿಪ್ರೆಷನ್ಸ್ಗಳಿದೆ. ಸೊ ಅರ್ತ್ ಕೂಡ ಮುಂಚೆ ಅದೇ ತರ ಡಿಪ್ರೆಷನ್ಸ್ಗಳನ್ನ ಹೊಂದಿತ್ತು. Once the water vapors which are present in the atmosphere that condenses down in the form of rain bandaga, all the depressions that's filled with the water and that forms many water bodies like ocean. ಯಾವಾಗ ಆ ಕುಳಿಗಳು ಡಿಪ್ರೆಷನ್ಗಳು ಫಿಲ್ ಆಯ್ತು ಆವಾಗ ಓಷನ್ಗಳು ಫಾರ್ಮೇಶನ್ ಆಯ್ತು ಅಂತ ಹೇಳ್ತಾರೆ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಫಾರ್ಮೇಶನ್ ಆಫ್ ಅರ್ತ್ ಅಂಡ್ ದ ಯೂನಿವರ್ಸ್. ಇವಾಗ ಲೈಫ್ ಯಾವ ತರ ಫಾರ್ಮ್ ಆಯ್ತು ಅನ್ನೋದಕ್ಕೆ ತುಂಬಾ ಥಿಯರೀಸ್ಗಳು ಎಕ್ಸ್ಪ್ಲೇನ್ ಮಾಡುತ್ತೆ. We are going to talk about those theory which explains the origin of life. The very first one is theory of special creation. You know that. Iga nammallu kuda, so every religion says that. So organisms or any life on the earth is created by God, by his divine activity. ಹೌದಾ? ಆತನ ಒಂದು ಡಿವೈನ್ ಆಕ್ಟಿವಿಟಿಯಿಂದ, ದೈವತ್ವ ಕಲೆಯಿಂದ ಸೃಷ್ಟಿ ಮಾಡಿದಾನೆ ಅಂತ ಹೇಳ್ತೀವಿ. ಆದ್ರೆ ಈಗ ನಾವು ನಂಬೋದು, ಎಲ್ಲರೂ ನಂಬ್ತೀವಿ, ಆದ್ರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇರಬೇಕಲ್ವಾ? ಅದನ್ನೇ ಹೇಳೋದು ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್. ಸ್ಪೆಷಲ್ ಕ್ರಿಯೇಷನ್, ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಗಾಡ್ ಕ್ರಿಯೇಟೆಡ್ ಲೈಫ್ ಬೈ ಹಿಸ್ ಡಿವೈನ್ ಆಕ್ಟ್ ಆಫ್ ಕ್ರಿಯೇಷನ್. ಅವರ ಡಿವೈನ್ ಆಕ್ಟ್ ಆಫ್ ಕ್ರಿಯೇಷನ್ ಇಂದ ಲೈಫ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಗಾಡ್ ಅಂತ ಹೇಳುತ್ತೆ. ಆ ಥಿಯರಿಯನ್ನ ಇವತ್ತಿಗೂ ಕೂಡ ಎಷ್ಟೋ ಜನ ಬಿಲೀವ್ ಮಾಡ್ತಾರೆ. ಓಕೆನಾ? ಸೊ ದಟ್ಸ್ ಆಲ್ ಅಬೌಟ್ ದ ಸ್ಪೆಷಲ್ ಕ್ರಿಯೇಷನ್ ಅಷ್ಟೇ. Okay, life was created by God. So special creation. Second one, theory of panspermia, cosmozoic theory. ಏನು ಹೇಳುತ್ತೆ? panspermia. Spermia, it is indicating the spore. ಇದು ಸ್ಪೋರ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸ್ಪೋರ್, they have believed it as a unit of life. ಇದನ್ನ ಯೂನಿಟ್ ಆಫ್ ಲೈಫ್ ಅಂತ ಹೇಳ್ತೀವಿ, ಯೂನಿಟ್ ಆಫ್ ಲೈಫ್. And people believed, especially Greek thinkers, the unit of life called spore came from other planet or the outer space. ಈಗ ನಾರ್ಮಲ್ ಆಗಿ ಒಂದು ಅರ್ತ್ ಇದೆ. ಓಕೆ, ದೇರ್ ಆರ್ ಅಬೌಟ್ ಮೆನಿ ಪ್ಲಾನೆಟ್ಸ್ ಇನ್ ದ ಸೋಲಾರ್ ಸಿಸ್ಟಮ್ ಆರ್ ಇಟ್ ಮೇ ಬಿ ಇನ್ ಅವರ್ ಗ್ಯಾಲಕ್ಸಿ ಇರಬಹುದು. ಸೊ ದ ಸ್ಪೋರ್ ಆರ್ ದ ಯೂನಿಟ್ ಆಫ್ ಲೈಫ್ ಮೇ ಬಿ ಕೇಮ್ ಫ್ರಮ್ ಡಿಫರೆಂಟ್ ಪ್ಲಾನೆಟ್ ಬಂದಿರಬಹುದು. ಓಕೆ, ವೇರ್ ದ ಲೈಫ್ ವಾಸ್ ಎಕ್ಸಿಸ್ಟೆಡ್.
ಎಲ್ಲಿ ಲೈಫ್ ಇತ್ತು ಅಲ್ಲಿನ ಒಂದು ಸ್ಪೋರ್ ಫಾರ್ಮೇಶನ್ ಆಗಿದೆ. ಸೊ ದಟ್ ಕೇಮ್ ಟು ದ ಅರ್ತ್ ಬಂದಿದೆ ಅಂಡ್ ದಟ್ ಇಸ್ ಫ್ರಮ್ ದೇರ್ ದ ಲೈಫ್ ವಾಸ್ ಒರಿಜಿನೇಟೆಡ್ ಅಂತ ಹೇಳ್ತಾರೆ. ಆದ್ರೆ ಯಾಕೆ ಅದನ್ನ ಎಷ್ಟು ಜನ ಬಿಲೀವ್ ಮಾಡಲ್ಲ ಅಂತ ಹೇಳಿದ್ರೆ, ಯು ನೋ ದಟ್ ಈಗ ಯಾವುದೋ ಒಂದು ಮೆಟಿಯೋರ್ಸ್ಗಳು ನಮ್ಮ ಅರ್ತ್ ಸರ್ಫೇಸ್ಗೆ ಬರಬೇಕಾದ್ರೇನೆ ಎಲ್ಲವೂ ಕೂಡ ಏನಾಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ. ಅಂದ್ರೆ ದೇರ್ ಆರ್ ಅಬೌಟ್ ಡಿಫ್ರೆಂಟ್ ಲೇಯರ್ಸ್. ಆ ಎಲ್ಲ ಲೇಯರ್ಸ್ಗಳನ್ನ ಪಾಸ್ ಮಾಡಿಕೊಂಡು ಆ ಒಂದು ಸ್ಪೋರ್ ಬರೋಕ್ಕಾಗತ್ತಾ? ಅಂದ್ರೆ ಅಷ್ಟು ಟೆಂಪರೇಚರ್ಗಳು, ಅಷ್ಟು ತರದ ಹ್ಯಾಶ್ ಕಂಡೀಷನ್ಗಳನ್ನ ಅದು ಪೆನೆಟ್ರೇಟ್ ಮಾಡಿ ಅರ್ಥಕ್ಕೆ ಬರೋಕ್ಕಾಗತ್ತಾ ಅಂತ ಹೇಳಿ. ಸೊ ಹಾಗಾಗಿ ವಾಟ್ ದಟ್ ಸೇಸ್ the principle involved in the panspermia or cosmozoic theory is, so according to early Greek thinkers, including many scholars, honors like Plato and Aristotle believed this. And ಕೆಲವು ಸಲ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ, who proposed ಅಂತ ಏನಾದರೂ ನಿಮ್ಮ ನೀಟಲ್ಲಿ ಕೇಳಿದ್ರೆ you should remember his name called Richter ಅಂತ ಹೇಳ್ಬಿಟ್ಟು, but actually there is no particular mention. ಕೆಲವು ಕಡೆ ಮೆನ್ಷನ್ ಮಾಡಿರೋದು ಬುಕ್ ಅಲ್ಲಿ ಇಲ್ಲ, ಓಕೆ, ಟೆಕ್ಸ್ಟ್ ಬುಕ್ ಇಂದಲ್ಲಿ ನಿಮ್ಮ ಇದರಲ್ಲಿ. ಆದ್ರೆ ನೆನ್ಪಿಟ್ಕೊಬೇಕು, ಹೂ ಪ್ರಪೋಸ್ಡ್, ಹೂ ಗೇವ್ ದ ಥಿಯರಿ ಆಫ್ ಪಾನ್ಸ್ಪರ್ಮಿಯಾ ಅಂತ ಕೇಳಿದಾಗ ರಿಚ್ಟರ್ ಅಂತ ಹೇಳಿ, ನಾಟ್ ಅರಿಸ್ಟಾಟಲ್. ಬಟ್ ದೇ ಬಿಲೀವ್ಡ್ ದಟ್ ಅರಿಸ್ಟಾಟಲ್ ಅಂಡ್ ಪ್ಲೂಟೋ ಅವರೆಲ್ಲರೂ ಕೂಡ ಅದನ್ನ ಬಿಲೀವ್ ಮಾಡ್ಕೊಂಡಿದ್ರು, ಎಸ್ ಇಟ್ ವಾಸ್ ಟ್ರೂ ಅಂತ. ಸೊ ಅಕಾರ್ಡಿಂಗ್ ಟು ದೇಮ್ ಯೂನಿಟ್ ಆಫ್ ಲೈಫ್ ಕಾಲ್ಡ್ ಸ್ಪೋರ್ಸ್ ಅನ್ನೋದು, ಓಕೆ, ಸೊ ಯು ಕ್ಯಾನ್ ಸೇ ಪಾನ್ಸ್ಪರ್ಮಿಯಾ ಕೇಮ್ ಫ್ರಮ್ ಔಟರ್ ಸ್ಪೇಸ್ ಅಂಡ್ ಡೆವಲಪ್ಡ್ ಇನ್ ಟು ಲಿವಿಂಗ್ ಫಾರ್ಮ್. ಎಲ್ಲಿಂದ ನಾವು ಬಂದಿದೆ ಅದರಿಂದ ಹೊಸ ಲಿವಿಂಗ್ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಸ್ಟಿಲ್ ಫೇವರೇಟ್ ಐಡಿಯಾ ಆಫ್ ಸಮ್ ಆಸ್ಟ್ರೋನಾಮರ್ಸ್. ಎಷ್ಟು ಜನ ಅದನ್ನ ನಂಬ್ತಾರೆ ಕೂಡ. ಸೊ ನೆಕ್ಸ್ಟ್ ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್. ಕೇಳೋದಕ್ಕೆ ಸ್ವಲ್ಪ ಫನ್ನಿ ಅಂತ ಅನ್ಸ್ಬಹುದು, ಇವತ್ತಿಗೂ ಕೂಡ ಕೆಲವರು ನಂಬ್ಕೊಂಡ್ ಬಿಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಹೆಸರಲ್ಲೇ ಇದೆ ಸ್ಪಾಂಟೇನಿಯಸ್ ಜನರೇಷನ್. ಎಲ್ಲಿಂದ ಗೊತ್ತಿಲ್ಲ, ಸ್ಪಾಂಟೇನಿಯಸ್ ಆಗಿ ಏನಾಗುತ್ತೆ, ಒಂದು ಆರ್ಗ್ಯಾನಿಸಮ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, so people believed that organisms are formed from the non-living things. Non-living things in the organisms form ಆಗುತ್ತೆ ಅಂತ ಹೇಳ್ತಾರೆ. They believed that rodents are formed from the normal, what is that, paddy. ಈಗ ಪ್ಯಾಡಿಯನ್ನ ಎಲ್ಲೋ ಒಂದ್ ಕಡೆ ಇಟ್ಟಿರ್ತೀರಾ ನೀವು, ಅಂದ್ರೆ ಭತ್ತ ಅಂತ ಏನ್ ಹೇಳ್ತೀವಿ ಅದನ್ನ ಎಲ್ಲೋ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಟಿರ್ತೀರಾ, ಗೋಡೌನ್ ಅಂತ ಹೇಳ್ತೀವಿ ಕಾಮನ್ ಆಗಿ, ಸ್ಟೋರೇಜ್ ಹೌಸ್ ಆಫ್ ದ ಪ್ಯಾಡಿ. So you might have seen some rodents inside that storage house. People believed that rodents are formed from this paddy. And also they believed that cockroaches and other insects are coming from the cloths. Cloths ಗಳಿಂದ ಏನಾಗುತ್ತೆ, ಕಾಕ್ರೋಚಸ್ ಗಳು ಹುಟ್ಟುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ರು. And also they believed that so they are coming from the straw, ಅಂದ್ರೆ ಒಣಗಿದ ಹುಲ್ಲು ಅಂತ ಏನಿರುತ್ತೆ ಅದರಿಂದ ಹೊರಗಡೆ ಬಂದ್ಬಿಡ್ಬೋದು, ಅಲ್ಲಿಂದ ಆಗುತ್ತೆ ಅಂತ. ಸಿ, ಈ ಪ್ಯಾಡಿ ಆಗಿರಬಹುದು, ಕ್ಲಾತ್ಸ್ ಮತ್ತೆ ಸ್ಟ್ರಾ ಏನ್ ಹೇಳಿದೆ, ಮಡ್, ಈ ಎಲ್ಲವೂ ಕೂಡ ನಾನ್ ಲಿವಿಂಗ್ ಥಿಂಗ್ಸ್. ಫ್ರಮ್ ದೀಸ್ ಥಿಂಗ್ಸ್ ಲಿವಿಂಗ್ ಫಾರ್ಮ್ಸ್ are being formed ಅಂತ ಹೇಳ್ತಾರೆ. So this theory is also commonly called abiogenesis. Abiogenesis. So as the name indicating, abio, without life. ಸೊ ನಮಗೆ ಕಾಮನ್ ಆಗಿ ಇವತ್ತು ಗೊತ್ತಿರೋದೇನು, 19th ಸೆಂಚುರಿಯಲ್ಲಿ ಥಿಯೋಡರ್ ಶ್ವಾನ್ ಮತ್ತೆ ಜೇಕಬ್ ಶ್ಲೀಡನ್ ಸೆಲ್ ಥಿಯರಿಯನ್ನ ಪ್ರಪೋಸ್ ಮಾಡಿ ಹೇಳ್ತಾರೆ. ಏನಂತ ಹೇಳಿ, ಆಲ್ ಸೆಲ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಓಕೆ, ಆಮ್ನಿಸ್ ಈ ಸೆಲ್ಯುಲೆ ಸೆಲ್ಯುಲಾ ಅಂತ ಹೇಳಿ, ಹೌದಾ? ಸೊ ಅದರಿಂದ ಫಾರ್ಮೇಶನ್ ಆಗುತ್ತೆ. ಅದೇ ತರ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಫಸ್ಟ್ ಪ್ರೂವ್ ಮಾಡಿದ್ದು ಲೂಯಿಸ್ ಪ್ಯಾಶ್ಚರ್. ಸೊ ಬೈ ಪ್ರಪೋಸಿಂಗ್ ದ ಥಿಯರಿ ಕಾಲ್ಡ್ ಬಯೋಜೆನೆಸಿಸ್. ಸಿ, ಅಬಯೋಜೆನೆಸಿಸ್ ಅಂತ ಹೇಳಿದ್ರೆ ಸ್ಪಾಂಟೇನಿಯಸ್ ಜನರೇಷನ್. ಸೊ ವೇರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ನಾನ್ ಲಿವಿಂಗ್ ಥಿಂಗ್ಸ್. ಬಟ್ ಇಟ್ ವಾಸ್ ರಾಂಗ್. ಅದನ್ನ ಡಿಸ್ಪ್ರೂವ್ ಮಾಡಿದ್ದು ಲೂಯಿಸ್ ಪ್ಯಾಶ್ಚರ್. By showing that in a conical flask he started to grow some kind of bacteria and there was nothing. ಏನೂ ಇಲ್ಲದೆ ಇರೋದ್ರಿಂದ ಏನೂ ಫಾರ್ಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಸಮಥಿಂಗ್ ಈಸ್ ಬೀಂಗ್ ಪ್ರೊಡ್ಯೂಸ್ಡ್ ಬಿಕಾಸ್ ಸಮಥಿಂಗ್ ವಾಸ್ ದೇರ್, ಏನೋ ಇತ್ತು. ಹಾಗಾಗಿ ಏನ್ ಹೇಳ್ತಾರೆ ಅವರು, every cell, every living organisms are formed from the pre-existing cell or pre-existing living organism is called biogenesis, and that disapproved the abiogenesis. ಇಲ್ಲಿ ನೋಡಿ, according to this theory the life originated from decaying or rotting matter. Decaying, ಕೊಳಿತಾ ಇರೋದು, ಕೊಳ್ತೋಗಿರೋ ವಸ್ತುಗಳಿಂದ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಓಕೆ, like a straw and mud etc. But it was disapproved. ಯಾರು ಕೂಡ ಅದನ್ನ ನಂಬಲಿಲ್ಲ, ಜೊತೆಗೆ ನಂಬಿದ್ರು, ನಂತರ ಅದನ್ನ ಡಿಸಪ್ರೂವ್ ಮಾಡಲಾಯಿತು. ಸೊ ನೆಕ್ಸ್ಟ್, ದ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್, ಕೆಮಿಕಲ್ ಆರಿಜಿನ್ ಆಫ್ ಲೈಫ್ ಅಂತ ಹೇಳ್ತೀವಿ. ಆಕ್ಚುಲಿ ಇಟ್ ವಾಸ್ ಫಸ್ಟ್ ಪ್ರಪೋಸ್ಡ್ ಬೈ ಒಪಾರಿನ್ ಅಂಡ್ ಹಾಲ್ಡೇನ್. ಸೊ ಲೆಟ್ ಮಿ ರೈಟ್ ದೇರ್ ನೇಮ್, ಒಪಾರಿನ್ ಅಂಡ್ ಹಾಲ್ಡೇನ್ ಅಂತ ಹೇಳ್ತೀವಿ, ಹಾಲ್ಡೇನ್. ಸೊ ಆಕ್ಚುಲಿ ಹಾಲ್ಡೇನ್, he called the earth as a chemical hot soup.
ಅಂದ್ರೆ ಅರ್ತ್, ಪ್ರೈಮಾರ್ಡಿಯಲ್ ಅರ್ತ್ ಅಂತ ಏನ್ ಹೇಳ್ತೀವಿ, ಇನಿಷಿಯಲ್ ಡೇಸ್ ಅಲ್ಲಿ ಅರ್ತ್ ಅನ್ನೋದು ಒಂದು ಥರದ ಕೆಮಿಕಲ್ ಹಾಟ್ ಸೂಪ್ ತರ ಇತ್ತು, ಕುದಿತಾ ಇತ್ತು, ಬರೀ ಕೆಮಿಕಲ್ಸ್ ಗಳಿಂದ ಆಗಿತ್ತು ಅಂತ ಹೇಳ್ತಾರೆ. ಸೊ ಅದನ್ನ ಹೇಳಿದ್ದು ಅಹಲ್ಡೇನ್ ಅವರು. ಸೊ ಫಸ್ಟ್ ಇದನ್ನ ಪ್ರಪೋಸ್ ಮಾಡಿದ್ದು ಹೆಕೆಲ್ ಅವರು. ಸೊ ಹೆಕೆಲ್ ಅದಾದ್ಮೇಲೆ ಅದಕ್ಕೊಂದು ಥಿಯರಿಯನ್ನ ಕೊಟ್ಟಿದ್ದು ಕಂಪ್ಲೀಟ್ ಆಗಿ. ಸೊ ಯಾರು, ಒಪ್ಯಾರನ್ ಮತ್ತೆ ಹಾಲ್ಡೇನ್. ಈ ಥಿಯರಿಗೆ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಅನ್ನ ಕೊಟ್ಟಿದ್ದು ಸ್ಟ್ಯಾನ್ಲಿ ಮಿಲ್ಲರ್ ಮತ್ತೆ ಯೂರಿ ಇನ್ ದ ಇಯರ್ 1953. Okay, so according to this theory that stated, so life originated from pre-existing non-living organic molecule called RNA and protein. ಕಾಮನ್ ಆಗಿ ಹೇಳ್ತೀವಿ ನಾವು ಮೊಟ್ಟೆ ಮೊದಲ ಕೋಳಿ ಮೊದಲ ಅಂತ ಹೇಳಿ. ಓಕೆ, ಹೇಳೋದಿಕ್ಕಾಗಲ್ಲ ಮೊಟ್ಟೆಯಿಂದಾನೆ ತಾನೇ ಕೋಳಿ ಬರೋದು, ಕೋಳಿಯಿಂದ್ರೆ ತಾನೇ ಮೊಟ್ಟೆ ಬರೋದು ಅಂತ. ಆದ್ರೆ ಫಸ್ಟ್ is always a living organism. Living organisms were formed due to evolution, due to complexity. So later, after a billion years, they started to lay eggs. ಅಂದ್ರೆ ಈಗ ಫಿಶಸ್ಗಳು, they were present in water, they are present in water. And later amphibians, water and land. Terrestrial organisms, first terrestrial organisms completely adapted. Reptiles, they started to lay eggs. Nantara glorious reptile Archaeopteryx, the link between reptiles and birds anta heltivi. So they started to lay the egg. See there, organisms first, then they started to lay the egg. Modification according to their habitat. Water ಎಲ್ಲಿ ಇರಲ್ವೋ, ವಾಟರ್ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೋ ಅಲ್ಲಿ ಆಮ್ನಿಯಾನ್ ನಾವು ನೋಡ್ತೀವಿ. ಓಕೆ, ಸೊ ಹಾಗಾಗಿ they said according to this theory living organisms were originated from the non-living organic molecules called RNA and protein. ಇದರಿಂದ ಲಿವಿಂಗ್ ಫಾರ್ಮ್ಗಳು, ಸಾರಿ ಲಿವಿಂಗ್ ಆರ್ಗಾನಿಸಮ್ ಫಾರ್ಮೇಶನ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಅನ್ನ ಕೊಟ್ಟಿದ್ದು ಸ್ಟ್ಯಾನ್ಲಿ ಮಿಲ್ಲರ್ ಮತ್ತೆ ಯೂರಿ. ಸೊ ಯೂರಿ, ಓಕೆ, ಸೊ ಯಾವಾಗ ಅಂತ ಹೇಳಿದ್ರೆ 1953 ಅಲ್ಲಿ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದೇರ್ ಇಸ್ an experimental setup they have taken. ಇಲ್ಲಿದೆ. ಓಕೆ, ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ ನ ಪ್ರಕಾರ there is a flask. ಇಲ್ಲೊಂದು ಫ್ಲಾಸ್ಕ್ ಇದೆ. we used to call it as a discharge flask. And they must, produce electricity, or you can say the generation of heat. So that was present in the primordial earth. ಅವಾಗ ಯಾವ ತರ ಇತ್ತು, ಎಷ್ಟು ಟೆಂಪರೇಚರ್ ಇತ್ತು ಅಷ್ಟೇ ಟೆಂಪರೇಚರ್ ನಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ they have taken 2 electrodes ಗಳಿದೆ. So these electrodes are generating nearly about 800 degrees centigrade. ಇಷ್ಟು ಜನರೇಷನ್ ಅಂದ್ರೆ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಥರ್ಮಲ್. ಓಕೆ, you can observe here, this is called spark discharge ಅಂತ ಹೇಳೋಣ. Okay, then you can see here we have taken and they have taken. Okay, they have taken boiled water. ಇಲ್ಲಿ boiled water ಇದೆ. ಸೊ ವಾಟರ್ನ ಬಾಯ್ಲ್ ಮಾಡಿದಾಗ ಒಂದು ಪ್ರೋಸೆಸ್ ಕೇಳಿರ್ತೀರ ನೀವು, ಡಿಸ್ಟಿಲೇಷನ್ ಅಂತ ಹೇಳ್ಬಿಟ್ಟು. ಎನಿಯೋ ಎವಾಪರೇಟ್ಸ್, ಅದು ಎವಾಪರೇಟ್ ಆಗುತ್ತೆ, ಕಂಡೆನ್ಸ್ ಆಗುತ್ತೆ, ಮತ್ತೆ ಇಲ್ಲಿ ವಾಟರ್ ಬರುತ್ತೆ. ಓಕೆ, ಸೊ ದಟ್ ಮೀನ್ಸ್ ದೇ ಹ್ಯಾವ್ ಟೇಕನ್ ಸಮ್ ಎಲಿಮೆಂಟ್ಸ್ ಹಿಯರ್, ಸಮ್ ಗ್ಯಾಸಸ್ ಹಿಯರ್. ಯಾವ ಗ್ಯಾಸಸ್ಗಳನ್ನ ತೆಗೆದುಕೊಂಡಿದ್ರು ಕೂಡ ಅಂತ ಕ್ವಶನ್ ಕೇಳ್ತಾರೆ. ಯು ಶುಡ್ ರಿಮೆಂಬರ್. ಸೊ ದೇ ಹ್ಯಾವ್ ಟೇಕನ್ ಮೀಥೇನ್, NH3 ammonia, water vapors and hydrogen. Okay, so these gases they have taken inside this discharge flask ತಗೊಂಡಿದ್ರು. ಓಕೆ, ಸೊ ನಂತರ ಈ ಟೆಂಪರೇಚರ್ ಅಲ್ಲಿ ಈ ಗ್ಯಾಸಸ್ ಗಳು ಯಾವ ತರ ರಿಯಾಕ್ಷನ್ ಆಗುತ್ತೆ ಅನ್ನೋ ಬೇಸಿಸ್ ಮೇಲೆ ಏನಾಗುತ್ತೆ ನೆಕ್ಸ್ಟ್. ಸೊ ದ ವಾಟರ್ ಮೂವ್ಸ್ ಔಟ್ ಅಂಡ್ ಎಂಟರ್ಸ್. ದಿಸ್ ಇಸ್ ಕಾಲ್ಡ್ ಕಂಡೆನ್ಸರ್. ಇಲ್ಲಿ ಬರೋ ಎವಾಪರೇಟ್ ಆಗಿ ಬರೋ ಗ್ಯಾಸಸ್ ಗಳನ್ನ, ವಾಟರ್ ವೇಪರ್ಸ್ ಅನ್ನ ಕಂಡೆನ್ಸ್ ಮಾಡೋದಕ್ಕೆ ಇಲ್ಲಿ ಕಂಡೆನ್ಸರ್ ಇದೆ. ಸೊ ನಂತರ ದ ವಾಟರ್ ಇಸ್ ಟ್ರಾಪ್ಡ್ ಹಿಯರ್. ಸೊ ಯು ಕ್ಯಾನ್ ಸೆ ಟ್ರಾಪ್ಡ್ ವಾಟರ್, trapped water at the bottom. And they examined that after the experiment, the trapped water contained different kinds of organic molecules, including macromolecules. ಅಲ್ಲಿ ಕೆಲವು macromolecules ಗಳನ್ನ ನೋಡ್ತಾರೆ. And those macromolecules are commonly called sugar, means carbohydrate, nitrogen bases, fats and pigments. They observed that, and finally they came to know that these sugar, nitrogen bases, fats and pigments were formed earlier. That's because of high temperature which is coming from the sun, ultraviolet radiation. So ನಂತರ ಅದು ಓಷಿಯನ್ ಗಳಲ್ಲಿ ಇಲ್ಲಿ ವಾಟರ್ ಟ್ರ್ಯಾಪ್ ಆಗಿದೆಯಲ್ಲ, that indicates just like a water bodies. Okay, ಸೊ ಆನ್ ದ ಅರ್ತ್, ಪ್ರೈಮಾರ್ಡಿಯಲ್ ಅರ್ತ್ ಸರ್ಫೇಸ್ ಅಲ್ಲಿ ಯಾವ ತರ ಇತ್ತು ಅಂತ ಆ ವಾಟರ್ನ ಎಕ್ಸಾಮೈನ್ ಮಾಡಿದಾಗ, ಇಲ್ಲಿರೋ ವಾಟರ್ನ ಎಕ್ಸಾಮೈನ್ ಮಾಡಿದಾಗ, ದಟ್ ಸಿಮಿಲರ್ ಟು ಆಸ್
ದ ಪ್ರೈಮಾರ್ಡಿಯಲ್ ಅರ್ತ್ ವಾಟರ್ ಸರ್ಫೇಸ್. ಸೊ ಅಲ್ಲಿ ಚೆಕ್ ಮಾಡಿದಾಗ ಅದನ್ನ ಚೆಕ್ ಮಾಡೋಕೆ ಸಾಧ್ಯ ಇಲ್ಲ ಇವಾಗ. ಸೊ ಎಕ್ಸಾಮೈನ್ ಮಾಡಿದಾಗ ಶುಗರ್, ನೈಟ್ರೋಜನ್ ಬೇಸ್, ಫ್ಯಾಟ್ ಮತ್ತೆ ಪಿಗ್ಮೆಂಟ್ಸ್ ಗಳಿರೋದು ಗೊತ್ತಾಗುತ್ತೆ. ಅಂಡ್ ಫೈನಲಿ ಹಿಯರ್ ದೇರ್ ಇಸ್ ಅ ವ್ಯಾಕ್ಯೂಮ್ ಪಂಪ್. ಐ ಆಮ್ ಜಸ್ಟ್ ರೈಟಿಂಗ್ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ ಟು. ಡಯಾಗ್ರಾಮ್ನು ಕೂಡ ಕೇಳ್ತಾರೆ. ಓಕೆ, ಸೊ ಇಟ್ಸ್ ದ ಡೈರೆಕ್ಷನ್ ವೇರ್ ದಟ್ ಇಸ್ ಮೂವಿಂಗ್, ಯಾವ ತರ ಮೂವ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇಟ್ ವಾಸ್ ಕಂಡಕ್ಟೆಡ್ ಬೈ ಸ್ಟ್ಯಾನ್ಲಿ ಮಿಲ್ಲರ್. ಈ ಥಿಯರಿ ಏನನ್ನ ಕನ್ಕ್ಲೂಡ್ ಮಾಡುತ್ತೆ ಅನ್ನೋದನ್ನು ತಿಳ್ಕೋಣ ಇವಾಗ. ವಾಟ್ ವಾಸ್ ದ ಕನ್ಕ್ಲೂಷನ್ ಆಫ್ ಸ್ಟ್ಯಾನ್ಲಿ ಮಿಲ್ಲರ್ಸ್ ಥಿಯರಿ ಆರ್ ಎಕ್ಸ್ಪೆರಿಮೆಂಟ್ ಅಂತ ಕೇಳಿದ್ರೆ, you can observe here, first one, it provides the experimental evidence for theory of chemical origin, which was proposed by Oparin and Haldane. ಅವ್ರು ಏನು ಹೇಳಿರ್ತಾರೆ ಅದಕ್ಕೆ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಅನ್ನ, ಎವಿಡೆನ್ಸ್ ಅನ್ನ ಇದು ಪ್ರೊವೈಡ್ ಮಾಡುತ್ತೆ. ಇನ್ನೊಂದು, ಇಟ್ ಶೋಡ್ ದಟ್ ದ ಫಸ್ಟ್ ನಾನ್ ಸೆಲ್ಯುಲಾರ್ ಫಾರ್ಮ್ ಆಫ್ ಲೈಫ್ ವಾಸ್ ಕ್ರಿಯೇಟೆಡ್ ಅಬೌಟ್ 3 billion years ago. 3 ಬಿಲಿಯನ್ ವರ್ಷಗಳ ಹಿಂದೆ ಫಸ್ಟ್ ನಾನ್ ಸೆಲ್ಯುಲಾರ್ ಫಾರ್ಮ್ ಆಫ್ ಲೈಫ್ ಫಾರ್ಮ್ ಆಗುತ್ತೆ. ವಾಟ್ ಈಸ್ ದಟ್ ನಾನ್ ಸೆಲ್ಯುಲಾರ್ ಫಾರ್ಮ್ ಆಫ್ ಲೈಫ್? That's nothing but the macromolecules. So later that forms into a cellular organisms. So it showed that non-cellular biomolecules exist in the form of DNA. See, non-cellular ಯಾವ ತರ ಇತ್ತು ಅಂತ ಹೇಳೋದಕ್ಕೊಂದು ರೂಪ ಇರಲಿಲ್ಲ. There was no structure as just like a cell. ಅದಕ್ಕೆ DNA, RNA, polysaccharides and proteins ಇದನ್ನೆಲ್ಲ ನೋಡಿರ್ತೀರಾ ನೀವು. These are the nucleic acids. So this comes under the chapter biomolecule. You have studied that in your class 11. ಓಕೆ, ಡಿ ಎನ್ ಎ ಅಂಡ್ ಆರ್ ಎನ್ ಎ, ನ್ಯೂಕ್ಲಿಯಿಕ್ ಆಸಿಡ್, ಇಲ್ಲೂ ಕೂಡ ಡಿಫ್ರೆನ್ಸ್ ಅನ್ನ ಓದಿರ್ತೀರಾ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ. ಸೊ ವೈ ಡಿ ಎನ್ ಎ, ವೈ ಆರ್ ಎನ್ ಎ, ನೈಟ್ರೋಜನ್ ಬೇಸ್ ಯಾವುದು ಅಂತ. ಸೊ ಪಾಲಿಸ್ಯಾಕರೈಡ್ಸ್, ಕಾರ್ಬೋಹೈಡ್ರೇಟ್ಸ್, ನಂತರ ಪ್ರೋಟೀನ್ಸ್ಗಳು ಎಲ್ಲ ಮ್ಯಾಕ್ರೋ ಮಾಲಿಕ್ಯೂಲ್ಸ್ಗಳು ಏನಾಗಿತ್ತು, ನಾನ್ ಸೆಲ್ಯುಲಾರ್ ಫಾರ್ಮ್ ಆಫ್ ಲೈಫ್ ಅಂತ ಹೇಳ್ಬೋದು. ಫಾರ್ಮೇಶನ್ ಆಫ್ ಅ ಫಸ್ಟ್ ಸೆಲ್, ಫಸ್ಟ್ ನಾನ್ ಸೆಲ್ಯುಲಾರ್. ಓಕೆ, ಸೊ ಇಟ್ ವಾಸ್ ಆಲ್ ಅಬೌಟ್ ಕೆಮಿಕಲ್ ಎವಲ್ಯೂಷನ್ ಆರ್ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್, ಕೆಮಿಕಲ್ ಆರಿಜಿನ್ ಅಂತ ಹೇಳ್ತೀವಿ. ಯಾವ ನೇಮ್ಗಳನ್ನ ನೆನ್ಪಿಟ್ಕೊಬೇಕು, ಯಾವ ಎಕ್ಸ್ಪೆರಿಮೆಂಟ್ ನೆನ್ಪಿರ್ಬೇಕು? ಹೆಕೆಲ್ ಫಸ್ಟ್ ಪ್ರಪೋಸ್ಡ್, ನಂತರ ಅದಕ್ಕೊಂದು ಥಿಯರಿಯನ್ನ ನೀಟಾಗಿ ಕನ್ವೆ ಮಾಡಿದ್ದು ಒಪಾರಿನ್ ಮತ್ತೆ ಹಾಲ್ಡೇನ್. ಹಾಲ್ಡೇನ್ ಕಾಲ್ ದ ಅರ್ತ್, ಪ್ರೈಮಾರ್ಡಿಯಲ್ ಅರ್ತ್ ಆಸ್ ಎ ಹಾಟ್ ಕೆಮಿಕಲ್ ಸೂಪ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಇಟ್ ವಾಸ್ ಟೆಂಪರೇಚರ್ ವಾಸ್ ವೆರಿ ಹೈ, ತುಂಬಾ ಜಾಸ್ತಿ ಇತ್ತು, ವಾಲ್ಕಾನಿಕ್ ಎರಪ್ಷನ್ ಇತ್ತು, ಅದೆಲ್ಲ ಹೇಳ್ತಾರೆ. ನಂತರ you should remember another two names, Stanley Miller and Urey. So they conducted one experiment called Stanley Miller experiment in the year 1953 to provide the evidence for chemical evolution theory. Okay, so next ನೋಡೋಣ ಇವಾಗ, that is all about evidences for evolution. Okay, ಈಗ ಎವಲ್ಯೂಷನ್ ಆಗಿದೆ ಅನ್ನೋದಕ್ಕೆ ಎವಿಡೆನ್ಸ್ ಬೇಕು, ಹೌದಾ ಇಲ್ವಾ? ಯಾಕೆ ಅಂತ ಹೇಳಿದ್ರೆ, if simply you are saying that all human beings are ಓಕೆ ಆರಿಜಿನೇಟೆಡ್ ಫ್ರಮ್ ಮಂಕಿಯಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಇದು ನೆಗೆಟಿವ್ ಥಾಟ್ಸ್ ಅನ್ನ ಕೊಡುತ್ತೆ ನಮಗೆ. ನಾವು ಮಂಕಿ ತರ ಇರ್ತೀವಾ ಅಂತ ಹೇಳಿ. ಸೊ ಯು ಮಸ್ಟ್ ಪ್ರೊವೈಡ್ ಎವಿಡೆನ್ಸಸ್ ಫಾರ್ ಯುವರ್ ಥಿಯರಿ ದಟ್ ಯು ಆರ್ ಪ್ರಪೋಸಿಂಗ್. ಆ ಎವಿಡೆನ್ಸಸ್ಗಳೇನಿದೆ ಅವುಗಳು ಇಲ್ಲಿದ್ದಾವೆ ನೋಡಿ. ಓಕೆ ಓಕೆ, ಚಾರ್ಲ್ಸ್ ಡಾರ್ವಿನ್ ಸೆಡ್ ದಟ್ ಇನ್ ಹಿಸ್ ಬುಕ್ ಕಾಲ್ಡ್ ದ ಡಿಸೆಂಟ್ ಆಫ್ ಮ್ಯಾನ್ ಹೇಳ್ತಾರೆ. ಸೊ ಏಪ್ಸ್ or you can say chimpanzee, gorilla, apes anta tilkoona. Apes are the ancestors of human beings. So initially we were like a Dryopithecus where forelimbs are longer than hind limbs. Bipedal ಆಗಿರಲಿಲ್ಲ ಅಂದ್ರೆ ನಾವು 2 ಕಾಲಲ್ಲಿ ನಡೀತಾ ಇರಲಿಲ್ಲ, 4 ಕಾಲಲ್ಲಿ ನಡೀತಾ ಇದ್ದು ಅಂತೆಲ್ಲ ಹೇಳ್ತಾರೆ. ಅದು ಪ್ರೂಫ್ ಬೇಕಲ್ವಾ? ಆ ಎವಿಡೆನ್ಸಸ್ಗಳು ಯಾವುದು ಅಂತ ಕೇಳಿದ್ರೆ, ಫಸ್ಟ್ ಒನ್ ಈಸ್ paleontological evidence. Paleontological ಪ್ರಾಕ್ತಾನ ಶಾಸ್ತ್ರ, ಸ್ಟಡಿ ಆಫ್ ಫಾಸಿಲ್ಸ್ ಅಂತ ಹೇಳಿ. Embryological evidences, so comparative anatomy and morphological evidences. Biochemical evidence, biogeographical evidence. ಇಷ್ಟನ್ನು ಕೂಡ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ತಿಳ್ಕೋಣ ಇವಾಗ. ವೆರಿ ಫಸ್ಟ್ ಒನ್ ಈಸ್ ಏನದು? paleontological evidences. What is the meaning of paleontology? That's nothing but study of fossils. ಸ್ಟಡಿ ಆಫ್ ವಾಟ್? ಫಾಸಿಲ್ಸ್. ಹಾಗಿದ್ರೆ ಅದು ಪೆಲಿಯಂಟಾಲಜಿ ಆಗುತ್ತೆ. ಪೆಲಿಯಂಟಾಲಜಿಕಲ್ ಎವಿಡೆನ್ಸ್ ಅಂತ ಹೇಳಿದ್ರೆ ಏನು? ಆಫ್ ಕೋರ್ಸ್ ಇಟ್ ಈಸ್ ನಥಿಂಗ್ ಅಬೌಟ್ ಅ ಫಾಸಿಲ್. ಫಾಸಿಲ್ ಮೇ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಎನಿ ಫಾರ್ಮ್, ಯಾವ ರೂಪದಲ್ಲಿ ಇರಬಹುದು. ಇಟ್ ಮೇ ಬಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಎಂಬೆಡೆಡ್ ಸಬ್ಸ್ಟೆನ್ಸ್, ಎಂಬೆಡ್ ಆಗಿರ್ಬೋದು, ಅಂಟ್ಕೊಂಡಿರ್ಬೋದು, ಗಮ್ಸ್ ಅಥವಾ ರೆಸಿನ್ಸ್ ತರ. ಇಟ್ ಮೇ ಬಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಎ ಮೌಲ್ಡ್ಸ್ ಆರ್ ಕ್ಯಾಸ್ಟ್ ಇಂಪ್ರೆಷನ್ಸ್, ಇಂಪ್ರೆಷನ್ಗಳ ತರ, ಮೌಲ್ಡ್ ತರ, ಕ್ಯಾಸ್ಟ್ ತರ ಇರಬಹುದು. ಅಂದ್ರೆ ಕಾಮನ್ ಆಗಿ ನಾವು ಕೇಳಿರ್ತೀವಿ ಫಾಸಿಲ್ಸ್ ಅಂತ ಹೇಳಿದ್ರೆ ಏನು? ದೀಸ್ ಆರ್ ದ ರಿಮೈನ್ಸ್ ಆರ್, you can say, impressions of prehistoric plants and animals which are embedded in the petrified rock
over a million years ago. I'm just writing these are the what remains, ಇವುಗಳು ಉಳಿವಿಕೆ ಅಂತ ಹೇಳ್ತೀವಿ, remains of, okay, prehistoric. I'm using that word prehistoric ಅಂತ ಹೇಳಿದ್ರೆ ಹಿಂದೆ ಇದ್ದಿದ್ದು, prehistoric organisms, plants and animals, okay, organisms which are embedded in the petrified rock. ಹುದುಗೋಗಿದೆ ಅದು. ಓಕೆ, ಇವತ್ತಿಗೂ ಕೂಡ ನೀವು ಎಷ್ಟೋ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಾ. ಓಕೆ, ಸೊ 12,000 years ಬ್ಯಾಕ್ ಯಾವುದೋ ಒಂದು ಫಾಸಿಲ್ ಸಿಕ್ಕಿದೆ, ಇಯರ್ಸ್ ಎಗೋ, ಆರ್ ಇಟ್ ಮೈ ಬಿಲಿಯನ್ ಇಯರ್ಸ್ ಎಗೋ. ಫಾಸಿಲ್ ಇಸ್ ಡಿಸ್ಕವರ್ಡ್ ಇನ್ ಜಾವಾ, ಇನ್ ಜರ್ಮನಿ, ಇನ್ ಇಂಡೋನೇಷಿಯಾ ಎಲ್ಲ ಓದ್ತಿರ್ತೀರಾ. ಸೊ ಹಾಗಾಗಿ ಅವುಗಳಿಗೆ ಫಾಸಿಲ್ ಅಂತ ಹೇಳ್ತೀವಿ. ಸೊ ಹೌ ದೀಸ್ ಆರ್ ದ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್, ಹೇಗಾಗತ್ತೆ? ಸೊ ಆ ಒಂದು ಫಾಸಿಲ್ ಸಿಕ್ಕಿದ್ಮೇಲೆ ನಾವೇನ್ ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಎಕ್ಸಾಮೈನ್ the date period of that particular fossil, ಯಾವಾಗ ಎಕ್ಸಿಸ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನ ತಿಳ್ಕೊಳ್ಳೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಡಿಫರೆಂಟ್ ಟೆಸ್ಟ್. ಒಂದು ನಾರ್ಮಲ್ ಆಗಿರೋ ಟೆಸ್ಟ್ ಏನದು? ಈಗ ಕಾಮನ್ ಆಗಿ ಇಫ್ ದ ಫಾಸಿಲ್ಸ್ ಆರ್ ಅವೈಲಬಲ್ ಇನ್ ದ ಅರ್ತ್ ಸರ್ಫೇಸ್, ಓಕೆ, ವಿಚ್ ಈಸ್ ನಿಯರೆಸ್ಟ್ ಟು ದ ಅರ್ತ್ ಸರ್ಫೇಸ್, ವಿ ಕಮ್ ಟು ನೋ ದಟ್ ದಿಸ್ ಇಸ್ ದ ರೀಸೆಂಟ್ ಒನ್. ಇಫ್ ದ ಫಾಸಿಲ್ಸ್ ಆರ್ ಅವೈಲಬಲ್ ಇನ್ ದ ಡೀಪರ್ ಸರ್ಫೇಸ್ ಆಫ್ ದ ಸಾಯಿಲ್, ವಿ ಕಮ್ ಟು ನೋ ಇಟ್ಸ್ ಅ ಓಲ್ಡರ್ ಒನ್. ಅದು ನಾರ್ಮಲ್ ಆಗಿರೋ, ಅದನ್ನ ಬಿಟ್ರೆ ಸೊ ಕಾರ್ಬನ್ ಡೇಟಿಂಗ್ ಅಂತ ಹೇಳ್ತೀವಿ ಅಥವಾ ಐಸೋಟೋಪ್ ಡೇಟಿಂಗ್ ಅಂತ ಹೇಳ್ತೀವಿ. ಐಸೋಟೋಪ್ ಡೇಟಿಂಗ್. ಸೊ ಬೈ ಯೂಸಿಂಗ್ ಕಾರ್ಬನ್ 14 ದೇ ಯೂಸ್ ಟು ಐಡೆಂಟಿಫೈ ದ ಎಕ್ಸಾಕ್ಟ್ ಪೀರಿಯಡ್ ಆರ್ ಇಪಾಕ್ ಆಫ್ ದಟ್ ಪರ್ಟಿಕ್ಯುಲರ್ ಫಾಸಿಲ್, ಯಾವಾಗ ಇತ್ತು ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ. ಕಾರ್ಬನ್ 14, ಕಾರ್ಬನ್ ಡೇಟಿಂಗ್, ಆರ್ ಯು ಕ್ಯಾನ್ ಸೇ ಐಸೋಟೋಪ್ ಡೇಟಿಂಗ್. ಓಕೆ, ಸೊ ಫಾಸಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ನೋ ದ ಎರಾ ಆಫ್ ದಟ್ ಪರ್ಟಿಕ್ಯುಲರ್ ಎವಲ್ಯೂಷನ್. ಪರ್ಟಿಕ್ಯುಲರ್ ಫಾಸಿಲ್ದು. ನೆಕ್ಸ್ಟ್, ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್. ಸೊ ಇಟ್ ವಾಸ್ ಫಸ್ಟ್ ಪ್ರಪೋಸ್ಡ್ ಬೈ ಹೆಕೆಲ್. ಅಂದ್ರೆ ಇದನ್ನ ಫಸ್ಟ್ ಪ್ರಪೋಸ್ ಮಾಡಿದ್ದು ಹೆಕೆಲ್ ಅವರು, ಆದ್ರೆ ಇದನ್ನ ಡಿಸಪ್ರೂವ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ, ಐ ಆಮ್ ಜಸ್ಟ್ ರೈಟಿಂಗ್ ದಟ್ ಇಟ್ ವಾಸ್ ಡಿಸ್ಪ್ರೂವ್ಡ್ ಬೈ ಆನ್ ಬಿಯರ್ ಅಂತ ಹೇಳ್ತೀವಿ. ಅಂದ್ರೆ ನೆನ್ಪಿಟ್ಕೊಬೇಕು, ಡಿಸಪ್ರೂವ್ ಮಾಡಿದ್ರು ಅಂತ ಹೇಳಿದ್ರೆ he is going to propose one more theory. ಅವರು ಹೇಳಬೇಕು ಬೇರೆ ಥಿಯರಿಯನ್ನ, ಏನಂತ ಹೇಳ್ಬಿಟ್ಟು, ಅಕಾರ್ಡಿಂಗ್ ಟು ಹೆಕೆಲ್, ಅಕಾರ್ಡಿಂಗ್ ಟು embryological evidence, okay, all the features, at some particular features are present in all the embryos of vertebrates. ಎಕ್ಸಾಂಪಲ್ ತೆಗೆದುಕೊಂತಾರೆ, pharyngeal gill slits ಕೇಳಿದಿರಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವರ್ಟಿಬ್ರೇಟ್ಸ್. pharyngeal gill slits, ಅಟ್ ಲೀಸ್ಟ್ ಇನ್ ದ ಎಂಬ್ರಿಯಾನಿಕ್ ಸ್ಟೇಜ್ ಅಂತ ಒಂದು ವರ್ಡ್ ಆಡ್ ಮಾಡ್ತೀವಿ ನಾವು. ಹ್ಯೂಮನ್ ಬೀಯಿಂಗ್ಸ್ ಬಂದಾಗ ನಮ್ಮಲ್ಲಿ pharyngeal gill slits ಇಲ್ಲ. ಇಟ್ ವಾಸ್ ಪ್ರೆಸೆಂಟ್ ಇನ್ ದ ಎಂಬ್ರಿಯಾನಿಕ್ ಸ್ಟೇಜ್, ಇತ್ತು, ಅವಾಗ ಇರುತ್ತೆ, ನಂತರ ಡೆವಲಪ್ ಆಗ್ತಾ ಏನಾಗುತ್ತೆ, ಅದು ಲಾಸ್ಟ್ ಆಗುತ್ತೆ. ಸಿ ಇದನ್ನ ನೋಡಿ ಹೆಕೆಲ್ ಅವರು ಏನ್ ಮಾಡ್ತಾರೆ, ಹಿ ಪ್ರಪೋಸ್ಡ್ ದಟ್ ಎಂಬ್ರಿಯಾಲಜಿಕಲ್ ಎವಿಡೆನ್ಸ್. ಬಟ್ ಯಾಕೆ ಅದನ್ನ ಡಿಸಪ್ರೂವ್ ಮಾಡ್ತಾರೆ ಆನ್ ಬಿಯರ್ ಅವರು ಅಂತ ಹೇಳಿದ್ರೆ, he said that so that will never pass all the stages. ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರೆ that must pass through all the stages in adults. adults ಅಲ್ಲೂ ಕೂಡ ಎಲ್ಲಾ ಸ್ಟೇಜಸ್ ಗಳನ್ನ ಅಂದ್ರೆ ಅದು ಪಾಸ್ ಮಾಡಬೇಕು, ಇರಬೇಕು ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಅಕಾರ್ಡಿಂಗ್ ಟು ಹೆಕೆಲ್ ಇಟ್ ವಾಸ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ದ ಎಂಬ್ರಿಯಾಲಜಿ ಅಥವಾ ಎಂಬ್ರಿಯೋ ಫೀಟಸ್, ಅದಕ್ಕೆ ಮಾತ್ರ ರಿಸ್ಟ್ರಿಕ್ಟ್ ಆಗಿರುತ್ತೆ. ತುಂಬಾ ಸಿಂಪಲ್ ಆಗಿರೋ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಇಫ್ ಯು ಆರ್ ಕೀಪಿಂಗ್ ದ ಎಂಬ್ರಿಯೋ ಆಫ್ 1 week of all the organisms of the classes of vertebrates, ಫಿಶಸ್ ಗಳು, ಆಂಫಿಬಿಯಾ, ರೆಪ್ಟೈಲ್ಸ್, ಬರ್ಡ್ಸ್ ಮತ್ತೆ ಮ್ಯಾಮಲ್ಸ್ ಎಂಬ್ರಿಯೋಸ್ ಗಳನ್ನ ಸೈಡ್ ಬೈ ಸೈಡ್ ಇಟ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ಸೊ ಓಕೆ ವಿಚ್ ಎಂಬ್ರಿಯೋ ಈಸ್ ಆಫ್ ಮ್ಯಾಮಲ್ ಆರ್ ದ ರೆಪ್ಟೈಲ್ ಬಿಕಾಸ್ ದೇ ಲುಕ್ ಸಿಮಿಲರ್ ಅಲೈಕ್. ಬಟ್ ಆದ್ರೆ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ವಿಲ್ ನೆವರ್ ಪಾಸ್ ಥ್ರೂ ಆಲ್ ದ ಸ್ಟೇಜಸ್ ಇನ್ ಅಡಲ್ಟ್ಸ್, ಆಗೋಲ್ಲ. ಅದಕ್ಕೋಸ್ಕರ ಅದನ್ನ ಡಿಸಪ್ರೂವ್ ಮಾಡಲಾಗುತ್ತೆ. ಸೊ ನೆಕ್ಸ್ಟ್, comparative anatomy and morphological evidence, very very important. There we are going to discuss about convergent and divergent evolution or homologous and analogous organs. So ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. So that's why I'm going to explain this particular point in the upcoming slide. Okay, next, biochemical evidence. As the name indicating, biochemicals, ಬಯೋ ಅಂತ ಒಂದು ವರ್ಡ್ ಬಂದಿದೆ ಅಂತ ಹೇಳಿದ್ರೆ ದೀಸ್ ಆರ್ ದ ಕೆಮಿಕಲ್ಸ್ ಆರ್ ಮೇ ಬಿ ಏನಾಗಿರ್ಬೋದು, ಎನ್ಸೈಮ್ಸ್ ಗಳಾಗಿರ್ಬೋದು, ಪ್ರೋಟೀನ್ಸ್ ಗಳಾಗಿರ್ಬೋದು. ಸೊ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದಿಸ್ ಒನ್. ಆಲ್ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್ ಬಟ್ ಆಲ್ ಪ್ರೋಟೀನ್ಸ್ ಆರ್ ನಾಟ್ ಎನ್ಸೈಮ್ಸ್. ಎಲ್ಲ ಎನ್ಸೈಮ್ಸ್ಗಳು ಪ್ರೋಟೀನ್ಸ್ಗಳಾಗಿರುತ್ತೆ, ಪ್ರೋಟೀನಿಷಿಯಸ್, ಪ್ರೋಟೀನ್ ಇನ್ ನೇಚರ್. ಬಟ್ ಎಲ್ಲ ಪ್ರೋಟೀನ್ಗಳು ಎನ್ಸೈಮ್ ಆಗಿರೋದಕ್ಕೆ ಚಾನ್ಸ್ ಇಲ್ಲ. ಓಕೆನಾ? ಸೊ ಹಾಗಾಗಿ ನಾವಿಲ್ಲಿ ನೋಡ್ತೀವಿ ಕೆಲವು ಆರ್ಗ್ಯಾನಿಸಮ್ಸ್ಗಳಲ್ಲಿ ಬ್ಲಡ್ ಪ್ರೋಟೀನ್ಸ್ಗಳು
ನಾರ್ಮಲ್ ಪ್ರೋಟೀನ್ಸ್ಗಳು, ಎನ್ಸೈಮ್ಸ್ಗಳು. ಸೊ ಅಲ್ಲಿರ್ತಕ್ಕಂಥ ಕೆಲವು ಮ್ಯಾಕ್ರೋ ಮಾಲಿಕ್ಯೂಲ್ಸ್ಗಳನ್ನ ಕಂಪ್ಯಾರಿಸನ್ ಆಧಾರದ ಮೇಲೆ, ಸೊ ವೆದರ್ ದೇ ಕೇಮ್ ಫ್ರಮ್ ದ ಡಿಫರೆಂಟ್ ಆರಿಜಿನ್ ಆರ್ ನಾಟ್, ಅವರ ಆನ್ಸೆಸ್ಟ್ರಲ್ ಸ್ಟಾಕ್ ಅನ್ನ ಅಥವಾ ರಾಕ್ ಅನ್ನ ಐಡೆಂಟಿಫೈ ಮಾಡಬಹುದು. ಹಾಗಾಗಿ ಹಿಯರ್ ದೇ ಆರ್ ಗೋಯಿಂಗ್ ಟು ಎಕ್ಸಾಮೈನ್ ದ ಕೆಮಿಕಲ್ಸ್ ಲೈಕ್ ಬ್ಲಡ್ ಪ್ರೋಟೀನ್ಸ್ ಆರ್ ನಾರ್ಮಲ್ ಪ್ರೋಟೀನ್ಸ್, ಬ್ಲಡ್ ಪ್ರೋಟೀನ್ಸ್ ಗಳನ್ನ ಐಡೆಂಟಿಫೈ ಮಾಡೋದ್ರ ಮುಖಾಂತರ, ಎನ್ಸೈಮ್ಸ್ ಗಳನ್ನ ಐಡೆಂಟಿಫೈ ಮಾಡೋದ್ರ ಮುಖಾಂತರ, ಅಥವಾ ಬೇರೆ ಬೇರೆ ಕೆಮಿಕಲ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಕಂಪ್ಯಾರಿಸನ್ ಮಾಡೋದ್ರ ಮುಖಾಂತರ, ಅನಾಲಿಸ್ ಮಾಡೋದ್ರ ಮುಖಾಂತರ ದೇ ಕ್ಯಾನ್ ಈಸಿಲಿ ಸೆಡ್ ವೆದರ್ ದೇ ಆರ್ ಕಮಿಂಗ್ ಫ್ರಮ್ ದ ಸೇಮ್ ಆನ್ಸೆಸ್ಟರ್ಸ್ ಆರ್ ನಾಟ್. ಓಕೆ, ಅಲ್ಲ ಒಂದು ಎವಲ್ಯೂಷನ್ ಗೊತ್ತಾಗುತ್ತೆ, ಪಾತ್ ಗೊತ್ತಾಗುತ್ತೆ. ಹಾಗಾಗಿ ಕೆಮಿಕಲ್ಸ್ ಗಳನ್ನ ಸ್ಟಡಿ ಮಾಡೋದು, ಇನ್ಕ್ಲೂಡಿಂಗ್ RNA, DNA, ಜೀನ್ಸ್ ಎಲ್ಲವನ್ನ ಐಡೆಂಟಿಫೈ ಮಾಡಿ ಕಂಪ್ಯಾರಿಸನ್ ಮಾಡೋದು. ಸೊ ದಿಸ್ ಆಲ್ಸೋ ಒನ್ ಎವಿಡೆನ್ಸ್ ಫಾರ್ ದ ಎವಲ್ಯೂಷನ್. ನೆಕ್ಸ್ಟ್, biogeographical evidence, as the name indicating geography, just by studying the place of an organism and the habitat of an organism, habitat of an organism, right? So ಈಗ habitat ಅಂತ ಹೇಳಿದ್ರೆ ಏನು, the place of living, ನಾವು ಬದುಕುವ ಜಾಗ. Okay, so whether it is your permanent place or what, so are you were living, our ancestors are present in the same habitat, or maybe they came from different ಏರಿಯಾ, ಅಲ್ಲಿಂದ ಬಂದಿರಬಹುದಾ? ಬಂದಿದ್ರೆ ನಾವು ಇಲ್ಲಿ ಜಸ್ಟ್ ಆನ್ಸಿಸ್ಟರ್ಸ್ ಅಂತ ಹೇಳಿದ್ರೆ 3 to 4, 10 ಜನರೇಷನ್ ತಗೊಳ್ಳೋದಲ್ಲ. ವಿ ಹ್ಯಾವ್ ಟು ಟೇಕ್ ನಿಯರ್ಲಿ ಅಬೌಟ್ 1000 ಜನರೇಷನ್. ಅಷ್ಟು ಜನರೇಷನ್ಗಳು. ನಾವು ಸ್ಪೀಶೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ಪೀಶೀಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಒನ್ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್ ಇದ್ರೆ ದೇ ಮೇ ಬಿ ಕೇಮ್ ಫ್ರಮ್ ಡಿಫರೆಂಟ್ ಜಿಯೋಗ್ರಫಿಕಲ್ ಏರಿಯಾ, ಆರ್ ಮೇ ಬಿ ಒಂದೇ ಜಿಯೋಗ್ರಫಿಕಲ್ ಏರಿಯಾದಿಂದ ಬಂದಿರಬಹುದು. ಸೊ ಬೇಸ್ಡ್ ಆನ್ ದ ಜಿಯೋಗ್ರಫಿಕಲ್ ಏರಿಯಾ ದೇ ಯೂಶುವಲಿ ಐಡೆಂಟಿಫೈ the path of evolution, phylogenetic relationship ಅಂತ ಹೇಳ್ತೀವಲ್ಲ ಆ ತರ. ಸೊ ಅವುಗಳಿಗೆ ನಾವು ಬಯೋಜಿಯೋಗ್ರಫಿಕಲ್ ಎವಿಡೆನ್ಸ್ ಅಂತ ಹೇಳ್ತೀವಿ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ಎಂಬ್ರಿಯಾಲಜಿಕಲ್ ಎವಿಡೆನ್ಸ್ ಮತ್ತೆ ಕಂಪ್ಯಾರಿಟಿವ್ ಅನಾಟಮಿ ಮತ್ತೆ ಮಾರ್ಫಾಲಜಿ. ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ಹೋಮೋಲಾಗಸ್ ಮತ್ತೆ ಅನಲಾಗಸ್ ಆರ್ಗನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕಂಪ್ಯಾರಿಟಿವ್ ಅನಾಟಮಿ ಅಂಡ್ ಮಾರ್ಫಾಲಜಿಕಲ್ ಎವಿಡೆನ್ಸ್. ಸೊ ಇದರಲ್ಲಿ ಹೋಮೋಲಾಗಸ್, ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಹೋಮೋ ಅಂತ ಹೇಳಿದ್ರೆ ಸಿಮಿಲರ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸಿಮಿಲರ್ ಯಾವುದ್ರಲ್ಲಿ? ಸಿಮಿಲರ್ ಇನ್ ದೇರ್ ಇಂಟರ್ನಲ್ ಸ್ಟ್ರಕ್ಚರ್ ಅಂಡ್ ಹ್ಯಾವ್ ಎ ಕಾಮನ್ ಆರಿಜಿನ್, ಸೇಮ್ ಆರಿಜಿನ್, ಒಂದೇ ಆರಿಜಿನ್ ಆಗಿರುತ್ತೆ. ಇಲ್ಲಿ ಅನಲಾಗ್ ಅನ್ನೋದು ಡಿಫ್ರೆಂಟ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ, ಡಿಫ್ರೆಂಟ್ ಅಂತ ಅರ್ಥ. ಸೊ ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್, ಹೋಮೋಲಾಗಸ್ ಆರ್ಗನ್ಸ್ ಆರ್ ದ ಆರ್ಗನ್ಸ್ which are similar in their, I'm just writing, which are similar in their anatomical structure. You can say internal structure, similar in their anatomical structure, okay, structure, and have a common origin and have common origin, okay. ಎರಡು ಒಂದೇ ಆದರೆ ಏನಾಗಿರುತ್ತೆ ಇವಾಗ, but differ in their functions, ಫಂಕ್ಷನ್ ಏನಾಗಿರುತ್ತೆ, ಬೇರೆ ಆಗಿರುತ್ತೆ. ಓಕೆ, such type of organs are commonly called homologous organs. ಇದಕ್ಕೆ ಈಗ ಆಪೋಸಿಟ್ ಆಗಿ ಬರೆಯೋಣ. ಆಪೋಸಿಟ್ ಅಂತ ಹೇಳಿದ್ರೆ ಎಲ್ಲದಕ್ಕೂ ನೋ ಅಂತ ಸೇರಿಸೋದಲ್ಲ. ಸೊ ಯಾವ ತರ ಬರಿಬಹುದು? ಐ ಆಮ್ ಜಸ್ಟ್ ರೈಟಿಂಗ್ ದಟ್ analogous organs. So these are the organs which are, so here you can say which are, okay, differ in their anatomical structure, differ in their anatomical structure ಅಂದ್ರೆ ಇಂಟರ್ನಲ್ ಸ್ಟ್ರಕ್ಚರ್ ಏನಾಗಿರುತ್ತೆ, ಡಿಫರ್ ಆಗಿರುತ್ತೆ. ಓಕೆ, ಬಟ್ ಅಂಡ್ ಆಲ್ಸೋ ಆನ್ಸೆಸ್ಟರ್ಸ್ ಆರ್ ಕ್ವೈಟ್ ಡಿಫರೆಂಟ್, ಬೇರೆ ಬೇರೆ ಆಗಿರ್ತಾರೆ. ಯು ಕ್ಯಾನ್ ಸೇ ಅಂಡ್ ಹ್ಯಾವ್ ಡಿಫರೆಂಟ್ ಆರಿಜಿನ್, ಕಾಮನ್ ಆರಿಜಿನ್ ಇಲ್ಲೆಲ್ಲ ಡಿಫರೆಂಟ್ ಆರಿಜಿನ್, ಆನ್ಸೆಸ್ಟ್ರಲ್ ರಾಕ್ ಇಸ್ ಡಿಫರೆಂಟ್. ಸೊ ಬಟ್ perform different function, perform similar function, perform similar or same function, similar function ಅಂತ ಹೇಳೋಣ. ಇದರಲ್ಲೇ 3 ಪಾಯಿಂಟ್ ಅನ್ನ ನೀವು ಡಿಫರೆನ್ಸ್ ಗೆ ಬರೀಬಹುದು. ಓಕೆ, ನೆಕ್ಸ್ಟ್, ಹೋಮೋಲಾಗಸ್ ಆರ್ಗನ್ಸ್ ಆರ್ ದ ರಿಸಲ್ಟೆಂಟ್ ಆಫ್ ಡೈವರ್ಜೆಂಟ್ ಎವಲ್ಯೂಷನ್. Homologous organs are the resultant of divergent evolution. ಏನಾಗಂತ ಹೇಳಿದ್ರೆ, as the name indicating divergent, here organisms are diverged to perform different functions. ಬೇರೆ ಬೇರೆ ಪ್ಲೇಸ್ ಗಳಿಗೆ ಹೋಗಿರುತ್ತೆ, ಬೇರೆ ಬೇರೆ ಹ್ಯಾಬಿಟ್ಯಾಟ್ ಅಲ್ಲಿ ಅದಕ್ಕೆ ತಕ್ಕ ಹಾಗೆ ಏನಾಗಿರುತ್ತೆ, ಫಂಕ್ಷನ್ಸ್ ಗಳು ಪರ್ಫಾರ್ಮ್ ಆಗ್ತಾ ಇರುತ್ತೆ. ಈವನ್ ದೋ ದೇ ಆರ್ ಹ್ಯಾವಿಂಗ್ ದ ಸೇಮ್ anatomical structure,
Even though they are coming from the same ancestors, but their functions are different. It's because of their habitat. Okay, ಇದನ್ನ ಎನ್ವೈರನ್ಮೆಂಟಲ್ ನೀಡ್ಸ್ ಅಂತ ಹೇಳ್ತೀವಿ, ನ್ಯೂ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ಎನ್ವೈರನ್ಮೆಂಟ್ ಯಾವ ತರ ನಮ್ಮನ್ನ ಎಕ್ಸ್ಪೆಕ್ಟ್ ಮಾಡುತ್ತೋ ಆ ತರ ನಾವು ಚೇಂಜಸ್ಗಳಾಗ್ತಾ ಹೋಗ್ತೀವಿ, ನ್ಯೂ ನೀಡ್ಸ್ ಅಂತ ಹೇಳಿ. ಸೊ ಬಟ್ ಇಲ್ಲಿಗೆ ಬಂದಾಗ ದಿಸ್ ಇಸ್ ದ ರಿಸಲ್ಟೆಂಟ್ ಆಫ್ ಕನ್ವರ್ಜೆಂಟ್ ಎವಲ್ಯೂಷನ್. ಕನ್ವರ್ಜೆಂಟ್ ಎವಲ್ಯೂಷನ್ ಆಗಿರುತ್ತೆ. ಸೊ ಆಸ್ ದ ನೇಮ್ ಇಂಡಿಕೇಟಿಂಗ್, convergent, here organisms, their organs, structures are converged to perform the same function even though they are coming from different ancestral rocks. ಬೇರೆ ಬೇರೆ ಕಡೆಯಿಂದ ಬಂದ್ರು, ಬೇರೆ ಬೇರೆ anatomical structure ಇದ್ರು, ಫಂಕ್ಷನ್ ಒಂದೇ ಆಗಿರುತ್ತೆ. ದಟ್ಸ್ ಬಿಕಾಸ್ ಆಫ್ ದೇರ್ ಹ್ಯಾಬಿಟ್ಯಾಟ್ ಅಂಡ್ ದ ನ್ಯೂ ನೀಡ್ಸ್ ಯಾವ ತರ ಬೇಕಾಗುತ್ತೋ ಆ ತರ. ಸೊ ಹಾಗಾಗಿ ಎಕ್ಸಾಂಪಲ್ಸ್ಗಳು ತೆಗೆದುಕೊಂಡ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ವಿತ್ ಟೆಕ್ಸ್ಟ್ ಬುಕ್ ಡಯಾಗ್ರಾಮ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಆದ್ರೂ ಹೇಳ್ಬೇಕೀಗ ಏನು ಹೋಮೋಲಾಗಸ್ ಆರ್ಗನ್ಸ್ಗಳಿಗೆ ಎಕ್ಸಾಂಪಲ್ ವೆರಿ ಸಿಂಪಲ್, 4 limbs ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಹ್ಯಾಂಡ್ಸ್ ಏನಿದೆ ಅದು ಚೀತಾ, 4 limbs ಆಫ್ ಚೀತಾ. ಅದೇ ತರ ಫ್ಲಿಪ್ಪರ್ಸ್ ಆಫ್ ವೇಲ್, ಫ್ಲಿಪ್ಪರ್ಸ್ ಆಫ್ ವೇಲ್, ವೇಲ್ ಅಲ್ಲಿ ಫ್ಲಿಪ್ಪರ್ಸ್ ಇರುತ್ತೆ, ಅದು ಕೂಡ 4 limbs ಆಗಿರುತ್ತೆ. ಅದೇ ತರ ವಿಂಗ್ಸ್ ಇನ್ ಬ್ಯಾಟ್ಸ್, ಬ್ಯಾಟ್ಗಳಲ್ಲಿರೋ ವಿಂಗ್ಸ್, ಇದೆಲ್ಲವೂ ಕೂಡ 4 limbs. ಈ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಮ್ಯಾಮಲ್ಸ್ಗಳೇ, ಆದರೆ ಫಂಕ್ಷನ್ ಡಿಫ್ರೆಂಟ್ ಆಗಿರುತ್ತೆ. ಐ ವಿಲ್ ಎಕ್ಸ್ಪ್ಲೈನ್ ದಟ್. ಇಲ್ಲಿ ಅನಲಾಗಸ್ ಆರ್ಗನ್ಸ್ಗಳಿಗೆ ಬಂದಾಗ ವಿಂಗ್ಸ್ ಆಫ್ ಬಟರ್ಫ್ಲೈಸ್ ಅಂಡ್ ವಿಂಗ್ಸ್ ಆಫ್ ಬರ್ಡ್ಸ್. ಬಟರ್ಫ್ಲೈಸ್ ಕಮ್ಸ್ ಅಂಡರ್ ಇನ್ವರ್ಟಿಬ್ರೇಟ್ಸ್, ಬರ್ಡ್ಸ್ ಕಮ್ಸ್ ಅಂಡರ್ ವರ್ಟಿಬ್ರೇಟ್ಸ್. ದೇರ್ ಆನ್ಸಿಸ್ಟ್ರಲ್ ರಾಕ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಮಾರ್ಫಾಲಜಿಕಲ್ ರಿಸೆಂಬಲ್ಸ್ ತುಂಬಾನೇ ಇರುತ್ತೆ, ರಿಸೆಂಬ್ಲೆನ್ಸ್, ಆದರೆ ಅವುಗಳ ಇಂಟರ್ನಲ್ ಸ್ಟ್ರಕ್ಚರ್ ಬೇರೆ. ಅದರಲ್ಲಿ ಬೋನ್ಸ್ ಇರುತ್ತೆ ಬರ್ಡ್ಸ್ ಅಲ್ಲಿ, ಇದರಲ್ಲಿ ಬೋನ್ಸ್ಗಳೇ ಇರೋದಿಲ್ಲ. ಫಂಕ್ಷನ್ ಮಾತ್ರ ಒಂದೇ, ಫ್ಲೈಟ್. ಓಕೆ, ಸೊ ಹಾಗಾಗಿ ಎರಡನ್ನ ನೆನ್ಪಿಟ್ಕೊಳ್ಳಿ, ಯಾವುದು ಕನ್ವರ್ಜೆಂಟ್ ಮತ್ತೆ ಡೈವರ್ಜೆಂಟ್ ಅಂತ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ 4 important ಸ್ಟ್ರಕ್ಚರ್, 4 limbs they have given. ಸೊ ಒನ್ ಈಸ್ ದ 4 limb ಆಫ್ ಹ್ಯೂಮನ್, 4 limbs ಆಫ್ ಹ್ಯೂಮನ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ದ 4 limb ಆಫ್ ಚೀತಾ, ಸೊ ಚೀತಾ ಅದು ಇಲ್ಲಿದೆ. ನೆಕ್ಸ್ಟ್, ಅಂಡ್ ದಿಸ್ ಇಸ್ ದ 4 limbs ಆಫ್ ವೇಲ್, ಯು ಕ್ಯಾನ್ ಸೇ ಫ್ಲಿಪ್ಪರ್ ಆಫ್ ವೇಲ್, you can say flippers of whale. And this is all about the bat, you mean wings of bat, wings of bat ide. You can observe the anatomical structure is same. Example, here you can observe the humerus, illi humerus anno ondu bone ide. So likewise here you can observe radius, ulna and carpals, metacarpals and phalanges. See, these are the structure, I'm just explaining them. Humerus, radius, ulna, carpals, metacarpals, phalanges. These are the internal structure present in all these organisms. So internal structure is same. So illi morphological resemblance tumba kadime. Okay, internal structure matra same. Ancestral stock is also same, ella mammals kale, but function, human beings are using the 4 limbs for holding and grasping the object as a hand, like cheetah is using 4 limbs for running and walking, and blue whale is using for swimming, bats are using for flight. So functions are different. So these are the examples for homologous. Ivu homologous ke examples kalagirutte. Here these are also examples for homologous. You can observe in plants bougainvillea, thorns in bougainvillea, and in the case of what is this, cucurbita, you can observe the tendrils. So these are the modified axillary buds. ಅಂದ್ರೆ ಎರಡೂ ಕೂಡ ಒಂದರಿಂದನೇ ಅರೈಸ್ ಆಗಿದೆ. ancestor ಅಂದ್ರೆ ಅದರದ್ದು origin, have a common origin. ಅಂದ್ರೆ axillary buds ಇಂದ ಏನಾಗಿದೆ, thorn formation ಆಗಿದೆ. Okay, so axillary bud ಇಂದ ಏನಾಗಿದೆ, tendrils formation ಆಗಿದೆ. So they have a common origin, means they are homologous, but they are performing different function. ಅಂದ್ರೆ function ಮಾತ್ರ ಬೇರೆ. Thorn is useful for the protection, ಇದು ಪ್ರೊಟೆಕ್ಷನ್ ಅಲ್ಲಿ ಸಹಾಯ ಮಾಡಿದ್ರೆ. ಓಕೆ, tendrils ಏನ್ ಮಾಡುತ್ತೆ, ಇದು ಸಪೋರ್ಟ್ ಮಾಡುತ್ತೆ, ಸಪೋರ್ಟ್. ಸೊ ಅದೇ ತರ ಇವೆರಡೂ ಕೂಡ ಹೋಮಲಾಗಸ್ ಆಗುತ್ತೆ. ಇನ್ನು ಅನಲಾಗಸ್ ಅಲ್ಲಿ ಪ್ಲಾಂಟ್ಸ್ ಗಳಿಗೆ ಎಕ್ಸಾಂಪಲ್ ಕೊಡೋದಾದ್ರೆ ಪೊಟ್ಯಾಟೊ ಅಂಡ್ ಸ್ವೀಟ್ ಪೊಟ್ಯಾಟೊ. ಪೊಟ್ಯಾಟೊ ಏನಾಗಿರುತ್ತೆ, ನಾರ್ಮಲ್ ಆಗಿ ಶೂಟ್ ಮಾಡಿಫಿಕೇಶನ್ ಆಗಿರುತ್ತೆ. ಸ್ವೀಟ್ ಪೊಟ್ಯಾಟೊ ಇಸ್ ಅಡ್ವೆಂಟಿಷಿಯಸ್ ರೂಟ್ ಆಗಿರುತ್ತೆ. ಬಟ್ ದೇ ಆರ್ ಪರ್ಫಾರ್ಮಿಂಗ್ ದ ಸೇಮ್ ಫಂಕ್ಷನ್. ಆರಿಜಿನ್ ಬೇರೆ, ಫಂಕ್ಷನ್ ಒಂದೇ, ಅವುಗಳಿಗೆ ಅನಲಾಗಸ್ ಅಂತ ಹೇಳ್ತೀವಿ. ಅಂದ್ರೆ ಸ್ಟೋರೇಜ್, ಎರಡು ಫಂಕ್ಷನ್ ಕೂಡ ಸ್ಟೋರೇಜ್ ಆಗಿರುತ್ತೆ. ಸೊ ಈ ತರ ಕೆಲವು ಎಕ್ಸಾಂಪಲ್ಸ್ ಗಳಿದೆ. ಹ್ಯಾವ್ ಟು ಫೋಕಸ್ ಫಾರ್ ದ ಹೋಮಲಾಗಸ್ ಅಂಡ್ ಅನಲಾಗಸ್ ಆರ್ಗನ್ಸ್, and you can observe the differences.
If you know the definition for both homologous and analogous, you can write 3 differences very easily. 3 ಡಿಫರೆನ್ಸ್ಗಳನ್ನು ಈಸಿಯಾಗಿ ಬರೀಬಹುದು. ಏನೇನಿದೆ? ದೇ ಡಿಫರ್ ಮಾರ್ಫಾಲಜಿಕಲಿ ತುಂಬಾ ಡಿಫರ್ ಆಗಿರುತ್ತೆ. ಹಿಯರ್ ಯು ಕ್ಯಾನ್ ಸೇ ಅನಲಾಗಸ್ ಆರ್ಗನ್ಸ್, ದೋಸ್ ಆರ್ಗಾನಿಸಮ್ಸ್ ಶೋ ಸೂಪರ್ಫಿಷಿಯಲ್ ರಿಸಂಬ್ಲೆನ್ಸ್. ನೋಡೋದಕ್ಕೆ ಆ ರೆಕ್ಕೆಗಳು, ವಿಂಗ್ಸ್ಗಳು ಒಂದೇ ತರ ಕಾಣಿಸ್ತಾ ಇರುತ್ತೆ, ರಿಸಂಬ್ಲೆನ್ಸ್ ಇರುತ್ತೆ. ಓಕೆ, ಆದ್ರೆ ನಮ್ಮ ಕೈಗೂ ಕೂಡ, ಸೊ ಹ್ಯೂಮನ್ ಹ್ಯಾಂಡ್ಸ್ಗೆ ಮತ್ತೆ ಬ್ಯಾಟ್ ಅಲ್ಲಿರೋ ವಿಂಗ್ಸ್ಗಳಿಗೆ ಕಂಪೇರ್ ಮಾಡೋಕ್ಕಾಗತ್ತಾ? ನಮ್ಮ ಹ್ಯಾಂಡ್ಗಳಿಗೆ, 4 ಲಿಮ್ಸ್ಗಳಿಗೆ ಅದೇ ತರ ಫ್ಲಿಪ್ಪರ್ ಸಾಫ್ಟ್ವೇರ್ನ ಕಂಪೇರ್ ಮಾಡೋಕ್ಕಾಗತ್ತಾ? ಮಾರ್ಫಾಲಜಿಕಲಿ ದೇ ಆರ್ ಕ್ವೈಟ್ ಡಿಫ್ರೆಂಟ್. ಬಟ್ ಅನಲಾಗಸ್ ಅಲ್ಲಿ ಸೂಪರ್ಫಿಷಿಯಲ್ ರಿಸೆಂಬಲ್ಸ್ ನೋಡಬಹುದು. ದೇ ಹ್ಯಾವ್ ಅ ಸಿಮಿಲರ್ ಇಂಟರ್ನಲ್ ಸ್ಟ್ರಕ್ಚರ್. ಇಲ್ಲಿ ಇಂಟರ್ನಲ್ ಸ್ಟ್ರಕ್ಚರ್, ಅನಾಟಮಿಕಲ್ ಸ್ಟ್ರಕ್ಚರ್ ಸಿಮಿಲರ್ ಆಗಿರುತ್ತೆ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಕ್ವೈಟ್ ಡಿಫ್ರೆಂಟ್. They perform different function. Of course, according to their habitat, they diverge to perform their functions. So ಹಾಗಾಗಿ ಡಿಫ್ರೆಂಟ್ ಫಂಕ್ಷನ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ಬಟ್ ಇಲ್ಲಿಗೆ ಬಂದ್ರೆ ದೇ ಹ್ಯಾವ್ ಫಾರ್ ಸಿಮಿಲರ್ ಫಂಕ್ಷನ್ಸ್, ಒಂದೇ ಫಂಕ್ಷನ್ ಅನ್ನ ಮಾಡುತ್ತೆ. ಹೋಮೋಲಾಗಸ್ ಆರ್ಗನ್ಸ್ ಶೋಸ್ ಅಡಾಪ್ಟಿವ್ ರೇಡಿಯೇಷನ್, ದಟ್ಸ್ ಕಾಲ್ಡ್ ಡೈವರ್ಜೆಂಟ್ ಎವಲ್ಯೂಷನ್. ಡಾರ್ವಿನ್ಸ್ ಫಿಂಚ್ ಬಂದಾಗ ಎಕ್ಸಾಂಪಲ್ ತೆಗೆದುಕೊಳ್ತೀವಿ. So here analogous organs shows convergent evolution or the resultant of convergent evolution. They converge to perform the same function. That is called analogous. They develop in related organisms. ಏನು ರಿಲೇಟೆಡ್ ಅಂತ ಹೇಳಿದ್ರೆ ancestral stocks ಒಂದೇ ಇರಬೇಕು ಅಥವಾ ಸಿಮಿಲರ್ ಆಗಿರಬೇಕು, ಆರ್ ರಿಲೇಟೆಡ್ ಆರ್ಗಾನಿಸಮ್ಸ್ ಗಳಾಗಿರಬೇಕು. ಬಟ್ ಹಿಯರ್ they develop in unrelated organisms. And examples: 4 limbs of cheetah, flippers of whale, wings of bat, 4 limbs of human. But here, wings of birds and wings of butterflies. You can give many more examples. Just go through the textbook as well. Okay. So, next to adaptive radiation, another important topic. Adaptive radiation. ಏನು ಹೇಳುತ್ತೆ? ಫಸ್ಟ್ ಡೆಫಿನೇಷನ್ ಗೊತ್ತಿರಬೇಕು. ಅಂದ್ರೆ ಕಾಮನ್ ಆಗಿ ಅಡಾಪ್ಟಿವ್ ರೇಡಿಯೇಷನ್ ರೆಪ್ರೆಸೆಂಟ್ಸ್ ಅಂತ ಹೇಳ್ಬಿಟ್ಟು ಡೆಫಿನೇಷನ್ಗಳನ್ನ ಕೊಡ್ಬೋದು, ಅಥವಾ ಡೆಫಿನೇಷನ್ ನ ಕೊಟ್ಬಿಟ್ಟು ಈ ತರ ಓಕೆ ಸೊ ಅದೇನು ಅದ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಕೇಳ್ಬೋದು. ಸೊ ಅವಾಗ ಅಲ್ಲಿ ಕೊಟ್ಟಿರ್ಬೋದು ಏನಂತ ಹೇಳ್ಬಿಟ್ಟು ಹೋಮೋಲಾಗಸ್ ಆರ್ಗನ್ಸ್, ಡೈವರ್ಜೆಂಟ್ ಎವಲ್ಯೂಷನ್, ಅಡಾಪ್ಟಿವ್ ರೇಡಿಯೇಷನ್, ಕನ್ವರ್ಜೆಂಟ್ ಎವಲ್ಯೂಷನ್ ಅಂತ ಹೇಳ್ಬಿಟ್ಟು ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅಡಾಪ್ಟಿವ್ ರೇಡಿಯೇಷನ್ ಅಂತ ಹೇಳಿದ್ರೆ ಏನು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಏನಿದೆ? It is the evolutionary process in which ಏನು ಇಂಡಿಕೇಟ್ ಮಾಡ್ತಾ ಇದೆ? In which different species starting from a common point, okay, in a geographical area radiated to their other geographical area. ಅಂದ್ರೆ see here, considering this is a particular area, ಇಲ್ಲೊಂದಿದೆ, ಒಂದು ಏರಿಯಾ ಇದೆ, ಡಿಫರೆಂಟ್ ಸ್ಪೀಶೀಸ್, ಬೇಕಾದಷ್ಟು ಸ್ಪೀಶೀಸ್ ಇದೆ. ಎಕ್ಸಾಂಪಲ್: ಸ್ಪೀಶೀಸ್ ಎ, ಸ್ಪೀಶೀಸ್ ಬಿ ಅಂಡ್ ಸ್ಪೀಶೀಸ್ ಸಿ, ಸ್ಪೀಶೀಸ್ ಡಿ ಇದೆ. ಡಿಫರೆಂಟ್ ಸ್ಪೀಶೀಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇದನ್ನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಡಿಫರೆಂಟ್ ಸ್ಪೀಶೀಸ್ ಫ್ರಮ್ ಎ ಕಾಮನ್ ಪಾಯಿಂಟ್ ಇನ್ ಎ ಜಿಯೋಗ್ರಫಿಕಲ್ ಏರಿಯಾ, ಒಂದು ಏರಿಯಾದಲ್ಲಿ ಒಂದು ಕಾಮನ್ ಪಾಯಿಂಟ್ ಇಂದ ಏನಾಗುತ್ತೆ? ರೇಡಿಯೇಟ್ ಟು ಅದರ್ ಜಿಯೋಗ್ರಫಿಕಲ್ ಏರಿಯಾ. ದೇ ಆರ್ ರೇಡಿಯೇಟಿಂಗ್, they are diverging, they are migrating to the other geographical area is called adaptive radiation. They are radiating to adapt to the other geographical area is called adaptive radiation. Best examples they have given in your textbook. So that's called Darwin's finch. These are the small black seed eating birds. So HMS Beagle anta kelirbodu ನೀವು. Okay, so that was the shape was used by Charles Darwin in 1859 ಆ ಒಂದು ಪೀರಿಯಡ್ ಅಲ್ಲಿ. ಸೊ ಅವರು ವೊಯೇಜ್ ಮಾಡುವಾಗ, ಅಂದ್ರೆ ಸಮುದ್ರಯಾನ ಮಾಡುವಾಗ, he reached an island called ಗ್ಯಾಲಪೋಗಸ್ ಐಲ್ಯಾಂಡ್ ಅನ್ನ ರೀಚ್ ಮಾಡ್ತಾರೆ. ಓಕೆನಾ? ಸೊ ಅಲ್ಲಿ he observed few birds which are similar in their structure, small, okay, black birds, but their beaks are quite different. Few birds are usually seed eating, some birds are usually insectivores, insect eating birds anta heltivi. And he observed that, okay, even though they are quite similar, ಒಂದೇ ತರ ಇದ್ರೂ ಕೂಡ ಅವುಗಳ beak ಅಲ್ಲಿ ಚೇಂಜ್ ಇತ್ತು. And he come to know that just because of adaptive radiation, they radiated to the different part of the island.
ಸೊ ಅಲ್ಲಿರೋ ಫುಡ್ ಹ್ಯಾಬಿಟ್ಗೆ ತಕ್ಕ ಹಾಗೆ ಏನಾಗಿದೆ, ಅವುಗಳ ಬೀಕ್ ಮಾಡಿಫೈ ಆಗಿದೆ. ದೇ ಆರ್ ದ ಡಿಫರೆಂಟ್ ಸ್ಪೀಶೀಸ್ ಆಫ್ ದ ಸೇಮ್ ಬರ್ಡ್. ಸೊ ಹಾಗಾಗಿ ಹಿ ಕಮ್ ಟು ನೋ, ಸೊ ದೇರ್ ವಾಸ್ ಅಡಾಪ್ಟಿವ್ ರೇಡಿಯೇಷನ್ ವಾಸ್ ಹ್ಯಾಪನ್ಡ್. ಸೊ ಈ ತರ ನೀವು ಎಕ್ಸಾಂಪಲ್ ನ ತಗೊಬಹುದು. ಕನ್ಸಿಡರಿಂಗ್ ದಟ್ ಓಕೆ ದೀಸ್ ಆರ್ ದ ಬೀಕ್ ಆಫ್ ದಟ್ ಪರ್ಟಿಕ್ಯುಲರ್ ಬರ್ಡ್ ಇದೆ ಅಂತ ಹೇಳಿದ್ರೆ, ಈ ತರ ಒಂದು ಬೀಕ್ ಇದ್ರೆ, ಸೊ ಇನ್ನು ಕೆಲವುಗಳಲ್ಲಿ ಹಿ ಅಬ್ಸರ್ವ್ಡ್ ದಟ್ ದಿಸ್ ಕೈಂಡ್ ಆಫ್ ಬೀಕ್ ನೋಡ್ತಾರೆ. ಸಿ ದೇರ್ ಇಸ್ ಅ ಡಿಫರೆನ್ಸ್, ರೈಟ್? a big variation. Some of them are originally ಎಲ್ಲ ಸ್ಮಾಲ್ ಬ್ಲ್ಯಾಕ್ ಸೀಡ್ ಈಟಿಂಗ್ ಬರ್ಡ್ಸ್ ಗಳಿಂದ ಒರಿಜಿನಲ್ ಏನಾಗಿತ್ತು, ಅದು ಸೀಡ್ ಈಟಿಂಗ್ ಆಗಿತ್ತು, ಗ್ರೇನ್ ಈಟಿಂಗ್ ಆಗಿತ್ತು. ಬಟ್ ಲೇಟರ್ ವಿತ್ ರೆಸ್ಪೆಕ್ಟ್ ಟು ದರ್ ಹ್ಯಾಬಿಟ್ಯಾಟ್ ಸಮ್ ಆಫ್ ದೆಮ್ ವರ್ ಕನ್ವರ್ಟೆಡ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಇನ್ಸೆಕ್ಟಿವೋರ್ಸ್. ಸೊ ದಟ್ ಈಸ್ ದ ಎಕ್ಸಾಂಪಲ್ ಫಾರ್, ಇದು ಯಾವುದಕ್ಕೆ ಎಕ್ಸಾಂಪಲ್? ಡೈವರ್ಜೆಂಟ್ಗೆ ಎಕ್ಸಾಂಪಲ್ ಆಗುತ್ತೆ. ಡೈವರ್ಜೆಂಟ್ ಎವಲ್ಯೂಷನ್ಗೆ ಎಕ್ಸಾಂಪಲ್ ಆಗುತ್ತೆ ಯಾವುದು ಅಂತ ಹೇಳಿದ್ರೆ Darwin's finch. In the marsupials of Australia and placental animals of Australia, you can give this as an example for convergent adaptive radiation. ಇವು convergent ಗೆ example ಆಗುತ್ತೆ. Example, these organisms are present only in few continents, especially ಆಸ್ಟ್ರೇಲಿಯಾದಲ್ಲಿ. marsupials ಏನಾಗಂತ ಹೇಳಿದ್ರೆ ಬ್ರೂಡ್ ಪೌಚ್ಡ್ ಅನಿಮಲ್ಸ್ ಅಂತ ಹೇಳ್ತೀವಿ. ಕ್ಯಾಂಗರು ಅಂತ ಕೇಳಿರ್ಬೋದು. ಓಕೆ, even though they are coming from different ancestral stocks, ಬೇರೆ ಬೇರೆ ಕಡೆ ಬಂದಿದ್ರು ಕೂಡ they're having the same placental or marsupial structure, ಒಂದೇ ತರ ಇರುತ್ತೆ. means they converge to perform the same function. converge ಆಗಿದೆ. marsupials ಅಂತ ಹೇಳಿದ್ರೆ ಏನು? these are the group of organisms which are having a brood pouch to protect their young one ಅನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬ್ರೂಡ್ ಪೌಚ್, ಭ್ರೂಣ ಚೀಲವನ್ನು ಹೊಂದಿರುವ ಪ್ರಾಣಿಗಳಾಗಿರುತ್ತೆ. ಪ್ಲೆಸೆಂಟಲ್ ಅನಿಮಲ್ಸ್, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಎರಡು ಡಯಾಗ್ರಾಮ್ ನ ಕೊಟ್ಟಿದ್ದಾರೆ. ಒಂದು ಮಾರ್ಸುಪಿಯಲ್ಸ್ ಆಫ್ ಆಸ್ಟ್ರೇಲಿಯಾ ರೇಡಿಯೇಟಿಂಗ್, ಓಕೆ, ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಅಂತ ಹೇಳಿ. ಇನ್ನೊಂದು ಎರಡು ಕಾಲಮ್ ಅಲ್ಲಿ ಮಾರ್ಸುಪಿಯಲ್ಸ್ ಮತ್ತೆ ಪ್ಲೆಸೆಂಟಲ್ ಅನಿಮಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಒನ್ ಕ್ವಶನ್ ದೇ ಫಾಸ್ಟ್ ಇನ್ ದ ಲಾಸ್ಟ್ ಇಯರ್ಲಿ ನೀಟ್ ಮತ್ತೆ KCET ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಇದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಇಸ್ ಆಲ್ ಅಬೌಟ್ ಅಡಾಪ್ಟಿವ್ ರೇಡಿಯೇಷನ್. ತುಂಬಾ ಸಿಂಪಲ್ ಆಗಿ ಹೇಳಿದ್ದೀನಿ. ಓಕೆ, ಸೊ ಸಮ್ಮರಿಗೆ ಎಷ್ಟು ಬೇಕೋ ಅಷ್ಟು, ಅಂದ್ರೆ ಅಷ್ಟು ಮಟ್ಟಿಗೆ ಇಲ್ಲೇ ಇದೆ. ಯಾವ ತರ ಕ್ವಶನ್ ಕೇಳ್ತಾರೆ, ಯಾವುದು ಕನ್ವರ್ಜೆಂಟ್ ಅಡಾಪ್ಟಿವ್ ರೇಡಿಯೇಷನ್ ಆಗಿರುತ್ತೆ, ಯಾವುದು ಡೈವರ್ಜೆಂಟ್ ಅಡಾಪ್ಟಿವ್ ರೇಡಿಯೇಷನ್ ಆಗಿರುತ್ತೆ, ಮತ್ತೆ ಡೆಫಿನೇಷನ್ ನೆನ್ಪಿಟ್ಕೊಳ್ಳೋದು ಹೇಗೆ, ಈ ತರ ಇದೆಲ್ಲ ಟೆಕ್ಸ್ಟ್ ಬುಕ್ ಎಲ್ಲಿದೆ, ಇವತ್ತು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಡಿಫರೆಂಟ್ ಸ್ಪೀಶೀಸ್, ಇಟ್ಸ್ ಅ ಪ್ರಾಸೆಸ್ ಆಫ್ ಎವಲ್ಯೂಷನ್ where the different species of organisms starting from a common point in a geographical area, okay, so radiated to other geographical area, ಬೇರೆ ಏರಿಯಾಗೆ ರೇಡಿಯೇಟ್ ಆಗುತ್ತೆ. ಸೊ ಅದರಲ್ಲಿ ಮೂರು ಎಕ್ಸಾಂಪಲ್ಸ್ ಗಳನ್ನ ತೆಗೆದುಕೊಂಡು, ಸೊ ನೌ ಲೆಟ್ಸ್ ಟಾಕ್ ಅಬೌಟ್ ಥಿಯರೀಸ್ ಆಫ್ ಎವಲ್ಯೂಷನ್. ಬಯೋಲಾಜಿಕಲ್ ಎವಲ್ಯೂಷನ್, ಥಿಯರೀಸ್ ಆಫ್ ಲೈಫ್ ಆಯ್ತು. ಸೊ ಹೇಳಿದ್ನಲ್ಲ, ಸ್ಪೆಷಲ್ ಕ್ರಿಯೇಷನ್, ಸ್ಪಾಂಟೇನಿಯಸ್ ಜನರೇಷನ್, ಪ್ಯಾನ್ಸ್ಪರ್ಮಿಯಾ, ಕೆಮಿಕಲ್ ಎವಲ್ಯೂಷನ್ ಅಂತ. ಅವು ಥಿಯರೀಸ್ ಆಫ್ ಲೈಫ್ ಯಾವ ತರ ಆರಿಜಿನ್ ಆಯ್ತು ಅನ್ನೋದಕ್ಕೆ. ಎವಲ್ಯೂಷನ್ ಯಾವ ತರ ಆಯ್ತು ಆರಿಜಿನ್ ಆದ್ಮೇಲೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮೆನಿ ಸೈಂಟಿಸ್ಟ್ ಕೇಮ್ ಫಾರ್ವರ್ಡ್ ಅಂಡ್ ದೇ ಫುಟ್ ಫಾರ್ತ್ ಡಿಫರೆಂಟ್ ಟೈಪ್ಸ್ ಆಫ್ ಥಿಯರೀಸ್. ಯಾರ್ಯಾರು ಇಂಪಾರ್ಟೆಂಟ್ ಆಗಿ ಯಾರು ಅಂತ ಹೇಳಿದ್ರೆ ಲೆಮಾರ್ಕಿಸಮ್, ಲೆಮಾರ್ಕ್ಸ್ ಥಿಯರಿ ಆಫ್ ಎವಲ್ಯೂಷನ್ ಕಾಲ್ಡ್ ಲೆಮಾರ್ಕಿಸಮ್. ಸೊ ಅದು 18th ಸೆಂಚುರಿಯಲ್ಲಿ ಆಗುತ್ತೆ. ನಂತರ ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ 19th ಸೆಂಚುರಿಯಲ್ಲಿ ಡಾರ್ವಿನಿಸಮ್ ಆರ್ ಡಾರ್ವಿನಿಯನ್ ಥಿಯರಿ. ಮ್ಯೂಟೇಷನ್ ಥಿಯರಿ 20th ಸೆಂಚುರಿಯಲ್ಲಿ 1900 ಅಲ್ಲಿ ಪ್ರಪೋಸ್ ಮಾಡ್ತಾರೆ. ಓಕೆ, ಸೊ ಅಕಾರ್ಡಿಂಗ್ ಟು ಲೆಮಾರ್ಕ್ಸ್ ಥಿಯರಿ ಆಫ್ ಎವಲ್ಯೂಷನ್, ಸೊ ಅದರಲ್ಲಿ ಕಾಮನ್ ಆಗಿ ಈ ತರ ಕ್ವಶನ್ ಕೇಳ್ತಾರೆ ನೀಟಲ್ಲಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಥಿಯರಿ ಈಸ್ ನಾಟ್ ಅ ಥಿಯರಿ ಆಫ್ ಲೆಮಾರ್ಕ್? ಯಾವುದು ಲೆಮಾರ್ಕ್ ಥಿಯರಿ ಅಲ್ಲ ಅಂತ ಕೇಳಬಹುದು. ಅಥವಾ ಇನ್ನೊಂದು, ಯಾವುದು ಲೆಮಾರ್ಕ್ ಥಿಯರಿ, ಯಾವುದು ಚಾರ್ಲ್ಸ್ ಡಾರ್ವಿನ್ ಥಿಯರಿ ಅಲ್ಲ, ಈ ತರ ಕೇಳ್ತಾರೆ. ಸೊ ಯು ಮಸ್ಟ್ ನೋ ವಾಟ್ ಆರ್ ದ ಥಿಯರೀಸ್ ಆಫ್ ಚಾರ್ಲ್ಸ್ ಡಾರ್ವಿನ್, ವಾಟ್ ಆರ್ ದ ಥಿಯರೀಸ್ ಆಫ್ ಲೆಮಾರ್ಕ್ ಗೊತ್ತಿರಬೇಕು. ವೆರಿ ಫಸ್ಟ್ ಒನ್, ವೆರಿ ಫೇಮಸ್ ಒನ್, ದಟ್ ಈಸ್ ಕಾಲ್ಡ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್. ದಟ್ ಈಸ್ ಕಾಲ್ಡ್ ಇನ್ಹೆರಿಟೆನ್ಸ್ ಆಫ್ acquired characters ಅಂತ ಹೇಳಿ. So this was the theory was proposed by Lamarck. And the second one is uses and disuses theory. Uses and disuses theory ಕೇಳಿರ್ತೀರಾ ನೀವು? uses and disuses theory ಅಂದ್ರೆ ಅನುಪಯುಕ್ತ ಅಂಗಗಳ ನಾಶ ಆಗೋದು. ಯೂಸ್ ಮಾಡದೇ ಇರೋದು ಏನಾಗುತ್ತೆ, ಅದು ಡಿಮ್ಯಾನಿಶ್ ಆಗುತ್ತೆ. ಯಾವ್ದು ಯೂಸ್ ಮಾಡ್ತೀವಿ ಅದೇನಾಗುತ್ತೆ, ಕಂಪ್ಲೀಟ್ ಆಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಯೂಸಸ್ ಅಂಡ್ ಡಿಸ್ಯೂಸಸ್ ಥಿಯರಿ. ಅಂಡ್ ನ್ಯೂ ನೀಡ್ಸ್ ಅಂಡ್ ಎನ್ವೈರನ್ಮೆಂಟಲ್ ವಾಟ್ ಇಸ್ ದಟ್
ಅದು ಎಕ್ಸ್ಪೆಕ್ಟ್ ಮಾಡೋದು ಅಂತ ಅರ್ಥ. ಹಾಗಾಗಿ ಜಸ್ಟ್ ನಾನು ಬರಿತಾ ಇದ್ದೀನಿ ನ್ಯೂ ನೀಡ್ಸ್ ಅಂತ ಹೇಳ್ಬಿಟ್ಟು, ನ್ಯೂ ನೀಡ್ಸ್ ಹೊಸ ಬಯಕೆಗಳು ಅಂತ ಹೇಳ್ತೀವಿ. ಸಿ ದೀಸ್ ಆರ್ ದ ಥಿಯರೀಸ್ ವಾಸ್ ಪ್ರಪೋಸ್ಡ್ ಬೈ ಲೆಮಾರ್ಕ್. ಇನ್ನು ಚಾರ್ಲ್ಸ್ ಡಾರ್ವಿನ್ಗೆ ಬಂದ್ರೆ ಯು ಶುಡ್ ರಿಮೆಂಬರ್, ಸೊ ಯಾವುದು ಓವರ್ ಪ್ರೊಡಕ್ಷನ್. ಓಕೆ, ತುಂಬಾನೇ ಪ್ರೊಡಕ್ಷನ್ ಆಗೋದು, ಆರ್ಗ್ಯಾನಿಸಮ್ಸ್ಗಳು ರೀಜನರೇಟ್ ಮಾಡೋದು. ಸೊ ಅದೇ ತರ ಸೆಕೆಂಡ್ ಒನ್ ಈಸ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. Okay, so next, survival of fittest, also known as natural selection or survival of fittest ಅಂತ ಹೇಳ್ತೀವಿ. ಸೊ ಸೀಕ್ವೆನ್ಸ್ ಆಗಿ, ಓಕೆ, ಇಫ್ ಆರ್ಗ್ಯಾನಿಸಮ್ಸ್ ಆರ್ ಲಿವಿಂಗ್ ಟುಡೇ ಇದೆ ಅಂತ ಹೇಳಿದ್ರೆ ದೇ ಮಸ್ಟ್ reproduce in a well manner. So if they are producing more and more progenies, their species will remain, constant in the evolutionary period. ಹಾಗೆ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಓಕೆ, ಸೆಕೆಂಡ್ ಒನ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಈಗ ಆಲ್ರೆಡಿ ಆರ್ಗ್ಯಾನಿಸಮ್ಸ್ ಆರ್ ದೇರ್, ಉಳಿದಿದೆ ಓವರ್ ಪ್ರೊಡಕ್ಷನ್ ಇಂದ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಉಳಿವಿಗಾಗಿ ಹೋರಾಟ. ದೇ ಹ್ಯಾವ್ ಟು ಫೈಟ್ ಫಾರ್ ದ ಫುಡ್, ಲ್ಯಾಂಡ್, ಮೇಟಿಂಗ್ ಪಾರ್ಟ್ನರ್. ಸೊ ಎಲ್ಲ ಫೈಟ್ ಆಗುತ್ತೆ ಆರ್ಗ್ಯಾನಿಸಮ್ಸ್ ಬಿಟ್ವೀನ್ ದ ಸ್ಪೀಶೀಸ್. ಇಂಟರ್ ಸ್ಪೀಶೀಸ್ ಅಂತ ಕೇಳಿರ್ತೀರ ನೀವು, ಸ್ಪೀಶೀಸ್ಗಳ ಮಧ್ಯೆ ಅಥವಾ ಒಂದೇ ಸ್ಪೀಶೀಸ್ಗಳ ಮಧ್ಯೆ ಏನಾಗೋದು, ಹೋರಾಟ ಆಗೋದು ಅಂತ. ಸೊ ಅದೇ ತರ ನ್ಯಾಚುರಲ್ ಸೆಲೆಕ್ಷನ್, ಸ್ಟ್ರಗಲ್ ಆದ್ಮೇಲೆ ಯಾರು ಉಳ್ಕೊಂತಾರೆ? ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಆರ್ಗ್ಯಾನಿಸಮ್ಸ್. ಸೊ ವಿಚ್ ಆರ್ ಸ್ಟ್ರಾಂಗ್, ಯಾವುದು ಸ್ಟ್ರಾಂಗ್ ಇರುತ್ತೆ ಅದು ಉಳ್ಕೊಳ್ಳುತ್ತೆ. ಅಂಡ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಸರ್ವೈವ್ಡ್ ಅಂಡ್ ದಟ್ ವಿಲ್ ಬಿ ಸೆಲೆಕ್ಟೆಡ್ ಬೈ ದ ನೇಚರ್, ಅದು ನೇಚರ್ ಇಂದ ಸೆಲೆಕ್ಟ್ ಆಗುತ್ತೆ. ಅಂಡ್ ದೇರ್ ಸ್ಪೀಶೀಸ್ ವಿಲ್ ಕಂಟಿನ್ಯೂ ಜನರೇಷನ್ ಆಫ್ಟರ್ ದ ಜನರೇಷನ್, ಆ ಸ್ಪೀಶೀಸ್ ಉಳ್ಕೊಳ್ಳುತ್ತೆ. ಓಕೆ, ಸೊ ಹ್ಯೂಮನ್ ಬೀಯಿಂಗ್ಸ್ ಯಾಕೆ ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಫಾಸಿಲ್ಸ್ ಆಫ್ ಹೋಮಿನಿಡ್ಸ್ ಅಂತ ಏನ್ ಹೇಳ್ತೀವಿ, ದೇ ಸರ್ವೈವ್ಡ್ ಥ್ರೂ ಔಟ್ ಆಲ್ ದೀಸ್ ಹ್ಯಾರ್ಶ್ ಕಂಡೀಷನ್ಸ್, ಉಳ್ಕೊಂಡಿದ್ದಾರೆ. ನಾನು ಇವತ್ತಿಗೂ ಕೂಡ ನಾವು ಎಷ್ಟೋ ಹೋಮಿನಿಡ್ ಫಾಸಿಲ್ಸ್ಗಳನ್ನ ನೋಡ್ತಾ ಇದ್ದೀವಿ. 15 million years ago ಡ್ರಯೋಪಿಥಿಕಸ್, 5 million years ago ರಮಪಿಥಿಕಸ್, ಈ ತರ ಎಲ್ಲ ಹೇಳ್ಬಿಟ್ಟು. ಸೊ ಅಲ್ಲಿಂದ ಉಳ್ಕೊಂಡಿದೆ. ಸೊ ಹಾಗಾಗಿ ಯಾವ್ದು ಉಳ್ಕೊಳ್ಳುತ್ತೆ? ಫಿಟ್ಟೆಸ್ಟ್ ಆಗಿರೋದು. ನಾಟ್ ಓನ್ಲಿ ಫಿಸಿಕಲ್ fitness, it is also about intelligence of that organism. Okay, so this is all about Darwin's theory. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್, ಜಿರಾಫೆ ಎಕ್ಸ್ಪ್ಲನೇಷನ್ ಕೇಳಿರ್ಬೋದು ನೀವು. ಓಕೆ, ಜಿರಾಫೆ ಅಂದ್ರೆ ಕಾಮನ್ ಆಗಿ ಏನದು, he said, ಯಾರೋ ಲೆಮಾರ್ಕ್, ಯೂಸಸ್ ಅಂಡ್ ಡಿಸ್ಯೂಸಸ್ ಥಿಯರಿಯಲ್ಲಿ ಜಿರಾಫೆ ವಾಸ್ ಜಸ್ಟ್ ಲೈಕ್ ಅ ಡೀರ್. ಇವತ್ತು ಡೀರ್ ಅಂತ ಏನ್ ಹೇಳ್ತೀವಿ ನಾವು, ಜಿಂಕೆಗಳು ಅಂತ, ಆ ತರ ಜಿರಾಫೆಗಳಿತ್ತು. ಬಟ್ ಆಕ್ಚುಲಿ ಏನಾಗುತ್ತೆ, later they started to take the food or leaf from the trees. They started to stretch their neck ಅನ್ನು ಸ್ಟ್ರೆಚ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಅವಾಗ ಸ್ಟ್ರೆಚ್ ಮಾಡ್ತಾ ಏನಾಗಿದೆ, ದೇರ್ ನೆಕ್ ಲೆಂತ್ ವಾಸ್ ಇನ್ಕ್ರೀಸ್ಡ್, ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಓಕೆನಾ. ಸೊ ಜಿರಾಫೆ ನೆಕ್, ಓಕೆ, elongation was explained by Lamarck. Uses and disuses theory, that was very fantastic. ಯಾಕೆಂತ ಹೇಳಿದ್ರೆ he said that organs which we are using continuously or constantly, that develops, adu develop agutte. Organs which you are not using continuously, so that will diminish, adu diminish agutte, andre adrudu development kadime agutte anta heltare. Okay, likewise inheritance of acquired character, that was disproved by August Weismann. Okay, adanna yaru Hugo de Vries ಮತ್ತೆ August Weismann ಅದನ್ನ ಡಿಸ್ಪ್ರೂವ್ ಮಾಡ್ತಾರೆ. ಇದ್ರ ಪ್ರಕಾರ ಏನಂತ ಹೇಳಿದ್ರೆ, any character that I have acquired in my lifetime, that will transmitted to or inherited to next generation. ನನ್ನ ಲೈಫ್ ಟೈಮ್ ಅಲ್ಲಿ ನನಗೆ ಏನಾದ್ರೂ ಕೂಡ ಒಂದು ಕ್ಯಾರೆಕ್ಟರ್ ಅಕ್ವೈರ್ ಆದ್ರೆ ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅಗಸ್ಟ್ ವೈಸ್ಮನ್, germ plasm theory ಅಂತ ಏನ್ ಹೇಳ್ತೀವಿ, he said that any changes in the somatic cells, that will never cause the changes in the next generation. The changes in the reproductive cells or germ cells that may leads to bring the changes in the next generation. Next generation ಅಲ್ಲಿ ಚೇಂಜಸ್ ಆಗಬೇಕು ಅಂದ್ರೆ reproductive cells ಅಥವಾ germ cells ಅಲ್ಲಿ ಚೇಂಜಸ್ ಗಳಾಗಬೇಕು. ಸೊ ಅವಾಗ ಮಾತ್ರ ಅದು ಅಕ್ವೈರ್ ಆಗುತ್ತೆ, ಇನ್ಹೆರಿಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ದಟ್ ವಾಸ್ ಅಬೌಟ್ ದಟ್ ಒನ್. ಸೊ ನೆಕ್ಸ್ಟ್ ಟು ನ್ಯೂ ನೀಡ್ಸ್ ಅಂತ ಹೇಳಿದ್ರೆ, ಇಫ್ organisms wants to survive, that organisms must bring the changes in it, because to survive according to the harsh condition of environment. Okay, so ಈ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಫ್ಟರ್ ದಟ್, ಸೊ ಈ 1900 ಅಲ್ಲಿ
Hugo Dewey explained the mutation theory. Charles Darwin said that evolution is a slow process. It's because of the variation ಇಂದ ಆಗುತ್ತೆ, ಸ್ಲೋ process ಇಂದ ಆಗುತ್ತೆ ಅಂತ ಹೇಳ್ತಾರೆ. But mutation ಪ್ರಕಾರ, Hugo Dewey's ಪ್ರಕಾರ, according to mutation theory, I'm just writing that Hugo Dewey, okay, ಇವ್ರ ಪ್ರಕಾರ evolution is not a slow process. It's just because of single step large mutation called saltation. Evolution ಆಗೋದು mutation ಇಂದ ಅಂತ ಹೇಳ್ತಾರೆ. Mutation ಅಂತ ಹೇಳಿದ್ರೆ ಏನು? It's a sudden change in the genetic material or hereditary material of an organism. Sudden change. So ಅದಕ್ಕೆ ಕಾಮನ್ ಆಗಿ ಹೇಳ್ತಾ ಇದೀವಿ single step mutation. Single step large mutation is called saltation. ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು. ಓಕೆ, ಅದೇ ತರ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. He wrote the book called The Theory of Mutation. And Charles Darwin written The Origin of Life. The origin of life ಅಂತ ಹೇಳಿ, ಇನ್ನೊಂದು The Descent of Man. The descent of man ಅಂತ ಹೇಳಿ. ಸೊ ನೆಕ್ಸ್ಟ್ ಲೆಮಾರ್ಕ್ ಅವರು ಬರೆದಿದ್ದು ಫಿಲಾಸಫಿ ಝೂಆಲಜಿಕ್ ಅಂತ ಹೇಳಿ. ಓಕೆ, ಸೊ ಇದನ್ನ ಕಾಮನ್ ಆಗಿ ಯಾವ ಇಯರ್ ಅಲ್ಲಿ ಅಂತಾನು ಕೂಡ ಕೇಳ್ತಾರೆ. ದಿಸ್ ವಾಸ್ ಅಬೌಟ್ ಇನ್ ದ ಇಯರ್ 1908. ದಿಸ್ ವಾಸ್ ನಿಯರ್ಲಿ ಅಬೌಟ್ ಫಸ್ಟ್ ಒನ್ 1959 or 71. You should remember these two. And Hugo Dewey 1901. ಸೊ ನೆನ್ಪಿಟ್ಕೊಳ್ಳಿ ಯಾವ್ಯಾವ ಥಿಯರಿ ಯಾರು ಎಕ್ಸ್ಪ್ಲೇನ್ ಮಾಡಿದ್ರು ಹೇಗೆ ಅಂತ ಹೇಳ್ಬಿಟ್ಟು. ಸೊ ಅಕಾರ್ಡಿಂಗ್ ಟು Hugo Dewey, evolution is not a slow process. It's because of a mutation. Sudden change in the hereditary material that brings the changes leads to new species called speciation. What's a species called formation ಆಗುತ್ತೆ ಅಂತ ಹೇಳ್ತಾರೆ. That is called single step large mutation called saltation. Next, Hardy-Weinberg principle. As I said, it's very important. Hardy-Weinberg principle ಏನು ಹೇಳುತ್ತೆ? According to this principle, so allelic frequency in a population are stable and remain constant from generation after generation. Allelic frequency ಒಂದು ಪಾಪ್ಯುಲೇಷನ್ ಅಲ್ಲಿ ಯಾವಾಗಲೂ ಕೂಡ ಸ್ಟೇಬಲ್ ಮತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ, ಈವನ್ ಆಫ್ಟರ್ ದ ಜನರೇಷನ್ ಅಂತ ಹೇಳ್ತಾರೆ. ಅದರ ಅರ್ಥ ಜೀನ್ ಪೂಲ್ ಅಂತ ಏನಿದೆ ಇಸ್ ಕಾನ್ಸ್ಟೆಂಟ್, ಅದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. And he tried to explain with the help of an equation called p square plus 2pq, okay, plus q square equals 1. So it was simple mathematical equation. A plus b whole square ಏನಿದೆ ಆ ತರ p plus q whole square ಇದು. ಓಕೆ, ಅಲ್ಲಿ ಎ ಬದಲು ನಾವು ಪಿ ಬರ್ಕೊಂಡಿದೀವಿ ಅಷ್ಟೇ. ನಿಮಗೆ ಕ್ವಶನ್ ಕೇಳುವಾಗ ಕ್ಯಾಪಿಟಲ್ ಎ ಅಂತ ಕೇಳಿದ್ರೆ ಅದನ್ನ ನೀವು ಪಿ ಅಂತ ಕನ್ಸಿಡರ್ ಮಾಡ್ಕೊಬೇಕು. ಸ್ಮಾಲ್ ಎ ಅಂತ ಕೇಳಿದ್ರೆ ನೀವು ಅದನ್ನ ಕ್ಯೂ ಅಂತ ಕನ್ಸಿಡರ್ ಮಾಡಬೇಕು. ಯಾಕೆ? ಬಿಕಾಸ್ ಪಿ ಇಂಡಿಕೇಟ್ಸ್, ಇಲ್ಲಿ ನಾನು ಬರಿತಾ ಇರೋದು ಪಿ ಅನ್ನೋದು ಹೋಮೋಸೈಗಸ್ ಡಾಮಿನೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. This P indicate homozygous dominant individuals. Likewise, here the Q indicates homozygous recessive individuals. This indicates homozygous recessive individuals anna indicate ಮಾಡುತ್ತೆ. Okay, so likewise in between them 2pq ಅಂತ ಏನಿದೆ, that pq indicates heterozygous individuals. Heterozygous individuals ಅನ್ನ ಇಂಡಿಕೇಟ್ ಮಾಡುತ್ತೆ. Sir, okay, but what is the meaning of homozygous and heterozygous? You know about the alleles, contrasting forms of genes ಅಂತ ಹೇಳ್ತೀವಿ, ಹೌದಾ? ಸೊ ಜೀನ್ಸ್ ಅಂತ ಹೇಳಿದ್ರೆ ಎವ್ರಿ ಕ್ಯಾರೆಕ್ಟರ್ ಇಸ್ ಕಂಟ್ರೋಲ್ಡ್ ಬೈ ಎ ಪೇರ್ ಆಫ್ ಅಲೀಲ್. ಎಲ್ಲ ಕ್ಯಾರೆಕ್ಟರ್ಗಳು ಒಂದು ಜೊತೆ ಅಲೀಲ್ ಇಂದ ಕಂಟ್ರೋಲ್ ಆಗಿರುತ್ತೆ. ದೋಸ್ ಅಲೀಲ್ಸ್ ಆರ್ ಮೇ ಬಿ ಸಿಮಿಲರ್ ಆರ್ ಡಿಸಿಮಿಲರ್. ಸಿಮಿಲರ್ ಅಲೀಲ್ಸ್ ಆರ್ ಕಾಲ್ಡ್ homozygous and dissimilar alleles are called heterozygous. ಇಲ್ಲಿ heterozygous ಅಲ್ಲಿ ಎರಡು ತರ ಇರುತ್ತೆ. ಡಾಮಿನೆಂಟ್ ಅಂತ ಹೇಳಿದ್ರೆ ಎರಡು ಕ್ಯಾಪಿಟಲ್ ಬರ್ದಿರ್ತೀರಾ, ಓಕೆ, ಅದು ಇಂಡಿಕೇಟ್ ಮಾಡೋದಕ್ಕೆ ಅಷ್ಟೇನೆ. ಎರಡು ಸ್ಮಾಲ್ ಅಲ್ಲಿ ಬರ್ದಿದ್ರೆ ನೀವು ಅದನ್ನ ಕಾಮನ್ ಆಗಿ ರಿಸೆಸಿವ್ ಅಂತ ಹೇಳ್ತೀರಾ, ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಹಾರ್ಡಿ-ವೇನ್ಬರ್ಗ್ ಪ್ರಿನ್ಸಿಪಲ್. ಈ ಈಕ್ವೇಶನ್ ನ ಕೊಟ್ಬಿಟ್ಟು ವಾಟ್ ದ ಕ್ಯೂ ಇಂಡಿಕೇಟ್ಸ್ ಇನ್ ದಿಸ್ ಈಕ್ವೇಶನ್ ಅಂತ ಕೇಳಬಹುದು, ವಾಟ್ ದ 2pq ಇಂಡಿಕೇಟ್ಸ್ ಇನ್ ದಿಸ್ ಈಕ್ವೇಶನ್ ಅಂತ ಕೇಳಬಹುದು. ಓಕೆ, ಅವಾಗಲೇ ಹೇಳಿದ್ರೆ ಇಲ್ಲಿ ನೀವು ಕನ್ಸಿಡರ್ ಮಾಡುವಾಗ ಪಿ ಅನ್ನ ಕ್ಯಾಪಿಟಲ್ ಎ ಅಂತಾನೂ ಕೂಡ, ಕ್ಯೂ ಅನ್ನ ಸ್ಮಾಲ್ ಎ ಅಂತಾನೂ ಕೂಡ, 2pq ಅನ್ನ ನೀವು ಎ ಅಂತಾನೂ ಕೂಡ ಕನ್ಸಿಡರ್ ಮಾಡ್ಕೊಬಹುದು. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ಅಪ್ ಟು ಯು ಇಫ್ ಯು ಆರ್ ರೈಟಿಂಗ್. ಆ ಕ್ವಶನ್ ಕೇಳುವ ಅದೇ ತರ ಕೇಳ್ತಾರೆ, ಎ ಮತ್ತೆ ಸ್ಮಾಲ್ ಎ ಅಂದ ತಕ್ಷಣ ನೀವು
ಪಿಗೆ ಹೋಗ್ಬೇಕು. ಯಾಕೆ? ಅದು ಡಾಮಿನೆಂಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಸ್ಮಾಲ್ ಎ ಅಂದ ತಕ್ಷಣ ಅದು ಸ್ಮಾಲ್ ಎ ಅದು ರಿಸೆಸಿವ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ, ಹಾಗಾಗಿ ನಾವು ಇಲ್ಲಿಗೆ ಹೋಗ್ಬೇಕು ಕ್ಯೂಗೆ. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ ಕ್ವಶನ್ಗಳನ್ನ ಕೇಳ್ತಾರೆ. ಯು ಶುಡ್ ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಳಿ, ಏನದು ಪಿ ಪ್ಲಸ್ ಕ್ಯೂ ಈಕ್ವಲ್ಸ್ 1 ಅಂತ. ಪಿ ಪ್ಲಸ್ ಕ್ಯೂ ಈಕ್ವಲ್ಸ್ 1 ಅಥವಾ ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಈಕ್ವಲ್ಸ್ 1 ಎಲ್ಲ ಒಂದೇ ಆಗುತ್ತೆ ಅವಾಗ. ಸೊ ಇಫ್ ಯು ನೋ ಅಬೌಟ್ ದ ವ್ಯಾಲ್ಯೂ ಆಫ್ ಕ್ಯೂ, ಪಿ ವ್ಯಾಲ್ಯೂ ಗೊತ್ತಿದ್ರೆ, ಓಕೆ, ದೆನ್ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕ್ಯೂ. ಅವಾಗ ಏನ್ ಮಾಡ್ತೀರಾ? ಪಿ ಅನ್ನು ಆ ಕಡೆ ತಗೊಂತೀರಾ, ಕ್ಯೂ ಈಕ್ವಲ್ಸ್ 1 ಮೈನಸ್ ಪಿ ಅಂತ ಬರೀತೀರಾ. ಸೊ ದೆನ್ ಯು ಆರ್ ಫೈಂಡಿಂಗ್ ದ ಕ್ಯೂ ವ್ಯಾಲ್ಯೂ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಗೊತ್ತಿದ್ರೆ ಇನ್ನೊಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಅಪ್ಲೈ ಮಾಡೋದಕ್ಕೆ ಈ ಈಕ್ವೇಶನ್ ನೆನ್ಪಿಟ್ಕೊಬೇಕು. ಸೊ ಇಟ್ ಇಸ್ ಆಲ್ ಅಬೌಟ್ ಹಾರ್ಡಿ-ವೇನ್ಬರ್ಗ್ ಈಕ್ವೇಶನ್. ಅಂಡ್ ಇದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳಿದೆ, ಆದ್ರೆ ಇಟ್ ಮೇ ಫ್ಲಕ್ಚುಯೇಟ್ ಆಗಬಹುದು. ಆ ಫ್ಲಕ್ಚುಯೇಟ್ ಮಾಡೋ ಫ್ಯಾಕ್ಟರ್ಸ್ ಗಳು ಯಾವುದು? ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ದ ಹಾರ್ಡಿ-ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಅಂತ ಕೇಳಿದ್ರೆ, ಸೊ ದೋಸ್ ಆರ್ ಕಾಲ್ಡ್ ಜೀನ್ ಮೈಗ್ರೇಷನ್ ಆರ್ ಜೀನ್ ಫ್ಲೋ, ಮ್ಯೂಟೇಷನ್, ಜೆನೆಟಿಕ್ ಡ್ರಿಫ್ಟ್, ಜೆನೆಟಿಕ್ ರಿಕಾಂಬಿನೇಷನ್ ಅಂಡ್ ಫೈನಲಿ ನ್ಯಾಚುರಲ್ ಸೆಲೆಕ್ಷನ್. ಇಷ್ಟು ಕೂಡ ತಿಳ್ಕೋಬೇಕಾಗತ್ತೆ. ಅಂಡ್ ಲುಕ್ ಅಟ್ ಹಿಯರ್, gene migration or gene flow, considering this is an area or the habitat or population, ಯಾವುದಾದ್ರೂ ಆಗಿರಬಹುದು. ಓಕೆ, ಸೊ ಅಡಿಷನ್ ಆಫ್ ನ್ಯೂ ಜೀನ್ಸ್ ಆರ್ ಅಲೀಲ್ಸ್. ಈಗ ಈ ಒಂದು ಓಕೆ ಅಲೀಲ್ಸ್ ಅಂತ ಹೇಳ್ತಾ ಇದ್ದೀನಿ, ಪಾಪ್ಯುಲೇಷನ್ಗೆ, ಏರಿಯಾಗೆ, ಹ್ಯಾಬಿಟ್ಯಾಟ್ಗೆ ನ್ಯೂ ಅಲೀಲ್ಸ್ಗಳು ಅಥವಾ ನ್ಯೂ ಆರ್ಗ್ಯಾನಿಸಮ್ಸ್ಗಳು ಅಡಿಷನ್ ಆಗ್ತಾ ಇದ್ರೆ, ದೆನ್ ದ ಹಾರ್ಡಿ-ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಫ್ಲಕ್ಚುಯೇಟ್ಸ್. ಅಲ್ಲಿರೋ ಹ್ಯಾಬಿಟೇಟ್ ಚೇಂಜ್ ಆಗುತ್ತೆ, ಅಂದ್ರೆ ಸ್ಪೀಶೀಸ್ ಜೀನ್ ಪೂಲ್ ಚೇಂಜ್ ಆಗುತ್ತೆ. ಸೊ ದ ಜೀನ್ ಮೈಗ್ರೇಷನ್, ಜೀನ್ ಫ್ಲೋ, adding the new individuals into existing population may bring the changes in Hardy-Weinberg equilibrium. One. Second one, mutation. Andre single step large mutation. Single step large mutation. Large mutation. So you can say that's called ಏನದು saltation. Mutation ಅಂತ ಹೇಳ್ತಾ ಇದ್ದೀನಿ, and you can call it as what? Saltation ಅಂತ ಹೇಳಿ. So that may cause, changes in the Hardy-Weinberg equilibrium, formation of new species. So hereditary changes, sudden hereditary changes also cause the changes in the Hardy-Weinberg principle or equilibrium. Genetic drift anta helidre eno? Drastic changes. Change in the allelic frequency by chance. Change in the allelic frequency by chance is called genetic drift. I'm just writing that. Change in the, okay, allelic frequency by chance is called genetic drift. Iga drift animal anta ಏನು ಹೇಳ್ತೀವಿ? The original drifted organism is called founder. Example, ಇಲ್ಲೊಂದು species A ಇದೆ, species A, and here there is a species B. Okay, species B is found from the species A. Okay, and the original drifted organism is called founder. Idu founder ಆಗಿರುತ್ತೆ. And the new species is formed from the founder is called founder effect. This is called founder effect. Founder ಅಂದ್ರೆ ಯಾರು? Who constructed, who built something. ಯಾರು ಬಿಲ್ಡ್ ಮಾಡಿರ್ತಾರೆ ಅವರು. ಇದನ್ನ ಸ್ಪೀಶೀಸ್ ಬಿ ಫಾರ್ಮೇಶನ್ ಆಗಿರೋದು ಎ ಇಂದ. ಇದು ಫೌಂಡರ್ ಆಗಿರುತ್ತೆ, ಒರಿಜಿನಲ್ ಡ್ರಿಫ್ಟೆಡ್ ಆರ್ಗ್ಯಾನಿಸಮ್, ಇಂಡಿವಿಜುವಲ್. ಸೊ ಈ ಎಂಟೈರ್ ಪ್ರೋಸೆಸ್ಗೆ ಏನಂತ ಹೇಳ್ಬೋದು ಕಾಮನ್ ಆಗಿ? ಫೌಂಡರ್ ಎಫೆಕ್ಟ್ ಅಂತ ಹೇಳ್ತೀವಿ. ಇನ್ನೊಂದು ನ್ಯಾಚುರಲ್ ಸೆಲೆಕ್ಷನ್, ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ನಾವು 3 ತರ ನೋಡ್ತೀವಿ. ಓಕೆ, ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಡಿಸ್ರಪ್ಟಿವ್ ಆಗಿರ್ಬೋದು, ಡೈರೆಕ್ಷನಲ್ ಆಗಿರ್ಬೋದು, ಅಥವಾ ಸ್ಟೆಬಿಲೈಸಿಂಗ್ ಆಗಿರ್ಬೋದು. ದಟ್ಸ್ ಬೇಸ್ಡ್ ಆನ್ ದೇರ್ ಹ್ಯಾಬಿಟ್ಯಾಟ್ ಅಂಡ್ ಆಲ್ಸೋ ದ ಫುಡ್ ನೇಚರ್ ಯಾವ ತರ ಇರುತ್ತೆ, ಅದ್ರ ಮೇಲೆ ಆ ಪೀಕ್ ಯಾವ ತರ ಇರುತ್ತೆ ಅಂತ. ನ್ಯಾರೋವರ್ ಆಗಿರುತ್ತಾ, ಇಲ್ಲ ವೆದರ್ ದ ಡೈರೆಕ್ಷನ್ ಆಫ್ ದಟ್ ಪೀಕ್ ಈಸ್ ಮೂವಿಂಗ್ ಟುವರ್ಡ್ಸ್ ಒನ್ ಸೈಡ್, ಶಿಫ್ಟ್ ಆಗ್ತಿದೆಯಾ, ಅಥವಾ ಇಟ್ ಈಸ್ ಫಾರ್ಮಿಂಗ್ ದ 2 ಪೀಕ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗ್ತದೆ, ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅನ್ನೋ ಬೇಸ್ ಮೇಲೆ ಅದನ್ನ ಚೇಂಜ್ ಮಾಡ್ತೀವಿ, ಮತ್ತೆ ಕ್ಲಾಸಿಫೈ ಮಾಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಅಲ್ಲಿ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಇಟ್ ಈಸ್ ಆಲ್ ಅಬೌಟ್ ಇಂಡಸ್ಟ್ರಿಯಲ್ ಮೆಲಾನಿಸಮ್. ವಾಟ್ ಈಸ್ ದಟ್? ಇಂಡಸ್ಟ್ರಿಯಲ್ ಮೆಲಾನಿಸಮ್ ಕೇಳಿರ್ತೀರಲ್ವಾ? ಸೊ ಇಂಡಸ್ಟ್ರಿಯಲ್ ಮೆಲಾನಿಸಮ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಸೆಲೆಕ್ಷನ್. ಸೊ 1850s ಇಂದ 1920 ತನಕ ಟೆಕ್ಸ್ಟ್ ಬುಕ್ ಇಂದ ಎಕ್ಸಾಂಪಲ್ ತೆಗೆದುಕೊಂಡಿದ್ದಾರೆ. ಸೊ ದಿಸ್ ವಾಸ್ ದ ಎರಾ ಇಂಡಸ್ಟ್ರಿಯಲೈಸೇಷನ್ ವಾಸ್ ಹ್ಯಾಪನ್ಡ್. ಆ ಟೈಮಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗುತ್ತೆ. Previously, so near, or you can say around 1850s,
ದೇರ್ ವರ್ ಮೆನಿ ಟ್ರೀಸ್ ಇನ್ ದಟ್ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ ಏರಿಯಾ ಇತ್ತು. ಸೊ ಆ ಎಲ್ಲ ಮರಗಳ ಮೇಲ್ಭಾಗದಲ್ಲಿ ಕೆಲವು ಬಟರ್ಫ್ಲೈಸ್ಗಳಿರುತ್ತೆ. ದೋಸ್ ವರ್ ಯೂಶುಯಲಿ ಏನಾಗಿರುತ್ತೆ, ವೈಟ್ ವಿಂಗ್ಡ್ ಮಾತ್ಸ್. ವೈಟ್ ವಿಂಗ್ಡ್ ಮಾತ್ಸ್ ವರ್ ಮೋರ್ in that particular period when compared to the dark winged or brown winged moths. ಎರಡು ತರ ವೈಟ್ ಮತ್ತೆ ಬ್ರೌನ್. ವೈಟ್ ವರ್ ಮೋರ್ ವೆನ್ ಕಂಪೇರ್ಡ್ ಟು ದ ಡಾರ್ಕ್ ವಿಂಗ್ಡ್ ಮಾತ್ಸ್. ಯಾಕೆ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವಾಗ ಇನ್ನು ಪೊಲ್ಯೂಷನ್ ಆಗಿರಲಿಲ್ಲ, ಇಂಡಸ್ಟ್ರಿಯಲೈಸೇಷನ್ ಆಗಿರಲಿಲ್ಲ. ದೋಸ್ ಟ್ರೀಸ್ ಪೊಲ್ಯೂಷನ್ ಇಲ್ಲದೆ ಇರೋ ಜಾಗದಲ್ಲಿ ಲೈಕೆನ್ಸ್ ಬೆಳ್ಕೊಳ್ಳುತ್ತೆ. ದೋಸ್ ಟ್ರೀಸ್ ಬಾರ್ಕ್ ವಾಸ್ ಕವರ್ಡ್ ಬೈ ವೈಟ್ ಲೈಕೆನ್ಸ್. ವೈಟ್ ಆಗಿರೋ ಗ್ರೀನಿಶ್ ಲೈಕೆನ್ಸ್ಗಳು ಡೆವಲಪ್ ಆಗಿರುತ್ತೆ. ಓವರ್ ದೋಸ್ ಲೈಕೆನ್ಸ್ ದ ವೈಟ್ ವಿಂಗ್ಡ್ ಮಾತ್ಸ್ ಆರ್ ನಾಟ್ ಕ್ಲಿಯರ್ಲಿ ವಿಸಿಬಲ್ ಅಂಡ್ ದಟ್ ದೇ ವರ್ ನಾಟ್ ಪಿಕ್ಡ್ ಬೈ ದ ಪ್ರಿಡೇಟರ್. ಪ್ರಿಡೇಟರ್ಗಳು ಅದನ್ನ ಗಮನಿಸ್ತಾ ಇರಲಿಲ್ಲ, ಪಿಕ್ ಮಾಡ್ತಿರ್ಲಿಲ್ಲ. ಸೊ ದೇರ್ ಪಾಪ್ಯುಲೇಷನ್ ವಾಸ್ ವೆರಿ ಹೈ. ಬಟ್ ಲೇಟರ್ ಏನಾಗುತ್ತೆ, ಇಟ್ಸ್ ಆಕ್ಸಿಡೆಂಟಲ್ ಚಾನ್ಸ್. ಸೊ ಲೀಡ್ಸ್ ಟು ಸರ್ವೈವಲ್. ಓಕೆ, ಉಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್, ಡ್ಯೂ ಟು ಪೊಲ್ಯೂಷನ್, the bark of the tree ಏನಾಗುತ್ತೆ, that is turned into dark brown color, and also the tree lost the lichens. Lichens ಗಳು lost ಆಗುತ್ತೆ. ಸೊ ಅವಾಗ ಏನಾಗುತ್ತೆ, white winged moths are clearly visible and they picked by the predator very easily. So their population goes on decreases, ಕಡಿಮೆ ಆಗುತ್ತೆ. ಅದೇ ನಾವು dark winged moths ಗೆ ಬಂದಾಗ they were sitting over the dark trees. So they are not clearly visible. Their generation will continue. ಹಾಗೆ ಉಳ್ಕೊಳ್ಳುತ್ತೆ. So this is the best example they have given. Okay, ಚಾರ್ಲ್ಸ್ ಡಾರ್ವಿನ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇನ್ನೊಂದು ಆಂಥ್ರೋಪೋಜೆನಿಕ್ ಆಕ್ಷನ್ ಅಂತ ಇದೆ ನೋಡಿ, ಆಂಥ್ರೋಪೋಜೆನಿಕ್ ಆಕ್ಷನ್. ಸೊ ಏನದು ಆಂಥ್ರೋಪೋಜೆನಿಕ್ ಅಂತ ಹೇಳಿದ್ರೆ, ಆಂಥ್ರೋಪೋಜೆನಿಕ್ ಆಕ್ಷನ್ ಅಂತ ಹೇಳಿ. ಸೊ ಆಂಥ್ರೋಪಾಲಜಿ, ಆಂಥ್ರೋಪೋ ಇಟ್ಸ್ ಅದು ಮ್ಯಾನಿಪುಲೇಷನ್ ಬೈ ಹ್ಯೂಮನ್ ಅಂತ ಇಂಡಿಕೇಟ್ ಮಾಡುತ್ತೆ. ಹರ್ಬಿಸೈಡ್ಸ್, ಪೆಸ್ಟಿಸೈಡ್ಸ್, weedicides we are using today to destroy the herbs, or you can say weeds ಎಲ್ಲವನ್ನ ನಾಶ ಮಾಡೋದಕ್ಕೆ. But those organisms are bacteria, they adapted to that particular chemicals, adapt ಆಗಿದೆ. Okay, see there, even though we are applying the chemicals, there's generation goes on survive, ಹಾಗೆ ಉಳ್ಕೊಳ್ತಾ ಇದೆ. ಅಂದ್ರೆ ದೇ ಹ್ಯಾವ್ ಅಡಾಪ್ಟೆಡ್, ಹಾಗೆ ಅಡಾಪ್ಟ್ ಆಗ್ಬಿಟ್ಟಿದೆ. ಅದಕ್ಕೆ ನಾವು ಆಂಥ್ರೋಪೋಜೆನಿಕ್ ಆಕ್ಷನ್ ಅಂತ ಹೇಳ್ತೀವಿ. ಸೊ ಈ ಎರಡೂ ಕೂಡ ನ್ಯಾಚುರಲ್ ಸೆಲೆಕ್ಷನ್ಗೆ ಎಕ್ಸಾಂಪಲ್ ಆಗುತ್ತೆ. ಒಂದು ಮ್ಯಾನ್ ಮೇಡ್ ಆಗಿರೋದ್ರಿಂದ ಅದು ಆಂಥ್ರೋಪೋಜೆನಿಕ್, ಇನ್ನೊಂದು ನ್ಯಾಚುರಲ್ ಆಗಿರುತ್ತೆ ಇಂಡಸ್ಟ್ರಿಯಲ್ ಮೆಲಾನಿಸಮ್ ಅಂತ ಹೇಳಿ ತಿಳ್ಕೋಬೇಕು. ಓಕೆ, ಸೊ ಇಟ್ಸ್ ಆಲ್ ಅಬೌಟ್ ದ ಫ್ಯಾಕ್ಟರ್ಸ್ ಅಫೆಕ್ಟ್ ಇನ್ ದ ಹಾರ್ಡಿ-ವೆನ್ಬರ್ಗ್ ಈಕ್ವಿಲಿಬ್ರಿಯಂ. ನೆಕ್ಸ್ಟ್ ನ್ಯಾಚುರಲ್ ಸೆಲೆಕ್ಷನ್ ಆಗಲೇ ಹೇಳ್ತಾ ಇದ್ದೆ. ಇಟ್ಸ್ ಅ ಪ್ರಾಸೆಸ್ ಇನ್ ವಿಚ್ heritable variation enabling better survival. Heritable variation, ನಮ್ಮಲ್ಲಿ ಏನಾದರೂ ವೇರಿಯೇಷನ್ ಆಗ್ತಾ ಇದ್ರೆ, some variations are very useful for an organisms to survive in a harsh condition. ಉಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ heritable ಅಥವಾ heritable variations enabling better survival, enable to reproduce and leave greater number of progeny. ಜಾಸ್ತಿ ಪ್ರೊಜನಿಗಳು ಉಳ್ಕೊಳ್ಳೋ ತರ ಮಾಡುತ್ತೆ. ಓವರ್ ಪ್ರೊಡಕ್ಷನ್ ಆಗುತ್ತೆ. ಪ್ರೊಡಕ್ಷನ್ ಆಗೋದು ಮುಖ್ಯ ಅಲ್ಲ, ಅಲ್ಲಿ ಹೆರಿಟಬಲ್ ವೇರಿಯೇಷನ್ಸ್ ದಟ್ ಶುಡ್ ಬಿ ಅಕ್ಸೆಪ್ಟಬಲ್ ಆಗಿರಬೇಕು ಆರ್ಗ್ಯಾನಿಸಮ್ಸ್ಗೆ ಉಳ್ಕೊಳ್ಳೋದಿಕ್ಕೆ. ಸೊ ಹಾಗಾಗಿ ಅದು ಡೆಫಿನೇಷನ್ ಆಗುತ್ತೆ. ಆಪರೇಷನ್ ಫಾರ್ ನ್ಯಾಚುರಲ್ ಸೆಲೆಕ್ಷನ್ ಆನ್ ಡಿಫರೆಂಟ್ ಟ್ರೇಡ್ಸ್ ಬಂದಾಗ, ಟ್ರೇಡ್ಸ್, ಫಿಸಿಕಲ್ ಅಪಿಯರೆನ್ಸ್, ಓಕೆ, ಅಲ್ಲಿ ಬಂದಾಗ ವಿ ಕ್ಯಾನ್ ಅಬ್ಸರ್ವ್ ದ ನ್ಯಾರೋ ಆಗಿರೋ ಒಂದು ಪೀಕನ್ನ ನೀವು ನೋಡ್ತೀರಾ. That is stabilizing character that goes on, directional that is moving towards one side. Disruptive ge bandaga you can observe two peaks where you can observe two different characters. Andre the mean value anta ಏನು ಹೇಳ್ತೀವಿ ಅದೇನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ, ಕ್ಯಾರೆಕ್ಟರ್ ಮೀನ್ ವ್ಯಾಲ್ಯೂ ಅಂತ ಹೇಳಿ. ಸೊ ಯು ಶುಡ್ ರಿಮೆಂಬರ್ ದೀಸ್ ಎಕ್ಸಾಂಪಲ್ಸ್. ಡಯಾಗ್ರಾಮ್ಸ್ಗಳನ್ನ ನೋಡ್ಕೊಳ್ಳಿ ಒಂದ್ಸಲ, ಕೆಳಭಾಗದಲ್ಲಿ ಬರೆದಿದ್ದಾರೆ ನೋಡಿ ಬಾಕ್ಸ್ ಆದ್ಮೇಲೆ ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ಸೊ ದೇ ಗೋನಾ ಆಸ್ಕ್ ಡಯಾಗ್ರಾಮ್ ಬೇಸ್ಡ್ ಕ್ವೆಶ್ಚನ್ 2. A brief account of evolution. ತುಂಬಾನೇ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಇದು. ಓಕೆ, ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್ ಅಂದ್ರೆ ಯಾವ ಆರ್ಗ್ಯಾನಿಸಮ್ ಯಾವ ಪೀರಿಯಡ್ ಅಲ್ಲಿ ಡಾಮಿನೆಂಟ್ ಆಗಿತ್ತು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಓಕೆನಾ? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ಫಸ್ಟ್ ಸೆಲ್ಯುಲರ್ ಫಾರ್ಮ್ ಆಫ್ ಲೈಫ್ ಅಪಿಯರ್ಡ್ ಅರೌಂಡ್ 2000 million years ago. ಅಲ್ಲಿ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಿನಲ್ಲಿ. ಸೊ ನೆಕ್ಸ್ಟ್ ಅದೇ ತರ some of these cells are said to release oxygen by splitting water with the help of solar energy. ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಫಸ್ಟ್ ಆರ್ಗ್ಯಾನಿಸಮ್ಸ್ ಆನ್ ದ ಅರ್ತ್ ವರ್ ಏನಾಗಿತ್ತು ಅಂತ ಹೇಳಿದ್ರೆ ಹೆಟಿರೋಟ್ರಾಫಿಕ್. ಐ ಆಮ್ ಜಸ್ಟ್ ರೈಟಿಂಗ್ ದಟ್ ಕೀಮೋ ಅಂತ ಬರೆಯೋಣ. ಕೀಮೋ ಹೆಟಿರೋಟ್ರೋಪ್ಸ್ ಆಗಿರುತ್ತೆ. ಹೆಟಿರೋಟ್ರೋಪ್ಸ್
heterotrophs. Heterotrophs. So next species are chemoautotrophs. Chemoautotrophs. Autotrophs. Next organisms were like cyanobacteria. Cyanobacteria. Bacteria. You can say chlorophyll bearing organisms. Chlorophyll bearing organisms formation ಆಗುತ್ತೆ. They started to utilize the oxygen. Oxygen utilize ಮಾಡುತ್ತೆ. They started to release the water vapors and carbon dioxide. See, sorry, opposite ಬರಿತಾ ಇದೀನಲ್ಲ. They started to utilize the carbon dioxide and they started to release the oxygen. Oxygen release ಮಾಡುತ್ತೆ. See here, release oxygen. Oxygen release ಆಗ್ತಾ ಇದೆ. So ಹಾಗಾಗಿ ಈ ತರ organisms ಗಳು formation ಆಗಿದೆ. First chemoheterotrophs. Next chemoautotrophs. They prepare themselves with the help of chemical consumption. Next to cyanobacteria, autotrophic organisms were formed, chlorophyll bearing organisms. They started to utilize the sunlight. In the presence of light, they started to prepare their own food with the help of sunlight and water and carbon dioxide. They release oxygen, produce ಮಾಡುತ್ತೆ. So ಅದೇ ತರ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಗಳನ್ನ ನೋಡ್ಕೊಳ್ಳಿ. ಎವಲ್ಯೂಷನ್ ಆಫ್ ಪ್ಲಾಂಟ್ಸ್ ಮತ್ತೆ ಎವಲ್ಯೂಷನ್ ಆಫ್ ಅನಿಮಲ್ಸ್ ಗೆ ಬಂದಾಗ, ಓಕೆ, ಪ್ಲಾಂಟ್ಸ್ ಇನ್ವೇಡೆಡ್ ಲ್ಯಾಂಡ್ ಬಿಫೋರ್ ದ ಅನಿಮಲ್ಸ್. ಅನಿಮಲ್ಸ್ ಗಳಿಗಿಂತ ಪ್ಲಾಂಟ್ಸ್ ಫಸ್ಟ್ ಇನ್ವೇಡ್ ಆಗುತ್ತೆ. ಬ್ರಯೋಫೈಟ್ಸ್ ಆರಿಜಿನೇಟ್ ಅರ್ಲಿಯರ್ ದ್ಯಾನ್ ದ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್. ಬ್ರಯೋಫೈಟ್ಸ್ ಅಂತ ಹೇಳಿದ್ರೆ ನಾನ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್. ಸೊ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಟೆರಿಡೋಫೈಟ್ಸ್, ಜಿಮ್ನೋಸ್ಪಮ್ಸ್ ಅಂಡ್ ಏಂಜಿಯೋಸ್ಪಮ್ಸ್. ದೀಸ್ ಆರ್ ಕಾಲ್ಡ್ ಟ್ರೇಕಿಯೋಫೈಟ್ಸ್. ಓಕೆ, ಫಸ್ಟ್ ಬ್ರಯೋಫೈಟ್ ಆಗುತ್ತೆ. ಫಸ್ಟ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಡೆವಲಪ್ಡ್ ಇನ್ ಸೈಲ್ಯೂರಿಯನ್ ಪೀರಿಯಡ್. ಅಂದ್ರೆ pteridophytes, first vascular plants were formed in the Silurian period. Seaweeds and few plants existed around 320 million years ago. Animals ke bandaga around 500 million years ago, invertebrates originate and were active. Andre normal agi Mesozoic era dalli tumbane active agi, sorry, Paleozoic era dalli tumba active ಆಗಿರುತ್ತೆ invertebrates ಗಳು. 350 million years ago, jawless fishes and amphibious fish with stout, okay, ಸ್ಟ್ರಾಂಗ್ ಫಿನ್ಸ್ ಆರಿಜಿನೇಟೆಡ್. ಯಾವಾಗ ಆರಿಜಿನೇಟ್ ಅದು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಲೋಬ್ ಫಿನ್ಸ್ ಅಂತ ಹೇಳ್ಬೋದು, ವರ್ ದ ಫಸ್ಟ್ ಆಂಫಿಬಿಯನ್ಸ್ ಅಂಡ್ ಆನ್ಸಿಸ್ಟರ್ಸ್ ಆಫ್ ಮಾಡರ್ನ್ ಡೇ ಫ್ರಾಕ್ಸ್. ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ದ ಆನ್ಸಿಸ್ಟರ್ಸ್ ಆಫ್ ಮಾಡರ್ನ್ ಡೇ ಫ್ರಾಕ್ಸ್ ಅಂತ ಕೇಳಿದ್ರೆ ಲೋಬ್ ಫಿನ್ಸ್ ಅಂತ ಹೇಳಬೇಕು. ಅರೌಂಡ್ 200 million years ago reptiles dominated the earth. ಅಂದ್ರೆ ಇನ್ ಮೀಸೋಜೋಯಿಕ್ ಎರಾ, ಟ್ರಯಾಸಿಕ್, ಕ್ರೆಟೇಷಿಯಸ್ ಅಂಡ್ ಜುರಾಸಿಕ್ ಪೀರಿಯಡ್ ಅಲ್ಲಿ ಅದು ಡಾಮಿನೇಟ್ ಆಗಿರುತ್ತೆ. ದ ಲ್ಯಾಂಡ್ ರೆಪ್ಟೈಲ್ಸ್ ವರ್ ಡೈನೋಸರ್ ಆಫ್ ವಿಚ್ ಟೈರನೋಸಾರಸ್ ರೆಕ್ಸ್ ವಾಸ್ ಬಿಗ್ಗೆಸ್ಟ್. ಅದು ದೊಡ್ಡದಾಗಿರುತ್ತೆ. ನಂತರ ಡೈನೋಸರ್ ಸಡನ್ಲಿ ಡಿಸಪಿಯರ್ಡ್ ಅರೌಂಡ್ 65 million years ago. ದ ಫಸ್ಟ್ ಮ್ಯಾಮಲ್ ದಟ್ ಎವಾಲ್ವ್ಡ್ ಇನ್ ಜುರಾಸಿಕ್ ಪೀರಿಯಡ್ ವರ್ ಲೈಕ್ shrews. These are the very small mammals. Smallest mammal on the earth is called shrew, pygmy shrew. ಆ ತರ shrew like organisms ಗಳು ಫಾರ್ಮ್ ಆಗುತ್ತೆ ಫಸ್ಟ್ ಅಂತ ಹೇಳ್ತಾರೆ. ಓಕೆ, ಸೊ ಅದಾದ್ಮೇಲೆ ಪೀರಿಯಡ್ ಗೊತ್ತಿರಬೇಕು ನಿಮ್ಗೆ. ಸೊ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ಎ ಕ್ರೊನಾಲಜಿಕಲ್ ವೇ, ಒಂದು ಆರ್ಡರ್ ಆಗಿ ಕೇಳ್ತಾರೆ. ಫಸ್ಟ್ ಅಂದ್ರೆ ಓಲ್ಡೆಸ್ಟ್ ಒನ್ ಇಂದ ರೀಸೆಂಟ್ ಬರೋಣ. ಓಲ್ಡೆಸ್ಟ್ ಒನ್ಗೆ ಬಂದಾಗ ಪ್ರೀ ಕೇಂಬ್ರಿಯನ್ ಆರ್ ಯು ಕ್ಯಾನ್ ಸೇ ಆರ್ಕಿಝೋಯಿಕ್ ಅಂತ ಹೇಳ್ಬೋದು. ಸೊ ನಂತರ ಅದಾದ್ಮೇಲೆ ಪೆಲಿಯೋಝೋಯಿಕ್, ನಂತರ ಮಿಸೋಝೋಯಿಕ್, ನಂತರ ಯು ಕ್ಯಾನ್ ಸೇ ಸಿನೋಝೋಯಿಕ್. ಸೊ ಯು ಕ್ಯಾನ್ ಸಿ ಎರಾ ಅಂಡ್ ಮಿಲಿಯನ್ ಇಯರ್ಸ್ ಎಗೋ ಯಾವಾಗ ಇತ್ತು ಅಂತ ಹೇಳಿ ಪೀರಿಯಡ್. Particular period is called epoch and fauna andre common agi organisms, animals in a particular habitat or a place. Animals ಮತ್ತೆ plants ಯಾವುದು ಡಾಮಿನೆಂಟ್ ಆಗಿತ್ತು ಆ ಪೀರಿಯಡ್ ಅಲ್ಲಿ ಅಂತ ಹೇಳಿ. ಸೊ ಯು ಕ್ಯಾನ್ ಅಬ್ಸರ್ವ್ ಸಿನೋಝೋಯಿಕ್ ಎರಾದಲ್ಲಿ ಇನ್ ಕ್ವಾಟರ್ನರಿ ಪೀರಿಯಡ್ ಅಲ್ಲಿ ಹೊಲೋಸಿನ್ ಮತ್ತೆ ಪ್ಲೈಸ್ಟೋಸಿನ್ ಅಲ್ಲಿ ಏಜ್ ಆಫ್ ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಸೊ ಏಜ್ ಆಫ್ ಮ್ಯಾಮಲ್ ಅಂತ ಯಾವ ಪೀರಿಯಡ್ ಅನ್ನ ಹೇಳ್ತಾರೆ? Quaternary period of Cenozoic era is called age of mammal. Evolution of human ಆಗಿದ್ದು Pliocene ಅಲ್ಲಿ, tertiary period of Cenozoic. Mammals and birds were dominant ಅಂದ್ರೆ ಕೆಲವು tertiary ಮತ್ತೆ Cenozoic ಅಲ್ಲಿ. ಓಕೆ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ಗೋಲ್ಡನ್ ಏಜ್ ಆಫ್ ರೆಪ್ಟೈಲ್ಸ್ ಅಂತ ಹೇಳೋದು ಅಂದ್ರೆ ದ ರೈಸ್ ಆಫ್ ಡೈನೋಸರ್ ಅಂತ ಹೇಳೋದು ಮೀಸೋಜೋಯಿಕ್ ಎರಾ. ಅದರಲ್ಲಿ 3 ತರ ಇರುತ್ತೆ ಪೀರಿಯಡ್ಸ್ಗಳು: ಕ್ರೆಟೇಷಿಯಸ್, ಜುರಾಸಿಕ್, ಟ್ರಯಾಸಿಕ್. 125 to 180 million years ago. ಬಟ್ ಇಲ್ಲಿ ಬಂದ್ರೆ ಸಿನೋಜೋಯಿಕ್ 1 to 100 million years ago. ಸಿನೋಜೋಯಿಕ್ ರೀಸೆಂಟ್ ಒನ್. ಸೊ ನಂತರ ಅದ್ರ ಹಿಂದ್ಲದು ಓಲ್ಡೆಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಸಿನೋಜೋಯಿಕ್ ಗಿಂತ ಮಿಸೋಜೋಯಿಕ್. ಓಕೆ, 125 to 180. ಏಜ್ ಆಫ್ ರೆಪ್ಟೈಲ್ಸ್ ಆರ್ ದ ರೈಸ್ ಆಫ್ ಡೈನೋಸರ್ ಅಂತ ಹೇಳ್ತೀವಿ. ಈಗ ಪ್ಲಾಂಟ್ಸ್ ಗಳಿಗೆ ಬಂದ್ರೆ Angiosperms, monocotyledons were dominant in Quaternary period.
ಟರ್ಷರಿ ಪೀರಿಯಡ್ ಅಲ್ಲಿ ಡೈಕಾಟಿಲಿಡನ್ಸ್ ಆರ್ ಡಾಮಿನೆಂಟ್. ಡೈಕಾಟಿಲಿಡನ್ಸ್ ಏಂಜಿಯೋಸ್ಪರ್ಮ್ಸ್ ದೇ ವರ್ ಡಾಮಿನೆಂಟ್. ಏಜ್ ಆಫ್ ಏಂಜಿಯೋಸ್ಪರ್ಮ್ಸ್ ಡೈಕಾಟಿಲಿಡನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಫಿನಾಪ್ಸಿಡ್ಸ್ ಜಿಂಕೋಸ್ ಅಂದ್ರೆ ಜಿಮ್ನೋಸ್ಪರ್ಮ್ಸ್ಗಳು ಡೈಕಾಟಿಲಿಡನಸ್ ಕೆಲವು ಆಗಿದ್ದು ಕ್ರೆಟೇಷಿಯಸ್ ಮೆಸೋಜೋಯಿಕ್ ಪೀರಿಯಡ್ ಅಲ್ಲಿ. ಹರ್ಬೇಷಿಯಸ್ ಲೈಕೋಪಾಡ್ಸ್ ಫನ್ಸ್ ಇಲ್ಲಿ ರೆಪ್ಟೈಲ್ಸ್ ಟೆರಿಡೋಫೈಟ್ಸ್ ಬರ್ತಾ ಇದೆ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಇನ್ ದ ಜುರಾಸಿಕ್ ಪೀರಿಯಡ್ ಆಫ್ ದ ಮಿಸೋಜೋಯಿಕ್ ಎರಾ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಲವನ್ನ ಅಬ್ಸರ್ವ್ ಮಾಡಿ. ಓಕೆ, ಯಾವುದು ಏಜ್ ಆಫ್ ಫಿಶಸ್ ಯಾವುದು, ಅದೇ ತರ ಡಾಮಿನೆಂಟ್ ಇನ್ವರ್ಟಿಬ್ರೇಟ್ಸ್ ಯಾವಾಗಿತ್ತು, ಯು ಶುಡ್ ರಿಮೆಂಬರ್ ದಟ್. ಯು ಕ್ಯಾನ್ ಅಬ್ಸರ್ವ್ ಇನ್ ದ ಸೈಲ್ಯೂರಿಯನ್ ಪೀರಿಯಡ್ ಜೋಸ್ಟೆರೋಫಿಲಮ್ ವರ್ ಡಾಮಿನೆಂಟ್. ಸೈಲ್ಯೂರಿಯನ್ ಪೀರಿಯಡ್ ಅಲ್ಲಿ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದೆ ನಾನು. ಓಕೆ, ಸೊ ಅದೇ ತರ ಇಲ್ಲಿಗೆ ಬಂದ್ರೆ ಏಜ್ ಆಫ್ ಫಿಶಸ್ ಅಂತ ಡೆವೋನಿಯನ್ ಪೀರಿಯಡ್ ಆಫ್ ಪೆಲಿಯೋಜೋಯಿಕ್ ಎರಾವನ್ನ ಹೇಳ್ತೀವ. ಡೆವೋನಿಯನ್ ಪೀರಿಯಡ್ ಆಫ್ ಪೆಲಿಯೋಜೋಯಿಕ್ ಎರಾ is considered as age of fishes. Dominance of invertebrates in the Ordovician of Paleozoic era. Paleozoic eraದಲ್ಲಿ Ordovician ನಾವು ಡಾಮಿನೆಂಟ್ ಎರಾ ಅಂತ ಹೇಳ್ತೀವಿ ಇನ್ವರ್ಟಿಬ್ರೇಟ್ಸ್ ಗಳಿಗೆ. ಸೊ ಅದೇ ತರ ಇಲ್ಲಿಗೆ ಬಂದ್ರೆ ಫಾಸಿಲ್ಸ್ ಆಫ್ ಇನ್ವರ್ಟಿಬ್ರೇಟ್ಸ್ ಕೇಂಬ್ರಿಯನ್ ಅಲ್ಲಿ, ಪ್ರೀ ಕೇಂಬ್ರಿಯನ್ ಅಲ್ಲಿ ಪೀರಿಯಡ್ ಅಪ್ಪರ್ ಮಿಡಲ್ ಲೋಯರ್ ಪೀರಿಯಡ್ ಅಂತ ನೋಡ್ತೀವಿ. ಅಲ್ಲಿ ಯೂಕ್ಯಾರಿಯೋಟ್ಸ್ ಮತ್ತೆ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ವರ್ ಜನರೇಟೆಡ್ ಆರ್ ಫಾರ್ಮ್ಡ್, ಆರಿಜಿನ್ ಆಗಿದೆ ಅಂತ. ಆರಿಜಿನ್ ಆಫ್ ಆಲ್ಗೆ ಕೇಂಬ್ರಿಯನ್ ಅಲ್ಲಿ ಪೆಲಿಯೋಜೋಯಿಕ್ ಎರಾದಲ್ಲಿ ಬರುತ್ತೆ. ಸೊ ಯು ಶುಡ್ ರಿಮೆಂಬರ್ ಫ್ಯೂ ಆಫ್ ದೆಮ್. ಟೇಕ್ ಸ್ಕ್ರೀನ್ಶಾಟ್ ಇಫ್ ಯು ವಾಂಟ್. ದಿಸ್ ಒನ್ ಅಂಡ್ ದಿಸ್ ಒನ್. ಕ್ರೊನಾಲಜಿಕಲ್ ಆರ್ಡರ್ ಗೊತ್ತಾಯ್ತಾ? ಲೆಟ್ಸ್ ಗೋ ಫ್ರಮ್ ರೀಸೆಂಟ್ ಟು ಓಲ್ಡ್. ಸಿನೋಜೋಯಿಕ್ ಎರಾ, ಮಿಸೋಜೋಯಿಕ್ ಎರಾ, ಪೆಲಿಯೋಜೋಯಿಕ್ ಎರಾ, ಪ್ರೀ ಕೇಂಬ್ರಿಯನ್ ಆರ್ ಆರ್ಕಿಯೋಜೋಯಿಕ್ ಎರಾ. ಓಕೆ, ಉಲ್ಟಾ ಬೇಕಾದ್ರೂ ನೆನ್ಪಿಟ್ಕೊಳ್ಳಿ. ಬಟ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಒನ್ ಇಸ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಕ್ರೊನಾಲಜಿಕಲ್ ಆರ್ಡರ್ ಆಫ್ ಎರಾ ಅಂತ ಕೇಳಿದಾಗ ಬರಿಬೇಕು. ಓಕೆ, ಯಾ, ಲೆಟ್ಸ್ ಟಾಕ್ ಅಬೌಟ್ ಎವಲ್ಯೂಷನ್ ಆಫ್ ಮ್ಯಾನ್. ತುಂಬಾ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಯಾವ ಫಾಸಿಲ್ಸ್ ಹೋಮಿನಿಡ್ ಫಾಸಿಲ್ಸ್, ಅದು ಒಂದು ಹೋಮಿನಿಡ್ ಫಾಸಿಲ್. ಸೆಕೆಂಡ್ ಒನ್ ಇದ್ರೆ ಟೆಕ್ಸ್ಟ್ ಬುಕ್ ಇನ್ನಲ್ಲಿ ಕೊಟ್ಟಿದ್ರೆ ವೇರ್ ಇಟ್ ವಾಸ್ ಅಕರ್ಡ್, ಎಲ್ಲಿ ಸಿಕ್ತು ಅದು ಫಾಸಿಲ್. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಬ್ರೈನ್ ಕೆಪಾಸಿಟಿ ಆರ್ ಬ್ರೈನ್ ಸೈಜ್ ಕ್ರೇನಿಯಲ್ ಕೆಪಾಸಿಟಿ, ಎಷ್ಟಿತ್ತು ಕ್ರೇನಿಯಲ್ ಕೆಪಾಸಿಟಿ. ನೆಕ್ಸ್ಟ್ ಬಾಡಿ ಫೀಚರ್ಸ್ ಹೇಗಿತ್ತು, ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿ. ಓಕೆ, ಪೀರಿಯಡ್ ತುಂಬಾ ರೇರ್ ಬಟ್ ನೆನ್ಪಿಟ್ಕೊಂಡಿರಿ. ಓಕೆ, ಅದರಲ್ಲಿ ಡ್ರಯೋಪಿಥಿಕಸ್, ಫಸ್ಟ್ ಒನ್ ವಾಸ್ ಡ್ರಯೋಪೆಥಿಕಸ್, ರಾಮಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ನಿಯಾಂಡ್ರಥಾಲ್ ಮ್ಯಾನ್ ಅಂಡ್ ಸೇಪಿಯನ್ಸ್, ಹೋಮೋಸೇಪಿಯನ್ಸ್. ಬಟ್ ನೆನ್ಪಿಟ್ಕೊಬೇಕು, ಇನ್ ಬಿಟ್ವೀನ್ ನಿಯಾಂಡ್ರಥಾಲ್ ಮ್ಯಾನ್ ಅಂಡ್ ಹೋಮೋಸೇಪಿಯನ್ಸ್, ಕ್ರೋಮ್ಯಾಗ್ನನ್ ಮ್ಯಾನ್, ಮೋರ್ ಸಿವಿಲೈಸ್ಡ್ ಮ್ಯಾನ್ ಎವರ್. ಓಕೆ, ನಮಗಿಂತ ಏನಲ್ಲ, ಬಟ್ ಹಿಂದೆ ಇದ್ದಂತ ಎಲ್ಲ ಫಾಸಿಲ್ಸ್ ಗಳಿಗೆ ಮೋರ್ ಸಿವಿಲೈಸ್ಡ್ ಯಾರಾಗಿದ್ರು ಅಂದ್ರೆ ಕ್ರೋಮ್ಯಾಗ್ನನ್. ಈಗ ನಾವಿರೋದು ಮಾಡರ್ನ್ ಹೋಮೋಸೆಪಿಯನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಡ್ರಯೋಪಿಥಿಕಸ್, ರಾಮಪಿಥಿಕಸ್, ಹೋಮೋ ಹ್ಯಾಬಿಲಸ್, ದ ವೆರಿ ಫಸ್ಟ್ ಹ್ಯೂಮನ್ ಲೈಕ್ ಹೋಮಿನಿಡ್ ಫಾಸಿಲ್ ಯಾರಾಗಿದ್ರು ಅಂತ ಹೇಳಿದ್ರೆ ಹೋಮೋ ಹ್ಯಾಬಿಲಿಸ್ ಅಂತ ಹೇಳಬೇಕು. ಸೊ ಅದೇ ತರ ಫಸ್ಟ್ ಫೈರ್ ಅನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದು ಹೋಮೋ ಎರೆಕ್ಟಸ್ ಅಂತ ಹೇಳ್ತೀವಿ. ನಿಯಾಂಡ್ರಥಾಲ್ ಮ್ಯಾನ್ 4.5 ಟಾಲ್ ಇದ್ರು, ಜೊತೆಗೆ ಸ್ನೌಟ್ ಸ್ವಲ್ಪ ಮಟ್ಟಿಗೆ ಪ್ರೊಟ್ಯೂಡ್ ಆಗಿತ್ತು. ಸೊ ಹೈಲಿ ಮಸ್ಕ್ಯುಲರ್ ಆಗಿದ್ರ. ಓಕೆ, ಅದ್ರ ಜೊತೆಗೆ ಓಕೆ ದೇರ್ ಬಾಡಿ ಇಸ್ ಕಂಪ್ಲೀಟ್ಲಿ ಕವರ್ಡ್ ವಿತ್ ಥಿಕ್ ಹೇರ್. ನಾರ್ಮಲ್ ಆಗಿ ಹೇರ್ ಜಾಸ್ತಿ ಇತ್ತು, ಹೈಬ್ರೋಸ್ಗಳು ಜಾಸ್ತಿ ಇತ್ತು. ಈಗ ಮಾಡರ್ನ್ ಮ್ಯಾನ್ ಬರ್ತಾ ಬರ್ತಾ ಫುಲ್ಲಿ ಎರೆಕ್ಟೆಡ್. ಓಕೆ, ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ನಡೆದಕ್ಕೆ ಶುರು ಮಾಡ್ತಾರೆ. ಅಂಡ್ ಲುಕ್ ಅಟ್ ಹಿಯರ್, ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಡ್ರಯೋಪೆಥಿಕಸ್ ವರ್ ಎಕ್ಸಿಸ್ಟೆಡ್ ಇನ್ 15 million years ago. 15 million years ago. ಸೊ ಓಲ್ಡ್ ಸಿಲೆಬಸ್ ಅಲ್ಲಿ ಚೆನ್ನಾಗಿ ಕೊಟ್ಟಿದ್ರು. ಡ್ರಯೋಪೆಥಿಕಸ್, ಜಿನ್ಸಾಂಥ್ರೋಪಸ್, ರಾಮಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ಜಾವಾ ಮ್ಯಾನ್, ಪೀಕಿಂಗ್ ಮ್ಯಾನ್, ನಿಯಾಂಡ್ರಥಾಲ್ ಮ್ಯಾನ್, ಕ್ರೋಮ್ಯಾಗ್ನನ್ ಮ್ಯಾನ್, ಇದೆಲ್ಲ ಹಾರ್ಡರ್ ಆಗಿತ್ತು. ಬಟ್ ಇವಾಗ ಲೈಟ್ ಆಗಿ ಸಿಂಪ್ಲಿಫೈ ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ 14 million years ago ರಾಮಪಿಥಿಕಸ್, they were hairy and walk like a gorillas and chimpanzees. ಅವರು ನಡೀತಿದ್ದು ಗೊರಿಲ್ಲಾ ಮತ್ತೆ ಚಿಂಪಾಂಜಿಗಳ ತರ, ಅವರ ಬಾಡಿ ತುಂಬಾ ಹೇರಿ ಆಗಿತ್ತು. ಆಸ್ಟ್ರಲೋಪಿಥಿಕಸ್ 5 million years ago, 350 to 450 cc cubic centimeter brain size or cranial capacity. This is called cranial capacity. You can say cranial capacity. ಎಷ್ಟಿತ್ತು ಅಂತ ಹೇಳಿ, capacity ಯಾರೇ capacity. Okay, you should remember that. So next, he was about 1.5 meters tall with a bipedal locomotion. Bipedal. So they started to walk with the help of 2 legs. ಎರಡು ಲಿಮ್ಸ್ ಗಳನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಬೈಪೆಡಲ್, ಎರಡು ಕಾಲುಗಳಲ್ಲಿ ನಡೆಯೋದಕ್ಕೆ ಶುರು ಮಾಡ್ತಾರೆ. ಹೋಮೋ ಹ್ಯಾಬಿಲಸ್, ಸೊ ಫಸ್ಟ್ ಹ್ಯೂಮನ್ ಲೈಕ್ ಬೀಯಿಂಗ್ ಆಫ್ ದ ಹೋಮಿನಿಡ್. ಇವೆಲ್ಲ ಹೋಮಿನಿಡ್ ಫಾಸಿಲ್ಸ್ಗಳು, ಫಾಸಿಲ್ಸ್ ಆಫ್ ಹೋಮಿನಿಡ್. ಅದು ಕೂಡ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಕೇಳಿದಾಗ ಬರಿಬೇಕು. ಓಕೆ, ಅಕಾರ್ಡಿಂಗ್ ಟು ದೇರ್ ಪೀರಿಯಡ್. So next, probably did not eat meat
ಅವರು ಮೀಟನ್ನು ತಿಂತಾ ಇರಲಿಲ್ಲ. 650 to 800 cc ಆಫ್ ಬ್ರೈನ್ ಕೆಪಾಸಿಟಿ ಅಷ್ಟಿತ್ತು. ಹೋಮೋ ಎರೆಕ್ಟಸ್ ಫೈರ್ ಅನ್ನ ಯೂಸ್ ಮಾಡೋದನ್ನ ಕರೀತಾರೆ. 900 cc ಆಫ್ ದೇರ್ ಬ್ರೈನ್ ಕೆಪಾಸಿಟಿ, ಪ್ರಾಬಬಲಿ ಈಟ್ ಮೀಟ್. ನೆಕ್ಸ್ಟ್ ನಿಯಾಂಡರ್ತಾಲ್ ಮ್ಯಾನ್ 4000 to 1 lakh years ago. ಆಪೋಸಿಟ್ ಕೂಡ ಇರ್ಬೋದು, 1 lakh to 40,000 years ago. 40,000 ಸಾರಿ 4 lakh ಅಲ್ಲ. ಅಂಡ್ 1400 cc ಎರಡು ಕೂಡ ನೀವು ಕೊರಿಲೇಟ್ ಮಾಡ್ಕೊಬೋದು. 1400 cc ಇತ್ತು ಬ್ರೈನ್ ಕೆಪಾಸಿಟಿ. ದೇ ಯೂಸ್ ಟು ಹೈ ಟು ಪ್ರೊಟೆಕ್ಟ್ ದೇರ್ ಬಾಡಿ ಅಂಡ್ ಬರೀಡ್ ದೇರ್ ಡೆಡ್ಸ್. ಬಾಡಿಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು, ಡೆಡ್ ಬಾಡೀಸ್ಗಳನ್ನ ಬರೀಡ್ ಮಾಡ್ತಾ ಇದ್ರು, ಹೂತಾಕ್ತಾ ಇದ್ರು. ಅಲ್ಲಿಂದ ಶುರುವಾಗಿದೆ. ಕ್ರೊಮ್ಯಾಗ್ನನ್ ಮ್ಯಾನ್, ಮೋರ್ ಸಿವಿಲೈಸ್ಡ್ ಮ್ಯಾನ್. ಓಕೆ, ಸೊ ವೆನ್ ಕಂಪೇರ್ ಟು ಅದರ್ ರೀಸೆಂಟ್ ಓಲ್ಡರ್ ಹೋಮಿನಿಡ್ ಫಾಸಿಲ್ಸ್. ಜೊತೆಗೆ ಇಲ್ಲಿ ತುಂಬ ನೀಟಾಗಿ ಅಂದರೆ ಸ್ಕ್ರಿಪ್ಟ್ ಎಲ್ಲವೂ ಕೂಡ ಫಾರ್ಮೇಷನ್ ಆಗುತ್ತೆ. ದೇ ಸ್ಟಾರ್ಟೆಡ್ ಟು ರೈಟ್ ಸಮಥಿಂಗ್ ಎಲ್ಸ್ ಇನ್ ಕೇವ್ಸ್. ಇನ್ನೇನು ಕೂಡ ನಿಯಾಂಡರ್ತಾಲ್ ಮ್ಯಾನಲ್ಲೂ ಕೂಡ. ಹೋಮೋಸೆಪಿಯನ್ಸ್ ಯು ಕ್ಯಾನ್ ಸೇ 75 to 10 or 10 to 75, 10,000 to 75,000 years ago. Brain capacity is about 1,300 to 1,600 cc. Normal ಆಗಿ in an average you can say 1,350 to 1,450 ಅಂತ ಹೇಳ್ಬೋದು. cc ಕ್ಯೂಬಿಕ್ ಸೆಂಟಿಮೀಟರ್. ಅದು ವಾಲ್ಯೂಮ್ ಅನ್ನು ಇಂಡಿಕೇಟ್ ಮಾಡುತ್ತೆ, ಬ್ರೈನ್ ಸೈಜ್ ಅನ್ನ. ಓಕೆ, ಸೊ ಇಟ್ ಇಸ್ ಆಲ್ ಅಬೌಟ್ ದ ಎವಲ್ಯೂಷನ್ ಆಫ್ ಮ್ಯಾನ್. ಯು ಶುಡ್ ರಿಮೆಂಬರ್ ದ ಕ್ರೇನಿಯಲ್ ಕೆಪಾಸಿಟಿ ಅಂಡ್ ದ ಕ್ರೊನಾಲಜಿಕಲ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು few features of their body and characteristics. ನೆನ್ಪಿಟ್ಕೊಳ್ಳಿ, ತುಂಬಾನೇ ಸಿಂಪಲ್ ಆಗಿರೋ ಚಾಪ್ಟರ್. ಸ್ವಲ್ಪ ದೊಡ್ಡದು ಅನ್ಸುತ್ತೆ, ಬಟ್ ಸಿಂಪಲ್ ಆಗಿದೆ. ಐ ಹೋಪ್ ಯು ಅಂಡರ್ಸ್ಟುಡ್ ಅಂಡ್ ಐ ಟ್ರೈ ಟು ಕವರ್ ಆಲ್ ದ ಟಾಪಿಕ್ಸ್ ವಿತ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಸೊ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಚಾಪ್ಟರ್ ಜೊತೆ ನಾನು ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.